ಅದಕ್ಕೆ ನಾವು ನೋಡಿರುವ ಹಾಗೆ ನಾವು ಪಾಪಿಗಳಾಗಿದ್ದೇವೆ. ಮೊದಲೇ ಸುವಾರ್ತೆಯಲ್ಲಿ ರಕ್ಷಣೆ ಹೊಂದಕ್ಕೆ ನಮಗೆ ಅವಶ್ಯಕವಾಗಿರುವುದು ನಾವು ಪಾಪಿಗಳಾಗಿದ್ದೇವೆ. ಮತ್ತು ಎಫೆಸ 2:1 ಕೂಡ ನೋಡಿದ್ದೇವೆ, ಪಾಪಗಳಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದ್ದಾನೆ. ಹೇಗೋ ತರ್ಜುಮೆ ಮಾಡುವಾಗ ಪಾಪಗಳ ದೆಸೆಯಿಂದ ಅಂತ ಹೇಳಿ ನೋಡ್ತೇವೆ. ಪಾಪಗಳ ದೆಸೆ ಅಂದರೆ ಪಾಪ ನಮಗೆ ಆಲೋಚನೆ ಬರುತ್ತದೆ, ನಾವು ಪಾಪ ಮಾಡೋದ್ರಿಂದ ನಾವು ಸಾಯ್ತೇವೆ ಅಂತ ಹೇಳಿ. ಆದ್ರೆ ಪಾಪ ಮಾಡ್ಲಾರದೇ ಇರಲಿ, ಎಲ್ಲರೂ ಸಾವಿನ ಅನುಭವಿಸ್ತಾರೆ. ಯಾಕಂದ್ರೆ ಅದು ಹುಟ್ಟುತ್ತಾ ಅಥವಾ ಹುಟ್ಟದೇ ಇರುವಂತಹ ಮಗು ಕೂಡ ನೋಡ್ತೇವೆ, ಅವ್ರು ಇನ್ನೂ ಪಾಪನೇ ಮಾಡಿಲ್ಲ, ಆದ್ರೆ ಸಾವು ಅನುಭವಿಸುತ್ತೆ. ಅದು ಯಾಕೆ? ಅವ್ರು ಪಾಪ ಮಾಡಿದ ನಿಮಿತ್ತ ಅಲ್ಲ, ಪಾಪಿಗಳಾಗಿರೋದ್ರಿಂದ ದೇವರು ಅದನ್ನು ನಿಶ್ಚಯಿಸಿದ, ಆ ಒಂದು ಶಿಕ್ಷೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕೆ ಮರಣ ಹೊಂದುವಂಥದ್ದೇ ಇದೆ. ಇಲ್ಲಿ ಹೋದ್ರೆ ಪಾಪ ಮಾಡಿಲ್ಲಲ್ಲ, ಮಕ್ಕಳು ಪಾಪ ಮಾಡೋವರೆಗೂ ಹಾಗೆ ಜೀವಂತ ಇಡಬೇಕು ದೇವರು. ಹಾಗಲ್ಲ, ಅದಲ್ಲ. ಅದಕ್ಕೆ ನಾವು ನೋಡ್ತೇವೆ, ಆದವನು ಪಾಪಿಯಾದ, ಆ ಪಾಪಕ್ಕೆ ದೇವರು ಶಿಕ್ಷೆಯನ್ನು ಕೊಟ್ಟ. ಶಿಕ್ಷೆ ಹೀಗೆ, ಅದಕ್ಕೆ ಶಿಕ್ಷೆಗೆ ಮರಣ, ಅದು ಎಲ್ಲರಲ್ಲೂ ವ್ಯಾಪಿಸಿತು. ಇದು ನೋಡ್ತೇವೆ. ಅದು ಕೂಡ ಪಾಪಿಯಾದ. ಹೇಗೆ ಪಾಪಿಯಾದ ಅಂದ್ರೆ ಏನು ದೊಡ್ಡ, ಇವತ್ತು ನಾವು ಹೇಳೋ ಪ್ರಕಾರ ಯಾರಾದರೂ ಸಾಕ್ಷಿ ಹೇಳದ ತಕ್ಷಣ ನಾವೆಲ್ಲರೂ ಬಹಳ ಜನ ಈ ಟಿವಿ ಭಾಷೆಗಳು ನಾವು ನೋಡ್ತೇವೆ, ಅವರು ಸಾಕ್ಷಿ ಹೇಳಂದ್ರೆ ಅವ್ರು ಹಿಂದಕ್ಕೆ ರೌಡಿಸಮ್ ಕಡೆನೇ ಹೋಗ್ತಾರೆ. ನಾನು ಹಿಂದೆ ಇಂಥ ರೌಡಿ ಇದ್ದೆ, ಬೆಂಗಳೂರು ಇಂಥ ರೌಡಿ ಮಾಡಿದೆ. ಆದಾಮನು ಪಾಪ ಮಾಡೋದಕ್ಕೆ ರೌಡಿಸಮ್ ಮಾಡಲಿಲ್ಲ, ಮರ್ಡರ್ ಮಾಡಲಿಲ್ಲ, ಅಥವಾ ಆತನಿಂದ ಯಾವುದೇ ನಾವು ಅನ್ಕೊಂಡಂತ ಪಾಪ ಮಾಡಲಿಲ್ಲ. ದೇವರು ಹೇಳುವಂತ ಮಾತಿಗೆ ಅವಿಧೇನಾದ, ದೇವರ ಮಾತನ್ನು ನಂಬಲಿಲ್ಲ, ಸೈತಾನನ ವಂಚನೆಗೆ ಒಳಗಾದ. ಸೊ ಇಲ್ಲಿ ಪಾಪ ನಾವು ನೋಡುವಾಗ ನಮ್ಮ ಪಾಪ ಅಂದ ತಕ್ಷಣ ನಾವೆಲ್ಲರೂ ಹಾಗೆ ಅನ್ಕೊಳ್ತೇವೆ, ನಾವು ಹೀಗೆ ಪಾಪ ಮಾಡ್ತೇವೆ, ಹಾಗೆ ಅನೇಕ ಸಾರಿ ಪಾಪವನ್ನೇ ವೈಭವೀಕರಿಸುವಂತಹ ಸಾಕ್ಷಿಗಳುಂಟು. ಪಾಪ ವೈಭವೀಕರಿಸುವಂಥದ್ದಲ್ಲ. ಹಾಗಾದ್ರೆ ಅನೇಕ ಸಾರಿ ಅಂತ ಸಾಕ್ಷಿ ಕೇಳಿದಾಗ ಏನಾಗುತ್ತೆ ಜನಗಳಿಗೆ ಅಂದ್ರೆ, ಓ ಅವರಷ್ಟೊಂದು ಪಾಪ ಮಾಡಿದ್ರೆ ಅವರಿಗೆ ರಕ್ಷಣೆ ಬೇಕಾಗಿರ್ಬೋದು, ನಾವೇನಷ್ಟು ಪಾಪ ಮಾಡಿಲ್ಲ, ನಮ್ಗೆ ಯಾಕೆ ರಕ್ಷಣೆ ಏನಂತ ಭಾವನೆ. ಅದಕ್ಕೆ ನಾವು ಅದಕ್ಕಿಂತ ದೇವರ ಮುಂದೆ ದೇವರ ವಾಕ್ಯ ಹೇಳುತ್ತೆ ಅಂದ್ರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ರೆ ಒಬ್ಬರಾದ್ರೂ ನೀತಿವಂತರಿಲ್ಲ. ಸೊ ನಮ್ಮ ಪಾಪನಂತದ್ದು ಇದು, ನಾವು ಎಷ್ಟು ಪಾಪ ಮಾಡ್ತೇವೆ, ಬೇರೆಯವ್ರು ಎಷ್ಟು ಪಾಪ ಮಾಡ್ತಾರೆ, ಇದು ಲೆಕ್ಕ ಹಾಕಂತದಲ್ಲ. ನಾವು ಪಾಪಿಯಾಗಿದ್ದೇವೆ, ಪಾಪಕ್ಕೆ ಶಿಕ್ಷೆ ಉಂಟು. ನಾವು ಪಾಪ ಮಾಡ್ತೇವೆ ಮಾಡಲು ಗೊತ್ತಿಲ್ಲ. ಪಾಪ ಮತ್ತೆ ನೋಡ್ತೇವೆ, ಪಾಪ ಅಂದ ತಕ್ಷಣ ಎಷ್ಟು ಪಾಪ ಮಾಡಿದ್ರೆ ಪಾಪ ಅಂತ ಹೇಳ್ತಾರೆ, ಎಷ್ಟು ಬ್ಯಾಂಕ್ ದರೋಡೆ ಮಾಡಿದ್ರೆ ಓ ಇವನು ದರೋಡೆಕೋರ ಅಂತ ಹೇಳ್ತಾರೆ. ಒಂದು ಬ್ಯಾಂಕ್ ದರೋಡೆ ಮಾಡಿದ್ರೆ ಸಾಕಷ್ಟೇ. ಇಲ್ಲ, ದೇವರೇನು ಹೇಳಿಲ್ಲ ಮಿನಿಮಮ್ 5 ಮಾಡಿದ್ರೆ ನೀವು ಡೆಕೋರೇಟ್ ಆಗ್ತೀರಿ ಅಂತ ಹೇಳಿಲ್ಲ. ಅಥವಾ ಮರ್ಡರರ್ ಅಂದ್ರೆ, ಕೊಲೆಗಾರ ಅಂದ್ರೆ ಏನ್ ಹೇಳ್ತಾರೆ? ಕೊಲೆಗಾರ ಅಂದ್ರೆ ಒಂದು ಕೊಲೆ ಮಾಡಿದ್ರು ಕೊಲೆಗಾರನೇ. ಅದಕ್ಕೆ 2, 3 ಮಾಡಿದ್ರೆ ಇದನ್ನ ಕೊಲೆಗಾರ ಅಂತಲ್ಲ. ಹೌದು, ಏನಂತಾರೆ, ಪೊಲೀಸ್ ಕಾನೂನಲ್ಲಿ ರೌಡಿ ಶೀಟರ್ ತೆಗೆಯೋದಕ್ಕೆ ಒಂದು ಕಾನೂನು ಉಂಟು. ಅವರು ಅನೇಕ ಅಪರಾಧಗಳು ಮಾಡಿದ ಮೇಲೆ 15 ಮಿನಿಮಮ್ ನೋಡ್ತೇವೆ. ಅದಾದ್ಮೇಲೆ ಅವರಿಗೆ ರೌಡಿ ಶೀಟರ್ ಅಂತ ಹೇಳಿ ನೋಟಿಫೈ ಮಾಡ್ತಾರೆ ಅವರಿಗೆ. ದೇವರ ಹತ್ರ ಹಾಗಿಲ್ಲ, ಇಷ್ಟು ಪಾಪ ಮಾಡಿದ್ಮೇಲೆ ನೀನು ಪಾಪಿ ಆದಿ ಅಂತಿಲ್ಲ. ಒಂದೇ ಕೊಲೆ, ಅವನು ಮರ್ಡರ್. ಆದ್ರೆ ಕರ್ತನಾದ ಯೇಸು ಕ್ರಿಸ್ತ ಮತ್ತೆ ಸುವಾರ್ತೆಯಲ್ಲಿ ಹೇಳುವಾಗ ಆತ್ಮ ಹೇಳ್ತಾನೆ, ನೀವು ನರಹತ್ಯೆ ಮಾಡಬಾರ್ದು ಅಂತ ಹೇಳಿ ಕೇಳಿದಿರ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಇವಾಗ ನಾನು ಹೇಳ್ತಿದ್ದೇನೆ, ನೀನೊಬ್ಬ ನಿನ್ನ ಸಹೋದರನಿಗೆ ತೂ ದುಷ್ಟ ಅಂದ್ರೆ ನೀನು ಅವಾಗಲೇ ನರಹತ್ಯಕ್ಕೆ ಸರಿಯಾದಂತ ಅಪರಾಧ ಮಾಡಿ ದಂಡನೆಗೆ ಗುರಿಯಾಗಿದ್ದೆ ಅಂತ ಹೇಳಿ. ಹಾಗಿರುವಾಗ ನಾವು ಎಷ್ಟು ಸರಿ ನಾವು ನಮ್ಮ ಸಹೋದರಿಗೆ ಆ ರೀತಿಯಾಗಿ ನಾವು ದೂಷಿಸಿರುವಂತವರಾಗಿದ್ದೇವೆ, ಖಂಡಿಸಿದ್ದೇವೆ ಅಥವಾ ಬೈದಿದ್ದೇವೆ ಅಥವಾ ತಪ್ಪಾಗಿ ಅವರನ್ನು ಮಾತಾಡುವಂಥ ಅನೇಕ ವಿಷಯಗಳುಂಟು. ಹಾಗಾಗಿ ಇಲ್ಲಿ ಪಾಪ ತಕ್ಷಣ ಪಾಪಗಳ ಲೆಕ್ಕ ಹಾಕುವಂಥದ್ದು, ಪಾಪಗಳು ಎಷ್ಟು ಕಠಿಣವಾಗಿತ್ತು, ಪಾಪ ಎಷ್ಟು ಕಡಿಮೆ ಪಾಪ, ಇದು ಲೆಕ್ಕ ಅಲ್ಲ. ಪ್ರತಿಯೊಬ್ಬರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಲು ಹೋಗಿದ್ದಾರೆ. ಮತ್ತು ಪಾಪಕ್ಕೆ ದೇವರು ಹೇಳ್ತಾನೆ, ಪಾಪಕ್ಕೆ ಕೊಡುವಂತ ಶಿಕ್ಷೆ ಮರಣ. ಅದು ಮೊದಲನೇದಾಗಿ ಆದಾಮನಿಗೆ ದೇವರು ಹೇಳಿದ್ರೆ ಅಂದ್ರೆ, ಈ ಹಣ್ಣನ್ನು ತಿಂದ ದಿವಸ ಸತ್ತೇ ಸಾಯ್ವಿ. ನೋಡು, ತೋಟದ ಎಲ್ಲಾ ಮರಗಳ ಗಿಡಗಳು ನಾನು ನಿನಗೆ ಕೊಟ್ಟಿದ್ದೇನೆ, ಆದ್ರೆ ಒಂದು ಮರದ ಹಣ್ಣನ್ನು ಮಾತ್ರ ನಿನಗೆ ಕೊಟ್ಟಿಲ್ಲ. ಹಣ್ಣನ್ನು ತಿಂದ ದಿವಸ ನೀನು ಸತ್ತೇ ಸಾಯ್ವಿ. ದೇವರು ನೇಮಿಸಿರುವಂತ ಶಿಕ್ಷೆ. ಹೀಗೆ ಶಿಕ್ಷೆಗೆ ನಾವು ಕಳೆದ ವಾರದಲ್ಲಿ ಸ್ವಲ್ಪ ಭಾಗವಾಗಿ ನೋಡಿದ್ದೇವೆ. ಏನಂದ್ರೆ ಹೆಚ್ಚು ಕಡಿಮೆ ಏನಿಲ್ಲ, ಏನಂದ್ರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಇದು ದೇವರ ನಿಯಮ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ, ದೇವರೇ ನೇಮಿಸಿರುವಂಥದ್ದು. ಹೀಗಿರುವಾಗ ಪಾಪ ಪರಿಹಾರ ಆಗ್ಬೇಕಾದ್ರೆ ಅಲ್ಲಿ ರಕ್ತ ಸುರಿಸಲೇಬೇಕು. ಹಾಗಿರುವಾಗ ಇಲ್ಲಿ ದೀಕ್ಷಾ ಸ್ನಾನ ಅದು ಇದರಿಂದ ಪಾಪ ಪರಿಹಾರ ಆಗುತ್ತೆ ಅಂದ್ರೆ ಹೇಗೆ, ಯಾವ ವಾಕ್ಯದ ಆಧಾರ ಮೇಲೆ? ದೇವರು ಮೂಲವಾಗಿಯೂ ದೇವರು ಅದನ್ನೇ ನೇಮಿಸಿದ್ದಾನೆ. ಯಾಜಕ ಕಾಂಡದಲ್ಲೇ ಇದೆ, ಮತ್ತು ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಕೂಡ ಅದನ್ನು ನೋಡ್ತೇವೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ. ದೀಕ್ಷಾ ಸ್ನಾನದ, ಯಾಕಂದ್ರೆ ಅಪೊಸ್ತಲರ ಕೃತ್ಯ 2:38 ವರ್ಷದಲ್ಲಿ ವಾಕ್ಯ ಹೇಳಿದೆ, ಅನೇಕರು ಅದನ್ನೇ ನಂಬಿ ಫಾಲೋ ಮಾಡ್ತಿದ್ದಾರೆ, ಹೇಳ್ತಾರೆ ಅಂಧರಾಗಿ. ಅಲ್ಲಿ ಏನ್ ಹೇಳ್ತಾರೆ, ಇವಾಗ ನೀವು ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ರಿ ಅಂತ ಹೇಳಿ ಪೇತ್ರ ಹೇಳ್ದ. ಅದೇ ವಾಕ್ಯ ಅನ್ಕೊಂಡವರು ಕೆಲವರು, ಈ ಸುಳ್ಳು ನಂಬಿಕೆಯವರು, ದೀಕ್ಷಾ ಸ್ನಾನ ಇಂಪಾರ್ಟೆಂಟ್, ಮತ್ತೆ ಏನಂತಾರೆ ಕ್ರಿಯೆ ಇಂಪಾರ್ಟೆಂಟ್, ಇವೆಲ್ಲ ಹೇಳ್ತಿರ್ತಾರೆ. ಈ ಒನ್ಲಿ ಜೀಸಸ್ ಅವರು ದೀಕ್ಷಾ ಸ್ನಾನದ ಭಕ್ತರು ನಾವು ನೋಡ್ತೇವೆ ಅನೇಕ ಸಾರಿ. ಅವರು ಯೇಸು ಕ್ರಿಸ್ತನಿಗಿಂತ ಕ್ರಿಯೆಗಳಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನ ರಕ್ತಕ್ಕಿಂತ ನೀರಿನ ದೀಕ್ಷಾ ಸ್ನಾನದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಮತ್ತು ಅವರ ಅನೇಕ ಬೋಧನೆಗಳು ನೋಡಿದ್ರೆ ರೋಮನ್ ಕ್ಯಾಥಲಿಕ್ನವರೇ ಎಲ್ಲಾ ತಪ್ಪಿಗೆ ಕಾರಣ ಹೇಳ್ತಾ ಇರ್ತಾರೆ.
ಆದ್ರೆ ಇದೇನು ನೈಸಿಯ ಕೌನ್ಸಿಲ್ ಅಂತ ಹೇಳಿ 325ನೇ ಇಸ್ವಿಯಲ್ಲಿ ಸೇರಿ ಬಂದು ಹೇಳಿದ್ರು. ಆ 325ರಲ್ಲಿ ಅದೊಂದು ನೈಸಿಯನಲ್ಲಿ ಅದೊಂದು ಸೇರಿಸಿದ್ದಾರೆ ಏನಂದ್ರೆ ಪಾಪ ಪರಿಹಾರಕ್ಕೆ ದೀಕ್ಷಾ ಸ್ನಾನವು ಕೂಡ ಅವಶ್ಯಕತೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಇವರು ಕೂಡ ತಿರುಗಿ ಅದೇ ಸಂಪ್ರದಾಯಗಳನ್ನು ಆಚರಿಸುವಂತವರಾಗಿದ್ದಾರೆ. ಹಾಗಾಗಿ ನಾವು ನೋಡ್ತೇವೆ, ನಾವು ಎರಡು ವಿಧದಲ್ಲಿ ನಾವು ನೋಡ್ಕೊಂಡ್ ಬರ್ತೀವಿ. ಒಂದು ಸುವಾರ್ತೆಯ ಸತ್ಯಾಂಶ ಏನು, ಮತ್ತು ಹೇಳ್ತಾರೆ ಈ ಯೇಸು ಕ್ರಿಸ್ತನೇ ಏಕೈಕ ದೇವರು ಅನ್ನೋದು ಸುಳ್ಳು ಅನ್ನೋದು ನಾವು ಈ ವಾಕ್ಯಗಳಿಂದ ನಾವು ನೋಡ್ತಿದ್ದೇವೆ. ಇಲ್ಲಿ ತಂದೆ, ಮಗ, ಕುಮಾರ, ಯೇಸು ಕ್ರಿಸ್ತನ ಹೇಳ್ತಾರೆ. ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರು ಯೇಸು ಕ್ರಿಸ್ತನ ಅಲ್ಲ. ತಪ್ಪಾಗಿ ಹೋಗಿ ನಾವು ಹೇಳ್ತಾ ಇರ್ತೇವೆ, ಆ ಮೂವರ ಹೆಸರು ಯೇಸು ಕ್ರಿಸ್ತ ಅಂತ ಎಲ್ಲಿ ಬೈಬಲ್ ಅಲ್ಲಿ ಹೇಳಿಲ್ಲ. ತಂದೆಯಾದ ದೇವರ ಹೆಸರು ಯೆಹೋವ ಇದೆ ಬೈಬಲ್ ಅಲ್ಲಿ. ಕುಮಾರತೆ ಯೇಸು ಕ್ರಿಸ್ತನ ಹೆಸರು ಯೇಸು ಕ್ರಿಸ್ತನಂತೆ ಇದೆ. ಪರಿಶುದ್ಧಾತ್ಮನ ಹೆಸರು ಕರೆದಿಲ್ಲ, ಪರಿಶುದ್ಧಾತ್ಮನಂತೆ ಕರೆಯೋಣ. ಮತ್ತೆ ಅದಕ್ಕೆ ನಾವು ಹೆಸರು ನಾಮಕರಣ ಮಾಡಬೇಕಾಗಿಲ್ಲ. ಅಂದ್ರೆ ಅನೇಕರು ಇವಾಗ ನಾಮಕರಣ ಮಾಡ್ತಾರೆ. ಇವಾಗ ಕೇಳ್ತಾರೆ ಪರಿಶುದ್ಧಾತ್ಮನ ಹೆಸರೇನು ಅಂದ್ರೆ ಏನೋ ಅವ್ರು ಹೊಸದಾಗಿ ಕಂಡಿಡಿದ ಹಾಗೆ. ಪರಿಶುದ್ಧಾತ್ಮನ ಹೆಸರು ಬೈಬಲ್ ಅಲ್ಲಿ ಹೇಳಿಲ್ಲ. ಅದಕ್ಕೆ ನಾವು ಹೋಗಿ ಪರಿಶುದ್ಧಾತ್ಮನ ಹೆಸರು ಯೇಸು ಕ್ರಿಸ್ತನ ಅಂದ್ರೆ ನಾವು ದೇವ ದೂಷಣೆ ಮಾಡ್ತಿದ್ದೇವೆ, ದೇವರಿಗೆ ನಾವು ನಾಮಕರಣ ಮಾಡ್ತಿದ್ದೇವೆ. ಪೌಲ ಅಂದ್ರೆ ಆ ಮೋಶೆಯಿಂದ ಮಲಾಕಿ ಗ್ರಂಥದವರೆಗೂ ದೇವರ ಆತ್ಮನಂತೆ ಕರೆದರು, ದೇವರ ಆತ್ಮನು ಕರೆದಿದ್ದಾರೆ. ಅವರೆಲ್ಲ ಪ್ರವಾದಿಗಳಿಗೆ ದೇವರು ಅದನ್ನೇ ಹೇಳಿಸಿ ಬರೆದಾಗ ಇವಾಗ ದೇವ್ರ ಹೆಸರು ಏನಂತ ಕೇಳಿದ್ರೆ ಏನು? ಇಲ್ಲೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನಿಗೆ ಗೊತ್ತಾಯ್ತು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರು ಯೇಸು ಕ್ರಿಸ್ತ ಅಂತ ಅವನಿಗೆ ಗೊತ್ತಾಯ್ತಾನ. ಇದೊಂದು ಸುಳ್ಳು ಮತ್ತೆ ಬೋಧನೆ, ಇದೊಂದು ಸುಳ್ಳು. ಪೇತ್ರನಾಗ್ಲಿ, ಯೋಹಾನನಾಗ್ಲಿ, ಮತ್ತೆ ಪೌಲನಾಗ್ಲಿ ಅವರೆಲ್ಲರೂ ಕೂಡ ಮುಂದೆ ತಂದೆ, ಕುಮಾರನಂತ ಯೇಸು ಕ್ರಿಸ್ತನು ಅಲ್ಲಿ ವಿಶೇಷವಾಗಿ ನೋಡ್ತೇವೆ. ಕುಮಾರನ ಅಂತ ಹೇಳಿ ಬರೆಯುವಾಗ ಕುಮಾರನಾದ ಯೇಸು ಕ್ರಿಸ್ತನ ಹೆಸರು ಬರೆದಿದ್ದಾರೆ. ಹೋಗ್ಲಿ ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರು ಯೇಸು ಕ್ರಿಸ್ತ ಅಂತ ಬರೆದಿಲ್ಲ. ಅದು ನಮ್ಮ ತಲೆಯಿಂದ ತೆಗೆದು ಹಾಕ್ಬೇಕಾಗಿದೆ. ಯಾಕಂದ್ರೆ ಅವ್ರು ರಿಪೀಟ್ ಮಾಡ್ತಿರ್ತೇವೆ ಅನೇಕ ಸಾರಿ. ಅದು ತಪ್ಪು. ಯಾಕಂದ್ರೆ ದೇವರಿಗೆ ನಾವು ನಾಮಕರಣ ಮಾಡ್ತಿದ್ದೇವೆ ಸುಮ್ಮನೆ ಗೊತ್ತಿಲ್ಲ, ಅಥವಾ ಯಾರೋ ಹೇಳಿದ್ರೆ ಕಲಿಸಿರಂತ ಒಂದು ವೇಳೆ ನಮ್ಮ ತಲೆಯಲ್ಲಿ ಇದ್ರೆ ಅದು ನಾವು ತೆಗೆದುಹಾಕ್ಬೇಕಾಗಿದೆ. ಪರಿಶುದ್ಧಾತ್ಮನಿಗೆ ಪರಿಶುದ್ಧಾತ್ಮನಂತೆ ಬರೆದಿದೆ. ಯಾಕೆ ಸರ್ ನಾವು ನೋಡ್ತೇವೆ ಅಂದ್ರೆ ಕಿಂಗ್ ಜೇಮ್ಸ್ ವರ್ಷನ್ ನೋಡುವಾಗ ಹೋಲಿ ಗೋಸ್ಟ್ ಅಥವಾ ಹೋಲಿ ಸ್ಪಿರಿಟ್ ಎರಡೇ ಪದಗಳನ್ನು ಉಪಯೋಗಿಸಬಹುದು. ಎರಡು ಪದಗಳು ಒಂದಕ್ಕೆ ಬದಲಾಗಿ ಒಂದು ಉಪಯೋಗಿಸಿರುವಂಥದ್ದು ಉಂಟು. ಸೊ ಪರಿಶುದ್ಧಾತ್ಮನೇ ಅಲ್ಲಿ ಬೇರೆ ಇಲ್ಲ. ಹೀಗಿರುವಾಗ ನಾವು ನೋಡ್ತೇವೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ, ಅದು ನಂಬಿಕೆ. ಸುವಾರ್ತೆಯಲ್ಲಿ ನಾವು ಪಾಪಿಗಳಾಗಿದ್ದೇವೆ, ಪಾಪದಿಂದ ಶಿಕ್ಷೆಯಿಂದ ಬಿಡುಗಡೆ ಹೊಂದೋದಕ್ಕೆ ನಮ್ಮಿಂದ ಅಸಾಧ್ಯವಾಗಿದೆ. ಪಾಪಕ್ಕೆ ಶಿಕ್ಷೆ ಮರಣ ಅಂತ ಹೇಳ್ಕೊಟ್ಟಿರುವಾಗ ಮರಣದಿಂದ ನಮ್ಮಷ್ಟಕ್ಕೆ ನಾವು ಬಿಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಮರಣದಿಂದ ಬಿಡಿಸೋದಕ್ಕೆ ಯೇಸು ಕ್ರಿಸ್ತನು ನಮಗೋಸ್ಕರ ಮರಣವನ್ನು ಹೊಂದಿದನು. ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅಂದ್ರೆ ಒಂದು ರೀತಿ ಸರಳವಾಗಿ ನೋಡ್ಬೇಕಾದ್ರೆ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಗಳು ಹೇಳಿರುವ ಹಾಗೆ ಕ್ಷೇಮವಿಲ್ಲದವನಿಗೆ ವೈದ್ಯನು ಬೇಕು ಅಂತ ಹೇಳಿದ್ರು. ಸೊ ಯಾರಿಗೆ ಕ್ಷೇಮ ಇಲ್ಲ ಅನ್ಸುತ್ತೆ ಅವ್ರಿಗೆ ವೈದ್ಯನು ಬೇಕು. ನಾವು ಆರೋಗ್ಯವಂತರಾಗಿದ್ದೇವೆ ಅಂದ್ರೆ ಅವ್ರಿಗೆ ವೈದ್ಯನು ಬೇಕಾಗಿಲ್ಲ. 1 ತಿಮೋಥಿ 1:15 ನಾವು ಕಳೆದ ವಾರ ನೋಡಿದ್ದೇವೆ, ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಸೊ ನಾವು ಅಲ್ಲಿ ಒಂದು ಹಾಸ್ಪಿಟಲ್ ಹತ್ರ, ಒಂದು ಕ್ಲಿನಿಕ್ ಹತ್ರ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ನಾನು ಪಾಪಿ ಆಗಿದ್ದೇನೆ ಅಂದ್ರೆ ಒಳಗೆ ಹೋದಾಗ ಯೇಸು ಕ್ರಿಸ್ತನಿಗೆ ರಕ್ಷಿಸ್ತಾರೆ. ಇಲ್ಲ ನಾನು ಪಾಪಿನೇ ಆಗಿಲ್ಲ ಅಂದ್ರೆ ರಕ್ಷಿಸಲ್ಲ. ಪಾಪದಿಂದ ರಕ್ಷಣೆ ಹೇಗೆ? ರಕ್ತಧಾರೆ ಇಲ್ಲದೆ ರಕ್ಷಣೆ ಇಲ್ಲ. ಹಾಗಾದ್ರೆ ಈ ಶಿಕ್ಷೆ ನೇಮಿಸಿರುವಂಥವ್ರು ಯಾರು? ಶಿಕ್ಷೆ ನೇಮಿಸಿರುವಂಥದ್ದು ತಂದೆಯಾದಂಥ ದೇವರು. ಶಿಕ್ಷೆ ನೇಮಿಸಿರುವ ಆತನು ತಂದೆಯಾದಂಥ ದೇವರೇ ಆಗಿರುವಾಗ ಆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಅಂತ ನೋಡುವಾಗ ಆ ಶಿಕ್ಷೆಯನ್ನು ಹೊಂದುವಂಥದ್ದು ಕೂಡ ದೇವರೇ ನಮಗೋಸ್ಕರ ಒಂದು ಉಪಾಯವನ್ನು ಮಾಡಿದ್ರು. ಅದನ್ನೇ ನಾವು ಇನ್ನೊಂದು ವಿಧದಲ್ಲಿ ಕೃಪೆ ಅಂತ ಹೇಳಿ ನೋಡ್ತೇವೆ. ನಮ್ಮಷ್ಟಕ್ಕೆ ನಾವೇ ಒಂದು ವೇಳೆ ಶಿಕ್ಷೆಗೆ ಹೋದ್ರೆ ನಾವು ಮರಣನೇ ಹೊಂದ್ತೇವೆ. ಆದರೆ ನಮ್ಮ ಪರವಾಗಿ ನಮ್ಮ ಪಾಪವನ್ನು ಹೊತ್ತುಕೊಂಡು ನಮಗೋಸ್ಕರ ಶಿಕ್ಷೆಯನ್ನು ಹೊಂದಿ ನಮಗೆ ಬಿಡುಗಡೆ ಉಂಟು ಮಾಡುವಂತಹ ಒಂದು ಉಪಾಯ, ಒಂದು ಕಾರ್ಯವೇ ನಮಗೆ ಕೃಪೆಯಾಗಿ ದೇವರು ಒದಗಿಸಿಕೊಟ್ಟಿದ್ದಾರೆ. ನಾವು ಮಾಡ್ಬೇಕಾಗಿರುವಂತ ಕ್ರಿಯೆ ಇಲ್ಲ, ನಮಗೋಸ್ಕರ ಮಾಡ್ಬೇಕಾಗಿರುವಂತ ಕ್ರಿಯೆ ಯೇಸು ಕ್ರಿಸ್ತನು ಮಾಡಿದ್ರಿಂದ ನಮಗೆ ಇನ್ನು ಕ್ರಿಯೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದರೆ ಈ ಕೆಲವು ಅಂಧ ಭಕ್ತರು ನಾವು ಕ್ರಿಯೆ ಮಾಡ್ಬೇಕು ಅಂತ ಹೇಳಿ ಅದೆಲ್ಲ ನೋಡುವಾಗ ಇವತ್ತಿನ ಸಂಕ್ಷಿಪ್ತವಾಗಿ ಕೆಲವು ವಾಕ್ಯಗಳು ನೋಡ್ತೇವೆ. ಅಂದ್ರೆ ಹೀಗೆ ಪಾಪದ ಶಿಕ್ಷೆಯಿಂದ ಬಿಡುಗಡೆ ಅಂತ ಹೇಳಿ ನೋಡುವಾಗ ಶಿಕ್ಷೆಯಿಂದ ಬಿಡುಗಡೆಗೆ ಸುಮಾರು ಪದಗಳು ಬೈಬಲ್ ಉಪಯೋಗಿಸಿರುವಂತ 2 ಪದಗಳು ನೋಡ್ತೇವೆ. ಒಂದು ಅಟೋನ್ಮೆಂಟ್ ಅಂತ ಹೇಳಿ, ಅದು ಹಳೆ ಒಡಂಬಡಿಕೆಯಲ್ಲೆಲ್ಲ ಉಂಟು. ಅಟೋನ್ಮೆಂಟ್ ಆ ಹಳೆ ಒಡಂಬಡಿಕೆಯಲ್ಲಿ ಪ್ರಾಯಶ್ಚಿತ್ತ ಅಥವಾ ಪ್ರಾಯಶ್ಚಿತ್ತ ಯಜ್ಞ ಅಂತ ಹೇಳಿ ಬರೆದಿರುವಂತ ನೋಡ್ತೇವೆ. ಅಂದ್ರೆ ಪಾಪಕ್ಕೆ ಒಂದು ಬೆಲೆ ಕೊಡುವಂಥದ್ದು. ಅದಕ್ಕೋಸ್ಕರ ಪಾಪಕ್ಕೆ ನಾನೇನೋ ಒಂದು ಕಿಟಕಿನ ಬಾಗಿಲು ಮುರಿದಕ್ಕೆ ನನಗೆ ಏನೋ ಮುರಿದಿದೆ, ನನಗೆ ಒಳಗೆ ಹಾಕಿದಾಗ ನಮಗೆ ಶಿಕ್ಷೆಗೆ ಬಿಡುಗಡೆ. ಅಂದ್ರೆ ಈಗ ನಾವು 2 ವಿಚಾರ ನೋಡ್ತೇವೆ. ಅನೇಕ ದಿವಸಗಳ ಹಿಂದೆ ಕೂಡ ನಾವು ನೋಡಿದ್ದೇವೆ. ನಮಗೆ ದೇವರು ಹೇಗೆ ಕ್ಷಮಿಸ್ತಾನೆ, ಮುಖ್ಯವಾಗಿ ಒಂದು ಆ ವಿಷಯ ನೋಡ್ತೇವೆ. ನಮಗೆ ಅನೇಕ ಸರಿ ನಮ್ಗೆ ಆಲೋಚನೆ ಬರುತ್ತದೆ ಅಂದ್ರೆ ದೇವರು ಪ್ರೀತಿಯಾಗಿದ್ದಾನೆ. ನಮ್ಮೆಲ್ಲರಲ್ಲೂ ಯಾವಾಗಲೂ ಅದೇ ಯೋಚನೆ ಇದೆ. ಹೌದು, ದೇವರು ಮುಖ್ಯವಾಗಿ ಅದನ್ನು ಕಲಿಸ್ತಾನೆ. ಮತ್ತು ನಮಗೆ ಅನೇಕರಿಗೆ ಯೋಹಾನ ಪತ್ರಿಕೆ ಬಹಳ ಇಷ್ಟ. ಯಾಕಂದ್ರೆ ಅಲ್ಲಿ ಪ್ರೀತಿಯ ಬಗ್ಗೆ ಹೇಳಿದೆ. ಯೋಹಾನ ಪತ್ರಿಕೆಯಲ್ಲಿಯೇ ದೇವರು ಪ್ರೀತಿಯಾಗಿದ್ದೇನೆ ಅಂತ ಹೇಳಿರೋದು ಕೂಡ ಉಂಟು. ಯಾವಾಗಲೂ ನಾವು ನೋಡ್ತೇವೆ, ಪ್ರೀತಿಯ ಸಂದೇಶ, ಪ್ರೀತಿ ಹೇಳಿದ್ರೆ ಸಾಕು. ಮತ್ತು ನಮ್ಮ ಒಂದು ಮನಸ್ಸಲ್ಲಿ ಏನಿದೆ, ನಾವು ಕ್ಷಮಾಪಣೆ ಹೇಗೆ ಹೊಂದಿದ್ದೇವೆ ಅಂದ್ರೆ ದೇವರು ಪ್ರೀತಿಯಿಂದ ನಾವು ಕ್ಷಮಾಪಣೆ ಹೊಂದಿದ್ದೇವೆ. ದೇವರ ಪ್ರೀತಿಯ ನಿಮಿತ್ತ ನಾವು ಕ್ಷಮಾಪಣೆ ಹೊಂದಿದ್ದೇವೆ. ದೇವರು ಅಷ್ಟೊಂದು ಪ್ರೀತಿ ಮಾಡಿದ, ಹೌದು ಖಂಡಿತವಾಗಿ ಪ್ರೀತಿ ಮಾಡಿದ. ಆದ್ರೆ ಪ್ರೀತಿಯಿಂದ ಕ್ಷಮಾಪಣೆ ಇಲ್ಲ. ಪ್ರೀತಿಯಿಂದ ಕ್ಷಮಾಪಣೆ ಅನ್ನೋದು ಪ್ರೀತಿಯಿಂದ ಅಲ್ಲ.
ಪ್ರೀತಿಯಿಂದ ಕ್ಷಮಾಪಣೆ ಮಾಡಿದ್ರೆ ಅನೇಕ ಸಾರಿ ನಾವು ನೋಡ್ತೇವಲ್ಲ, ಅನ್ಯಾಯ ಮಾಡಿದ ಹಾಗಾಗತ್ತೆ. ನಾವು ಅನ್ಯಾಯ ಮಾಡಿದ ಹಾಗಾಗುತ್ತೆ. ಯಾಕಂದ್ರೆ ನೋಡ್ತೇವೆ ಸಾಧಾರಣವಾಗಿ ನಾವೆಲ್ಲರೂ ಕೆಲ್ಸಕ್ಕೆ ಹೋಗೋಂಥವ್ರು. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲಸದ ಯಜಮಾನ ನಮ್ಗೆ ಟೈಮ್ ಹೇಳಿರ್ತಾನೆ, 9 ಗಂಟೆಗೆ ಬರ್ಬೇಕು, 9:15 ಬರ್ಬೇಕು ಟೈಮ್ ಹೇಳಿರ್ತಾನೆ. ಅನೇಕ ಸಾರಿ ಒಂದು ಗ್ರೇಸ್ ಟೈಮ್ ಅಂತ ಕೂಡ ಕೊಟ್ಟಿರ್ತಾರೆ, 5 ನಿಮಿಷ, 9:30 ಅಂದ್ರೆ 9:35 ಒಳಗೂ ಬರ್ಬೋದು. ಆದ್ರೆ ಅದಕ್ಕೂ ನೋಟ್ ಮಾಡ್ತಾರೆ. ಹಿಂದೆ ನಾವು ಇರುವಾಗ ಬರಿಬೇಕಿತ್ತು. ಇವಾಗೆಲ್ಲ ಅದಾದ್ಮೇಲೆ ಅನೇಕ ಏನಂತಾರೆ ತಂತ್ರಜ್ಞಾನ ಇವತ್ತು ಬಂದಿದೆ. ಇವತ್ತಂತೂ ಏನಂತಾರೆ ವರ್ಕ್ ಫ್ರಮ್ ಹೋಮ್ನವರಿಗೂ ಕೂಡ ಅವ್ರಿಗೇನು ಟೈಮ್ ಅಂದ್ರೆ ಲಾಗಿನ್ ಆಗಿದೆ, ಅವ್ರಿಗೆ ಟೈಮಿಂಗ್. ಸೊ ಒಂದು ಟೈಮಿಂಗ್ ಉಂಟು. ಆದ್ರೆ ಸುಳ್ಳು ಯಜಮಾನನು ಅಥವಾ ಅನೇಕ ಸಾರಿ ನೋಡ್ತೇವೆ, ಸುಳ್ಳು ಯಜಮಾನನು ಅಥವಾ ನಮ್ಮ ಮೇಲೆ ಇರುವಂತಹ ಅಧಿಕಾರಿ ನಮಗೂ ಕೂಡ ಕೆಲವು ಸರಿ ಅದು ಮಾಡ್ತಿದ್ರು. ನಾವು 8:30 ಇರಬೇಕಿತ್ತು, ಆದರೆ 8:40 ಆದ್ರೂ ಕೂಡ ಹೊರಗಲ್ಲ. 8:35 ಬಾರದು ಹೋಗು ಅಂತ ಹೇಳ್ತಿದ್ದ. 8:35 ಬಾರದು ಹೋಗ್ತಿದ್ದೆ. ಯಾಕಂದ್ರೆ ನಮ್ಮ ಬಾಸ್ ಬಂದಲ್ಲಿ ನೋಡ್ತಿದ್ರು, ಲಿಸ್ಟ್ ತಗೊಂಡು ಯಾರು ಎಷ್ಟೊತ್ತಿಗೆ ಬಂದರು, ಯಾರು 8:40 ಅಂದ್ರೆ ಕರೀತದ, ನೋಡು ಇವತ್ತು ಸ್ಯಾಲ್ರಿ ಇಷ್ಟು ಕಟ್ ಆಗುತ್ತೆ ಅಂತ ಹೇಳಿ. ಹಾಗಿರುವಾಗ ಯಜಮಾನನೇ ಒಂದು ಟೈಮ್ ಫಿಕ್ಸ್ ಮಾಡಿ ಅದಕ್ಕೆ ಶಿಕ್ಷೆಯನ್ನು ವಿಧಿಸಿದ ಮೇಲೆ ಆತನು ಬರುವಂತ ವರ್ಕರ್ಸಿಗೆ ಪಕ್ಷಪಾತ ಮಾಡಿ, ಇಂಥವ್ರು ಹೊರಗಿಲ್ಲ, ಅವ್ರು 8:45 ಬಂದರೂ ಪರವಾಗಿಲ್ಲ, ಕ್ಷಮಾಪಣೆ ಮಾಡ್ತೇನೆ. ಇನ್ನು ಉಳಿದವ್ರು 8:30, 8:32, 8:33 ಬಂದರೂ ಕೂಡ ಕರೆದು ಬೈಬೇಕು ಅವರಿಗೆ ಅಥವಾ ಶಿಕ್ಷೆ ಕೊಡ್ತೇನೆ ಅಂದ್ರೆ ಅಲ್ಲೇನು ಯಜಮಾನನು ಅನೀತಿವಂತನಾಗಿದ್ದಾನೆ. ನೀತಿವಂತನು ತಾನು ಏನಂತಾರೆ ಪರಿಪೂರ್ಣನು, ತಾನು ನ್ಯಾಯವಂತನು ತೋರಿಸ್ತಾ ಇಲ್ಲ. ಒಂದು ಟೈಮು ಒಂದು ಫಿಕ್ಸ್ ಮಾಡಿದ್ಮೇಲೆ ಎಲ್ಲರ ಬಗ್ಗೆ ಹಾಗೆ ನೋಡ್ಕೋಬೇಕು. ಹೀಗೆ ಒಬ್ಬ ಯಜಮಾನನಿಗೆ ನಾವು ಅನ್ಯಾಯ ಮಾಡುವ ಆತನು ಅನೀತಿವಂತನು, ಅವನ ಜಜ್ಮೆಂಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲಿರುವಂತ ದೇವರಿಗೆ ನಾವು ನೋಡ್ತೇವೆ. ಹಾಗೆ ದೇವ್ರ ಪಕ್ಷಪಾತಿಯಾಗಿದ್ದು ಯಾರಿಗೆ ಬೇಕೋ ಅವ್ರಿಗೆ ಕ್ಷಮಿಸ್ಬೋದು, ಯಾರಿಗೆ ಬೇಕೋ ಅವ್ರಿಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ಬೋದು. ಹಾಗಲ್ಲ, ದೇವ್ರು ಹಾಗೆ ಮಾಡಿಲ್ಲ. ಅದಕ್ಕೆ ಕ್ಷಮಾಪಣೆ ಅನ್ನೋದು ಪ್ರೀತಿಯಿಂದ ಅಲ್ಲ, ಪ್ರೀತಿ ನಿಮಿತ್ತ ಕ್ಷಮಾಪಣೆ ಅಲ್ಲ. ಪ್ರೀತಿ ನಿಮಿತ್ತ ಕ್ಷಮಾಪಣೆಯ ಮಾರ್ಗ ಉಪಾಯ ಮಾಡಿದ್ದಾನೆ, ಹೌದು. ಆದ್ರೆ ಅಲ್ಲಿ ಪ್ರೀತಿ ಇರುತ್ತದೆ. ಕ್ಷಮಾಪಣೆಗೆ ಶಿಕ್ಷೆ ಆಗ್ಲೇಬೇಕು. ಅದು ದೇವರ ನಿಯಮ. ದೇವರೇ ಶಿಕ್ಷೆ ನೇಮಿಸಿರುವಾಗ ಪರವಾಗಿಲ್ಲ. ಶಿಕ್ಷೆ ಅಂದ್ರೆ ಶಿಕ್ಷೆ ನೇಮಿಸಿರುವಂತವನ್ನೇ ಸರಿ ಇಲ್ಲ ಅಂತ ಅರ್ಥ. ಅದು ದೇವರು ಪಾಪಕ್ಕೆ ಬರುವಂತ ಸಂಬಳ ಮರಣ ಅಂತ ಹೇಳಿ ದೇವರೇ ಶಿಕ್ಷೆಯನ್ನು ವಿಧಿಸಿರುವಾಗ ಆ ಶಿಕ್ಷೆ ಹೊಂದಿದ್ರೆ ತಾನೇ ಅದಕ್ಕೆ ಬಿಡುಗಡೆ ಆಗುವಂಥದ್ದು. ಅಂದ್ರೆ ಶಿಕ್ಷೆ ಹೊಂದಲೇಬೇಕು. ಇದು ದೇವರ ನಿಯಮ. ಪ್ರೀತಿ ಮಾಡ್ತೇನೆ, ಅದಕ್ಕೆ ಶಿಕ್ಷೆ ಎಲ್ಲ ಪರವಾಗಿಲ್ಲ, ಶಿಕ್ಷೆ ಹೊಂದಿದ್ರೆ ಪರವಾಗಿಲ್ಲ, ನಾನು ಪ್ರೀತಿ ನಿಮಿತ್ತ ಕ್ಷಮಿಸ್ತೇನೆ ಅಲ್ಲ. ದೇವ್ರ ಪ್ರೀತಿ ನಿಮಿತ್ತ ಕ್ಷಮಿಸ್ತಾನೆ, ಹೌದು. ಆದರೆ ಪ್ರೀತಿ ಮಾಡೋದ್ರ ಹಿಂದೆ ಆತನ ಶಿಕ್ಷೆ ನಿಮಗೋಸ್ಕರ ಅನುಭವಿಸಿದ್ರೆ ಅದನ್ನು ಹೇಳೋದಕ್ಕೆ ಸಾಧ್ಯತೆ ಉಂಟು. ನಮ್ಮೆಲ್ಲರಿಗೂ ಗೊತ್ತುಂಟು, ಕರ್ತನ ಈ ಲೋಕದ ಸೇವೆ ನೋಡುವಾಗ ಒಬ್ಬ ವ್ಯಭಿಚಾರ ಮಾಡ್ತಿರುವಂತ ಸ್ತ್ರೀಗೆ ಅವರು ಪರಿಸರ ಕರ್ಕೊಂಡ್ಬರ್ತಾರೆ, ರೆಡ್ ಹ್ಯಾಂಡ್ ಹಿಡ್ಕೊಂಡ್ಬರ್ತಾರೆ. ಹಿಡ್ಕೊಂಬಂದು ಹೇಳ್ತಾರೆ, ನೋಡಿ ಕರ್ತದೆ, ನೋಡಿ ಹೀಗೆ ನಾವು ರೆಡ್ ಹ್ಯಾಂಡ್ ಆಗಿ ಪಾಪ ಮಾಡಂತ ತಗೊಂಡ್ಬಂದಿದೆ, ಮತ್ತೆ ಇವಾಗ ಏನ್ ಹೇಳ್ತಿ? ಅಲ್ಲಿ ನಾವು ನೋಡ್ತೇವೆ ಅನೇಕ ಸರಿ ನಾವು ಅದರ ಸರಿಯಾದಂತ ಅರ್ಥ ಗೊತ್ತಿಲ್ಲ ಅಂದ್ರೆ ಹಾಗೆ ಸುಮ್ಮನೆ ಕ್ಷಮಿಸಿದ ಅಂತ ಹೇಳಿ. ಹೌದು, ಕರ್ತನಿಗೆ ಕ್ಷಮಿಸುವಂತ ಅಧಿಕಾರ ಉಂಟು. ಆದರೆ ಅಲ್ಲಿ ಆತನ ಹೇಳುವಂತ ಕೊನೆಗೆ ಇನ್ನೆಲ್ಲ ಹೇಳ್ದ ನೆಲದ ಮೇಲೆ ಏನು ಬರದ ಆ ವಿಷಯಗಳು ಕೂಡ ಒಂದ್ ದಿವಸ ನಾವು ನೋಡೋಣ. ಆದ್ರೆ ಇಲ್ಲಿ ನೋಡುವಾಗ ಆತನು ಆಯ್ತು, ಯಾರು ಕಲ್ಲೆಸದಕ್ಕೆ ಧೈರ್ಯ ಆಗ್ಲಿಲ್ವಲ್ಲ, ಆಯ್ತು ಹೋಗು, ನಾನು ಕೂಡ ಏನ್ ಮಾಡಲಾದ್ರೆ ಮುಂದೆ ಪಾಪ ಮಾಡ್ಬೇಡ ಅಂತ. ಹಾಗಂತ ತಕ್ಷಣ ಮುಂದೆ ಪಾಪ ಮಾಡಿದ್ರೆ ಏನಾಗುತ್ತೆ, ಪಾಪ ಮಾಡಲಾಗುತ್ತೆ, ಅದರ ಅರ್ಥ ಅಲ್ಲ. ಅದರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅನೇಕ ಸಾರಿ ಹೇಳೋದಕ್ಕಿಂತ ಅದಕ್ಕೆ ವಿರುದ್ಧವಾಗಿ ಪ್ರಶ್ನೆ ಹಾಕುವಂತವ್ರು ಅನೇಕರು ಇರ್ತಾರೆ. ಅಲ್ಲಿ ಅದು ಹೇಳ್ತಲ್ಲ, ಅಲ್ಲಿ ಆತನ ಹೇಳಿದೆ ಅಂದ್ರೆ ಆಯ್ತು, ನಾನು ಮಾಡೋದು ನಾನು ಕ್ಷಮಿಸಿ. ಯಾಕಂದ್ರೆ ಈತ ನ್ಯಾಯಾಧೀಶನು, ಈತನೇ ಏನಾದ್ರೂ ಶಿಕ್ಷೆ ಕೊಡ್ತಾನೆ ಅಂತ ಅವ್ರು ಕರ್ಕೊಂಡ್ಬಂದಿದ್ರು. ಅವ್ರು ಕರ್ಕೊಂಡ್ಬಂದಾಗ ಆತನ ಹೇಳ್ತಾರೆ, ಆಯ್ತು ನಾನು ಕೂಡ ಕಲ್ಲೆಸೆಲ್ಲ, ಆಯ್ತು ನೀನು ಹೋಗಿ ಮುಂದೆ ಪಾಪ ಮಾಡಬೇಡ ಅಂದ್ರೆ ಅಲ್ಲಿ ಆತನಿಗೆ ಶಿಕ್ಷೆಯನ್ನು ಕ್ಷಮಿಸುವಂತ ಶಕ್ತಿ ಆತನಿಗೆ ಉಂಟು. ಯಾಕಂದ್ರೆ ಆಯ್ತು, ನಾನು ನಿನಗೋಸ್ಕರ ಕೂಡ ಶಿಕ್ಷೆ ಹೊಂದ್ತೇನೆ, ಅದಕ್ಕೋಸ್ಕರ ನಾನು ನಿನಗೆ ಕ್ಷಮಾಪಣೆ ಮಾಡ್ತೇನೆ. ಬೇರೆ ಯಾರೋ ಬಂದು ಆಯ್ತು ನಾನು ಕ್ಷಮಿಸ್ತೇನೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾರು ಶಿಕ್ಷೆ ಹೊಂದುವುದಕ್ಕೆ ಸಿದ್ಧರಾಗಿದ್ದಾರೋ ಆತನಿಗೆ ಮಾತ್ರ ಆ ಒಂದು ಸಾಮರ್ಥ್ಯ ಶಕ್ತಿ ಉಂಟು. ಅದಕ್ಕೆ ಆತನ ಹೇಳ್ಬೋದು, ಆಯ್ತು ನಾನು ನಿನಗೆ ಕ್ಷಮಿಸ್ತೇನೆ, ನಿನ್ನ ಪಾಪವನ್ನು ಕೂಡ ನಾನು ಹೊತ್ಕೊಂಡು ಹೋಗ್ತೇನೆ. ಅದಕ್ಕೆ ಯೋಹಾನ ಸುವಾರ್ತೆ 1:29 ಹೇಳ್ತಾನೆ, ಹಾಗೂ ದೇವರು ನೇಮಿಸಿದಂತೆ ಯಜ್ಞದ ಕುರಿಮರಿ ಲೋಕದ ಪಾಪವನ್ನು ಹೊತ್ಕೊಂಡು ಹೋಗ್ತಾನೆ. ಏನಂದ್ರೆ ಆತನು ಇಡೀ ಲೋಕದ ಎಲ್ಲಾ ಜನರ ಪಾಪವನ್ನು ಹೊತ್ಕೊಂಡು ಆತನು ಮರಣವನ್ನು ಶಿಕ್ಷೆಯನ್ನು ಹೊಂದಿದ. ಯಾಕಂದ್ರೆ ದೇವರು ನೇಮಿಸಿರುವಂಥದ್ದು. ಅದಕ್ಕೆ ನೋಡ್ತೇವೆ ನಂತರ ಅನೇಕ ಸಾರಿ ಕ್ಯಾಲ್ವಿನಿಸ್ಟಿಕ್ ಏನಂತಾರೆ ಒಂದು ಸಿದ್ಧಾಂತದಲ್ಲಿ ಅವರು ಲಿಮಿಟೆಡ್ ಅಟೋನ್ಮೆಂಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರಿಗೋಸ್ಕರ ಶಿಕ್ಷೆ ಹೊಂದಿದ್ರೆ ಮತ್ತೆ ಎಲ್ಲರಿಗೂ ಬಿಡುಗಡೆ ಆಗ್ಬೇಕಲ್ಲ, ಇಲ್ಲ ನಂಬಿದವರಿಗೆ ಮಾತ್ರ ಅಂತ ಹೇಳ್ತಾರೆ. ಹೇಗೂ ಅದು ಒಂದು ರೀತಿ ವಾದ ಮಾಡೋದು, ಚರ್ಚೆ ಮಾಡುವಂಥದ್ದು. ಅಂದ್ರೆ ಅಲ್ಲಿ ಒಂದು 5 ಪಾಯಿಂಟ್ ಇರುವಂಥದ್ದು, ಎಲ್ಲರೂ ಅದನ್ನು ಸ್ವೀಕಾರ ಮಾಡಿ 2-3 ಪಾಯಿಂಟ್ ಏನೋ ಹೇಳ್ತಾರೆ. ಆದ್ರೆ ಒಂದು ವಿಧದಲ್ಲಿ ಅವ್ರು ಹಾಗೆ, ಅವ್ರು ಹಾಗೆ. ಯಾಕಂದ್ರೆ ಅವ್ರು ಹೇಳಿದ್ರೆ ಅವರ ವಾದ ಏನಂದ್ರೆ ಎಲ್ಲರಿಗೋಸ್ಕರ ಶಿಕ್ಷೆ ಅನುಭವಿಸಿದ ಮೇಲೆ ಮತ್ತೆ ಎಲ್ಲರಿಗೂ ಬಿಡುಗಡೆ ಅಲ್ಲ.
ಬಿಡುಗಡೆ ಆಗ್ತಾರೆ. ಅಂದ್ರೆ ಇದಕ್ಕೆ ಇನ್ನೊಂದು ಸುಳ್ಳು ವಾದ ಬಂದಿದೆ. ಸುಳ್ಳು ಸಿದ್ಧಾಂತ ನಂಬಿಕೆಯವರು ದೇವರು ಪ್ರೀತಿಯಾಗಿದ್ದಾನೆ, ಎಂದು ಯಾರು ಎಲ್ಲರಿಗೂ ಆ ಶಿಕ್ಷೆ ಕೊಡಲ್ಲ, ಕೊನೆಗೊಂದು ದಿವಸ ಎಲ್ಲರಿಗೂ ಬಿಡುಗಡೆ ಮಾಡ್ತಾನೆ, ಕ್ಷಮಿಸ್ತಾನೆ ಅಂತ ಇವ್ರು ಬಂದ ಕೆಲವು. ಇವರೆಲ್ಲ ಮಾಡಿ ತಪ್ಪು ಸಿದ್ಧಾಂತ ಬಂದವರು ಅವರು ಎಲ್ಲಿಂದನೂ ಬೇರೆ ಧರ್ಮದ ವಾಕ್ಯಗಳು ತಗೊಂಡ್ಬಂದು ಸಿದ್ಧಾಂತ ಹೇಳಲ್ಲ ಅವರು. ಈ ಸುಳ್ಳು ಪಂಗಡದಾಗ ಬರುವಂತ ಬೈಬಲ್ ವಾಕ್ಯಗಳನ್ನೇ ಹಿಡ್ಕೊಂಡು ನೋಡಿ ಈ ವಾಕ್ಯ ಹೇಗೆ ಹೇಳಿದೆ, ಅದಕ್ಕೆ ಇದು ನೋಡು ದೇವರು ಹೀಗೆ ಮಾಡ್ತಾನೆ, ಸೈತಾನ ಮಾಡೋದೇ ದೇವರ ವಾಕ್ಯದಿಂದಲೇ ಸೈತಾನ ನಮ್ಗೆ ವಂಚನೆ ಮಾಡುವಂಥದ್ದು. ಆದ್ರೆ ಈ ತಪ್ಪು ಬೋಧನೆಗೆ ಹೋದಂಥವರಿಗೆ ಅದರ ಅರಿವಿಲ್ಲ. ಈ ಒನ್ಲಿ ಜೀಸಸ್ ಅನ್ನೋಂಥರು, ದೀಕ್ಷಾ ಸ್ನಾನದ ಭಕ್ತರು ಅಥವಾ ದಶಾಜ್ಞೆಯ ಭಕ್ತರು, ಇವರೆಲ್ಲ ಒಂದು ವಿಷಯಕ್ಕೆ ಭಕ್ತರಾಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನವರು ನಿಜವಾಗಲೂ ನಂಬಿಕೆ ಇಲ್ಲ. ಅದಕ್ಕೆಲ್ಲ ನೋಡ್ತೇವೆ, ದೇವರೇ ಶಿಕ್ಷೆಯನ್ನು ವಿಧಿಸಿರುವಾಗ ಶಿಕ್ಷೆಯನ್ನು ಹೊಂದಿದ್ರೇ ಅದಕ್ಕೆ ಬಿಡುಗಡೆ. ಶಿಕ್ಷೆ ಹೊಂದಲಾರ್ದೆ ಆಯ್ತು ನಾನು ನಿನ್ಗೆ ಪ್ರೀತಿ ಮಾಡ್ತೇನೆ ಅದಕ್ಕೆ ಹೋಗಿ ಪರವಾಗಿಲ್ಲ ಅಂತ ಹೇಳಿ ದೇವ್ರು ಹೇಳಲ್ಲ. ಆಯ್ತು ನಿನ್ನ ಪರವಾಗಿ ನಾನು ಶಿಕ್ಷೆ ಹೊಂದ್ತೀನಿ, ಅದಕ್ಕೆ ನಾನು ನಿನಗೆ ಬಿಡುಗಡೆ ಕೊಡ್ತೇನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಕ್ಷೆ ಒಂದ್ ವೇಳೆ ನಾನೇ ಶಿಕ್ಷೆ ಹೊಂದಿದ್ರೆ ನನ್ನ ಮರಣ ನನ್ನನ್ನು ಬಿಡಲ್ಲ, ಯಾಕಂದ್ರೆ ನಾನು ಪಾಪಿ ಆಗಿದ್ದೇನೆ. ಪಾಪ ರಹಿತನಾಗಿರುವ ಆತನು ಶಿಕ್ಷೆ ಹೊಂದಿದ್ರೆ ಶಿಕ್ಷೆ ಹೊಂದಿದ ಮರಣ ಆತನ ಹಿಡ್ಕೊಳ್ಳಕ್ ಆಗ್ಲಿಲ್ಲ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಮರಣದಿಂದ ಎದ್ದು ಬಂದು ಆತನ ಹೇಳ್ತಾನೆ, ಮರಣವೇ ನಿನ್ನ ಜೀವಲ್ಲಿ, ಪಾತಾಳವೇ ನಿನ್ನ ಜೀವಲ್ಲಿ ಆತ. ಯಾಕಂದ್ರೆ ನನ್ನ ಹಿಡ್ಕೊಳಕ್ ಆಗ್ಲಿಲ್ಲ, ಯಾಕಂದ್ರೆ ಆತನಿಗೆ ಮರಣವಿರಲಿಲ್ಲ. ಆದ್ರೆ ಆತನ ಮರಣ ಶಿಕ್ಷೆಯನ್ನು ಹೊತ್ತುಕೊಂಡಿದ್ದು ಆತನು ಮರಣವನ್ನು ಹೊಂದಿದ ಹೊರತು ಆತನೇ ಪಾಪಿಯಾಗಿದ್ದರೆ ಆತನು ಮರಣ ಹೊಂದ್ತಾ ಇಲ್ಲ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಶಿಕ್ಷೆಯನ್ನು ಅನುಭವಿಸಿದ, ಅವಾಗ ನಾವು ಬಿಡುಗಡೆ ಉಂಟು. ಸೊ ಪಾಪಕ್ಕೆ ಬಿಡುಗಡೆ ಪ್ರೀತಿ ಅಲ್ಲ, ದೇವರ ಶಿಕ್ಷೆ ಅನುಭವಿಸುವಂಥ ಶಿಕ್ಷೆ ಬಿಡುಗಡೆ ಉಂಟು ಮಾಡುತ್ತೆ. ಶಿಕ್ಷೆ ಆದ್ಮೇಲೆ ನಾವು ನೋಡ್ತೇವೆ 2 ಉತ್ತರವಾದಂಥ ಏನಂತಾರೆ ಫಲಿತಾಂಶ ನಾವು ಬರುವಂಥದ್ದು. ಮೊದಲನೇದಾಗಿ ಅಟೋನ್ಮೆಂಟ್, ಎರಡನೇದಾಗಿ ನೋಡುವಾಗ ನೋಡ್ತೇವೆ ಅದು ರಿಡೆಂಪ್ಷನ್ ಅಥವಾ ವಿಮೋಚನೆ ಅಂತ ನೋಡ್ತೇವೆ. ಹೇಗೋ ಏನಂತಾರೆ ಹಳೆ ಒಡಂಬಡಿ ಯಾಜಕಕಾಂಡ ವಿಮೋಚನೆ ಕಾಂಡ 29:33 ನೋಡ್ತೇವೆ. ವಿಮೋಚನೆ ಕಾಂಡ ಅಥವಾ ಹೊರಡೋಣ 29:33 ವಿಮೋಚನೆ ಕಾಂಡ 29:33. ಅವರು ಪ್ರತಿಷ್ಠೆ ಮಾಡೋದಕ್ಕೋಸ್ಕರ ಮತ್ತು ಪರಿಶುದ್ಧ ಮಾಡೋದಕ್ಕೋಸ್ಕರ ಅವರಿಗಾಗಿ ಪ್ರಾಯಶ್ಚಿತ್ತ ಮಾಡಿದವುಗಳನ್ನು ಅವರೇ ತಿನ್ನಬೇಕು, ಅನ್ಯರು ಅದನ್ನು ತಿನ್ನಬಾರದು, ಯಾಕಂದ್ರೆ ಅವು ಪರಿಶುದ್ಧವಾದವುಗಳು. ಇಲ್ಲಿ ನೋಡುವಾಗ ಇಲ್ಲಿ ಬೇರೆ ಬೇರೆ ವಿಷಯಗಳುಂಟು, ಹಾಗೆ 36ನೇ ವಿಷಯ ಉಂಟು, ಅನೇಕ ವಚನಗಳೆಲ್ಲ ನೋಡ್ತೇವೆ. ಆದ್ರೆ ಇಲ್ಲಿ 36ನೇ ವಿಷಯ ನೋಡೋಣ. ಮತ್ತು ಪಾಪದ ಯಜ್ಞವಾದ ಹೋರಿಯನ್ನು ಪ್ರತಿದಿನ ಪ್ರಾಯಶ್ಚಿತ್ತಕ್ಕಾಗಿ ತಂದು ಯಜ್ಞವೇದಿಗಾಗಿ ಪ್ರಾಯಶ್ಚಿತ್ತ ಮಾಡಿದ ಮೇಲೆ ಅದರ ದೋಷವನ್ನು ಪರಿಹರಿಸಿ ಅದನ್ನು ಪವಿತ್ರ ಮಾಡೋದಕ್ಕೆ ಅದನ್ನು ಅಭಿಷೇಕಿಸಬೇಕು. ಸೊ ಇಲ್ಲಿ ದೇವರು ಪ್ರಾಯಶ್ಚಿತ್ತಕ್ಕೋಸ್ಕರ ಅಥವಾ ಇನ್ನೊಂದು ಮೇಲೆ ಪ್ರಾಯಶ್ಚಿತ್ತ ಯಜ್ಞ ಅಂತ ಹೇಳಿ ಬಂದಿರುವಂತ ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಪ್ರಾಯಶ್ಚಿತ್ತದ ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು, ಅದು ಉಂಟು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ರೋಮ 5:11 ಉಂಟು. ಅನೇಕ ಸಾರಿ ಕೆಲವರು ಇದು ಇನ್ನು ಹೊಸ ಒಡಂಬಡಿಕೆ ಅಂತ ಹೇಳಿ ನೋಡಿದಾಗ ಹೇಗೋ ಜನರಲ್ ಆಗಿ ನೋಡ್ತಾ ಇದ್ದೇವೆ. ಅಲ್ಲಿ ಅಂದ್ರೆ ನಮ್ಗೆ ಅಟೋನ್ಮೆಂಟ್ ಇಲ್ಲ, ಬರೀ ನಮ್ಗೆ ರಿಡೆಂಪ್ಷನ್ ಅಂತ ಹೇಳಿ ಕೆಲವರು ಹೇಳುವಂತ ಉಂಟು. ಅದಕ್ಕೆ ಇಲ್ಲಿ ಬಂದಾಗ ಆ ಪದ ಆ ರೀತಿ ತರ್ಜುಮೆ ಮಾಡಿಲ್ಲ, ಆದ್ರೆ ಇಂಗ್ಲಿಷ್ ನಲ್ಲಿ ಅದು ಅಟೋನ್ಮೆಂಟ್ ಅಂತಾನೆ ಇದೆ KJV. ರೋಮ 5:11 ಇಷ್ಟು ಮಾತ್ರವಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈಗ ಪ್ರಾಯಶ್ಚಿತ್ತ ಹೊಂದಿದವರಾಗಿ ಆತನ ಮುಖಾಂತರ ನಾವು ಸಹ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಅಂದ್ರೆ ಇನ್ನೊಂದು ತರ್ಜುಮೆಯಲ್ಲಿ ಪ್ರಾಯಶ್ಚಿತ್ತ ಹಾಕಿಲ್ಲ, ಅಲ್ಲಿ ಸಮಾಧಾನ ಅಂತ ಹೇಳಾಕಿದೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಅಟೋನ್ಮೆಂಟ್ ಇರೋದು ಅಂದ್ರೆ ಇದು ಒಂದೇ ಸಾರಿ, ಹೊಸ ಒಡಂಬಡಿಕೆಯಲ್ಲಿ ಒಂದೇ ಸಾರಿ ಅಟೋನ್ಮೆಂಟ್ ಉಪಯೋಗಿಸೋದು. ಇದು ಪ್ರಾಯಶ್ಚಿತ್ತ ಯಜ್ಞ. ಇದು ಅನೇಕ ಸಾರಿ ಹಳೆ ಒಡಂಬಡಿಕೆಯವರಿಗೆ ಅಥವಾ ಇಸ್ರೇಲರಿಗೆ ನೇಮಕವಾದಂಥ ರೀತಿಯಲ್ಲಿ ಈ ಒಂದು ಯಜ್ಞ ಮತ್ತು ಅವರಿಗೆ ಸಂಬಂಧಪಟ್ಟದ್ದು. ಅನ್ಯರಾದಂಥ ನಮಗೆ ಇದಲ್ಲ. ಅನ್ಯರಾದಂಥ ನಮಗೆ ಆಗಿರುವಂಥದ್ದು ಏನಂತ ನೋಡುವಾಗ ನಮಗೆ ಏನಂತಾರೆ ಆ ಶಿಕ್ಷೆಗೆ ಬೇಕಾದಂಥ ಬೆಲೆ ಕಟ್ಟುವುದು ಅಷ್ಟೇ ಅಲ್ಲ, ಬೆಲೆ ಕಟ್ಟಿ ಅದರಿಂದ ಬಿಡಿಸ್ಕೊಂಡು ಬರುವಂಥದ್ದು. ಇದು ರಿಡೆಂಪ್ಷನ್, ಇದು ವಿಮೋಚನೆ. ನಮಗೆ ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ ಅಂದ್ರೆ ಅಟೋನ್ಮೆಂಟು ಆಗಿದೆ, ಪ್ರಾಯಶ್ಚಿತ್ತ ಯಜ್ಞವು ಕರ್ತನ ನಮಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಿದ್ದಾನೆ. ಅದರ ಜೊತೆಯಲ್ಲಿ ಏನಂದ್ರೆ ಅದು ಯಜ್ಞ ಕಟ್ಟಿದ ಮೇಲೆ ಅಂದ್ರೆ ಫೈನ್ ಅಥವಾ ದಂಡ ಕಟ್ಟಿದ ಮೇಲೆ ಕೂಡ ಇನ್ನು ಕೈದಿಯಾಗಿ ಅಥವಾ ಅಪರಾಧಿಯಾಗಿ ಇನ್ನೂ ಜೈಲಲ್ಲೇ ಕೂತಿರುವಂತ ಸಿಚುವೇಶನ್ಗಳು ಉಂಟು. ಆದ್ರೆ ಅಲ್ಲ, ಯಾರು ಕಟ್ಟಿರ್ತಾನೋ ಆತನು ಬಂದು ಆತನ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ಬೇಕು. ಇದು ಕರ್ತನಾದ ಯೇಸು ಕ್ರಿಸ್ತ ನಮಗೋಸ್ಕರ ಮಾಡಿರುವಂತ ಕಾರ್ಯ. ಆತನು ಬೆಲೆ ಕೊಡುವಂಥದ್ದು ಅಷ್ಟೇ ಅಲ್ಲ, ಆತನು ನಮ್ಮನ್ನು ಅದರಿಂದ ಬಿಡುಗಡೆ ಮಾಡ್ದ. ಅದಕ್ಕೆ ನಾವು ನೋಡ್ತಾ ಇದ್ದೇವೆ, ಪಾಪ ರಕ್ಷಣೆಯ ಸುವಾರ್ತೆಯ ಮೊದಲನೇ ನಾವು ಪಾಪಿಗಳು, ಪಾಪಕ್ಕೆ ಶಿಕ್ಷೆ ಉಂಟು, ಶಿಕ್ಷೆ ಏನಾಗಿದೆ ಮರಣ ಉಂಟು, ಅದು ನಿತ್ಯವಾದಂಥ ಮರಣ. ನಾವು ಯಾರು ಅದರಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯವಿಲ್ಲ. ಹಾಗಿರೋದಾದರೆ ಮರಣದಿಂದ ಬಿಡುಗಡೆ ಹೊಂದಬೇಕಾದ್ರೆ ದೇವರ ಪ್ರೀತಿಯ ನಿಮಿತ್ತವೋ ಅಲ್ಲ, ಬದಲಾಗಿ ದೇವರ ಶಿಕ್ಷೆ ನಿಮಿತ್ತ. ಶಿಕ್ಷೆ ದೇವರ ಪ್ರೀತಿಯಿಂದ ಕ್ಷಮಿಸುವ ಆತನಲ್ಲ, ಅದ್ರ ಬದಲಾಗಿ ಶಿಕ್ಷೆಯನ್ನು ಕೊಟ್ಟೆ ಕ್ಷಮಿಸ್ತಾನೆ. ನಮಗೆ ಶಿಕ್ಷೆ ಹೊಂದಿದ್ರೆ ನಾವು ನಿತ್ಯವಾಗಿ ಮರಣದಲ್ಲೇ ಏನಂತಾರೆ ಮರಣಕ್ಕೆ ನಾವು ಒಳಗಾಗ್ತೇವೆ. ಅದರ ಬದಲಾಗಿ ತಾನೇ
ಏನಂತಾರೆ ಶಿಕ್ಷೆ ಅನುಭವಿಸಿದ್ರು ತಾನೇ ಅಂತ ನೋಡುವಾಗ ಅಲ್ಲಿ ಅದನ್ನು ಸ್ವಲ್ಪ ಹೊತ್ತಿನಲ್ಲಿ ನೋಡ್ತೇವೆ. ಅದಕ್ಕೆ ಮತ್ತೆ ಒಂದಲೇ ಜೀಸಸ್ನವರ ತಪ್ಪು ಸಿದ್ಧಾಂತಗಳು ನೋಡ್ತೇವೆ. ಅಲ್ಲಿ ದೇವರೇ ಸ್ವತಃ ಬಂದನು ಅಂತ ಹೇಳಿ ನೋಡುವಾಗ ದೇವರು ತನ್ನ ಕುಮಾರನನ್ನು ಕಳಿಸಿದ್ರು. ದೇವರೇ ಸ್ವತಃ ದೇವರೇ ಎಲ್ಲವನ್ನು ಬಿಟ್ಟು ಇಲ್ಲಿ ಪರಲೋಕ ಖಾಲಿ ಮಾಡಿ ಇಲ್ಲಿ ಮನುಷ್ಯನಾಗಿ ಬರ್ತೇನೆ ಅಂತ ಬರಲಿಲ್ಲ. ಮೊದಲೇ ನೇಮಿಸಿರುವ ಪ್ರಕಾರ ದೇವರ ಮೊದಲನೇ ಯೋಜನೆ ಪ್ರಕಾರ ಮೊದಲೇ ಜಗದುತ್ಪತ್ತಿಗಿಂತಲೂ ಮುಂಚೆನೆ ಯೋಚಿಸಿರುವ ದೇವರ ಆಲೋಚನೆ ಪ್ರಕಾರ ಅದನ್ನೇ ಪ್ರಕಟಣೆ 13:8 ಗುರುವಾರ ನೋಡಿದ್ದೇವೆ. ಭೂಮಿಗೆ ಅಸ್ಥಿವಾರ ಹಾಕಿದಂದಿನಿಂದ ಯಜ್ಞದ ಕುರಿಮರಿ ಆತ ಒಂದು ವಚನ ನೋಡೋಣ ಸರಿ. ಪ್ರಕಟಣೆ 13:8 ಪ್ರಕಟಣೆ 13:8 ಪ್ರಕಟಣೆ 13:8 ವಚನ. ಜಗತ್ತಿಗೆ ಅಸ್ಥಿವಾರ ಹಾಕಿದಂದಿನಿಂದ ಯಾರ ಹೆಸರುಗಳು ವಧಿಸಲ್ಪಟ್ಟ ಕುರಿಮರಿಯಾದಾತನ ಜೀವಗ್ರಂಥದಲ್ಲಿ ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಮೃಗವನ್ನು ಆರಾಧಿಸುವರು. ಅಂದ್ರೆ ಇಲ್ಲಿ ನಾವು ಕಳೆದ ವಾರ ನಾವು ನೋಡಿದ್ದೇವೆ ಜೀವಗ್ರಂಥ ಅಥವಾ ಜೀವಬಾಧ್ಯರ ಪಟ್ಟಿ ತಿಳಿಯುವಂತ ಮೇಲೆ ನಾವು ನೋಡ್ತೇವೆ. ಬುಕ್ ಆಫ್ ಲೈಫ್ ಅಂತ ಹೇಳಿ ಅಲ್ಲ ನೋಡ್ದೇವೆ. ಅಂದ್ರೆ ಅಲ್ಲಿ ಅವತ್ತು 2 ಸಂಗತಿ ನೋಡಿದ್ದೇವೆ. ಏನಂದ್ರೆ ಜಗತ್ತಿಗೆ ಅಸ್ಥಿವಾರ ಹಾಕಿದಂದಿನಿಂದ ಫ್ರಮ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಒಂದಿದೆ. ಅದು ಯಾರಿಗೆ? ಕಿಂಗ್ಡಮ್ನವರಿಗೆ ಅಥವಾ ಇಸ್ರೇಲರಿಗೆ. ಆದರೆ ನಾವು ಎಫೆಸ 1:7 ನೋಡಿದ್ದೇವೆ. ಅಸ್ಥಿವಾರಕ್ಕಿಂತ ಮುಂಚೆ ಎಫೆಸ 1:7 ಎಫೆಸದವರಿಗೆ 1ನೇ ಅಧ್ಯಾಯ 7ನೇ ವಚನ. ಎಫೆಸದವರಿಗೆ 1ನೇ ಅಧ್ಯಾಯ 7ನೇ ವಚನ. 4ನೇ ವಚನ. ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಆತನು ಜಗತ್ತಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಸೊ ಕೃಪೆಗೆ ಒಳಗಾಗಿರುವಂತ ವಿಶ್ವಾಸಿಗಳು ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ದೇಹದ ಅಂಗಾಂಗಗಳ ಬಗ್ಗೆ ನೋಡುವಾಗ 2 ಪದಗಳು ದೇವರು ಉಪಯೋಗಿಸಿದ್ದಾನೆ. ದೇವರೆಲ್ಲಾ ಪದಗಳು ತಾನೇ ಬರೆಸಿರುವಾಗ ಆ ಅರ್ಥದಿಂದಲೇ ಆತನು ಬರೆಸಿದ್ದಾನೆ. ಕೃಪೆಗೆ ಒಳಗಾಗಿರುವ ಕ್ರಿಸ್ತನ ದೇಹದ ಬಗ್ಗೆ ದೇವರು ಹೇಳ್ತಿದ್ದಾನೆ ಜಗತ್ತಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ. ಆದ್ರೆ ಅದೇ ಜೀವ ಗ್ರಂಥದ ಪುಸ್ತಕದಲ್ಲಿ ಬರೆಯುವ ಅಸ್ಥಿವಾರ ಹಾಕಿದಂದಿನಿಂದ 2 ವ್ಯತ್ಯಾಸ. ಫ್ರಮ್ ದ ವರ್ಲ್ಡ್ ಫೌಂಡೇಶನ್ ಆಫ್ ದ ವರ್ಲ್ಡ್, ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್, 2 ಪದಗಳ ವ್ಯತ್ಯಾಸನ ನೋಡ್ತೇವೆ. ಸೊ ಕೃಪೆಯಲ್ಲಿರುವಂಥವ್ರಿಗೆ ದೇವರ ಪ್ಲಾನ್ ಬೇರೆ ಇದೆ. ಅಂದ್ರೆ ಏನು ಅನೇಕರು ಅದು ವ್ಯತ್ಯಾಸಗಳು ಗೊತ್ತಿಲ್ಲ, ಸುಮ್ಮನೆ ಏನೋ ನಂಬಿ ಏನೋ ಹೇಳುವಂಥದ್ದು ಅಲ್ಲ. ಅಂದ್ರೆ ಇಲ್ಲ ನೋಡುವಾಗ ದೇವರು ಯಜ್ಞದ ಕುರಿಮರಿಯಾದ ಜಗತ್ತಿಗೆ ಅಸ್ಥಿವಾರ ಹಾಕದಿಂದ ಅದ ಜೀವಗ್ರಂಥದ ಪುಸ್ತಕ ಅವಾಗಲೇ ನೇಮಿಸಿದ್ರು ಅಂತ ಹೇಳಿ ಅಲ್ಲ ನೋಡಿದಾಗ ಶಿಕ್ಷೆಯನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನುಭವಿಸಿದ ಮೇಲೆ ಆತನಲ್ಲಿ ಯಾರು ನಂಬಿಕೆ ಇರ್ತಾರೋ ಅವರಿಗೆ ಆತನು ಬಿಡುಗಡೆ ಉಂಟು ಮಾಡ್ತಾನೆ. ಅದನ್ನೇ ಎಫೆಸ 1:7 ನಾವು ನೋಡ್ತೇವೆ. ಎಫೆಸದವರಿಗೆ 1ನೇ ಅಧ್ಯಾಯ 7ನೇ ವಚನ. ಎಫೆಸದವರಿಗೆ 1ನೇ ಅಧ್ಯಾಯ 7ನೇ ವಚನ. ಆತನ ಕೃಪಾ ಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆ ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು. ಸೊ ಇದು ವಿಶೇಷವಾಗಿ ಎಲ್ಲ ನೋಡ್ತೇವೆ. ಮೊದಲನೇದಾಗಿ ಅಟೋನ್ಮೆಂಟ್ ಅಂತ ನೋಡ್ತೇವೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಮುಂದಿನ ದಿವಸಗಳು ನೋಡೋಣ. 2ನೇದಾಗಿ ರಿಡೆಂಪ್ಷನ್ ಅಂತ ನೋಡ್ತೇವೆ. ಇವೆಲ್ಲ ರಕ್ಷಣೆಗೆ ಸಂಬಂಧಪಟ್ಟಂತ ಪದಗಳಾಗಿವೆ. ಈ ಪದಗಳೊಂದು ದೇವರ ವಾಕ್ಯದಲ್ಲಿ ಬರೆದಿರುವಾಗ ಆ ಪದಗಳ ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಏನೋ ರಕ್ಷಣೆ ಸುಮ್ಮನೆ ಯಾವುದೋ ಸುವಾರ್ತೆ ಅಂದ್ರೆ ಅದು ವ್ಯರ್ಥ. ನೋಡ್ತೇವೆ ರಿಡೆಂಪ್ಷನ್ ದೇವರ ಶಿಕ್ಷೆಯ ಮೂಲಕವಾಗಿ ನಮಗೆ ಯಾವಾಗ ಶಿಕ್ಷೆ ಪರಿಪೂರ್ಣ ಆಗುತ್ತೋ ಅಲ್ಲಿ ನಾನು ಅಪರಾಧಿ ಅಂತ ಹೇಳಿ ನನಗೆ ಜೈಲ್ಗೆ ಹಾಕಿದಾಗ ನನ್ನನ್ನು ನಾನು ಮಾಡಬೇಕಾಗಿರುವಂತ ಶಿಕ್ಷೆ ಅಥವಾ ನಾನು ಕೊಡಬೇಕಾಗಿರುವಂತ ದಂಡ ಇನ್ನೊಬ್ಬ ವ್ಯಕ್ತಿ ನನಗೋಸ್ಕರ ಕೊಟ್ಟು ಆತನ ಆಯ್ತು ನಿನಗೆ ದಂಡ ಕಟ್ಟಿದ್ದೇನೆ, ನಿನ್ನ ಶಿಕ್ಷೆ ಕೂಡ ಅನುಭವಿಸ್ತೇನೆ, ಅದು ನಿನ್ನ ಒಳಗೆ ಇರೋ ಅಂತ ಹೇಳ್ಬಿಡಲ್ಲ. ಆತನು ಆಯ್ತು ನಿನಗೋಸ್ಕರ ನಾನು ಎಲ್ಲವನ್ನೂ ಮಾಡಬೇಕಾಗಿರೋದು ಮಾಡಿದ್ದೆ, ಆಯ್ತು ನಿನ್ನನ್ನು ನಾನು ಹೊರಗೆ ಕರ್ಕೊಂಡ್ ಬರ್ತೇನೆ, ಕೊಂಡುಕೊಂಡು ಹೊರಗೆ ಕರ್ಕೊಂಡ್ಬರ್ತದೆ. ಅಥವಾ ಅದಕ್ಕೆ ಏನೋ ಬೇಕಾಗಿರೋ ಅಲ್ಲಿ ಅದಕ್ಕೆ 2 ಪದಗಳು ಹಳೆ ಒಡಂಬಡಿಕೆ ಅಟೋನ್ಮೆಂಟ್, ಹೊಸ ಒಡಂಬಡಿಕೆ ರಿಡೆಂಪ್ಷನ್ ಕೆಲವರು ಹೇಳುವಂಥದ್ದು ಹೇಗೆ ವಿವರವಾಗಿ ಹೋಗಿ ನೋಡ್ತೇವೆ. ಪ್ರಾಯಶ್ಚಿತ್ತವಾಗಿ ಕೊಡುವಂಥದ್ದುಂಟು, ಅದೇ ಸಮಯಕ್ಕೆ ಪ್ರಾಯಶ್ಚಿತ್ತವಾಗಿ ಕೊಟ್ಟ ಮೇಲೆ ವಿಮೋಚನೆ ಮಾಡಿ ಹೊರಗೆ ಕರ್ಕೊಂಡು ಬರುವಂಥದ್ದು. ಅದನ್ನು ಇಸ್ರೇಲರ ಬಗ್ಗೆ ಹಳೆ ಒಡಂಬಡಿಕೆ ಒಂದು ರೀತಿ ಛಾಯಾಗಿ ಹೇಳುವಂಥದ್ದು. ಐಗುಪ್ತ ದೇಶದಲ್ಲಿ ಅವರು ಪಾಪದ ಬಂಧನದಲ್ಲಿದ್ದರು, ಗುಲಾಮಗಿರಿಯಲ್ಲಿದ್ದರು. ಅದಕ್ಕೆ ದೇವರು ಅನೇಕ ಸರಿ ಹೇಳ್ತಾರೆ, ನಿಮ್ಮನ್ನು ಗುಲಾಮಗಿರಿಯಿಂದ ಬಿಡಿಸಿ ಹೊರ ಕರ್ಕೊಂಡ್ ಬಂದಿದ್ದೇನೆ. ರಿಡೆಂಪ್ಷನ್ ಅರ್ಥ ವಿಮೋಚನೆ ಮಾಡಿದ್ದೇನೆ, ಅದಕ್ಕೆ ಕೊಡಬೇಕಂತ ಬೆಲೆ ನಾನು ಕೊಟ್ಟು ಹೊರ ಕರ್ಕೊಂಡ್ ಬಂದ್ಬೇಕು. ಸೊ ರಿಡೆಂಪ್ಷನ್ ವಿಮೋಚನೆ ಯಾವುದರಿಂದ? ಕರ್ತನ ಅಂತ ಯೇಸು ಕ್ರಿಸ್ತನ ರಕ್ತದಿಂದಲೇ. ದೀಕ್ಷಾ ಸ್ನಾನ ಎಲ್ಲೆಲ್ಲಿ ಬಂತು? ದೀಕ್ಷಾ ಸ್ನಾನದಿಂದ ಹೇಳಿ ವಿಮೋಚನೆ ಆಗಿದ್ರೆ ಆಯ್ತು, ಎಲ್ಲರೂ ಮಾಡ್ಕೊಂಡು ಪರವಾಗಿಲ್ಲ, ಅದರಲ್ಲಿ ನಂಬಿಕೆ ಇಟ್ಟರೆ. ಅಪೊಸ್ತಲಕೃತ್ಯ 2:38 ನಿಮ್ಮ ಪಾಪಗಳ ಪರಿಹಾರಕ್ಕೆ ದೀಕ್ಷಾ ಸ್ನಾನ ತಗೊಂಡ್ರೆ ಅನೇಕರು ಅದೇ ವಚನ ನಂಬ್ತಾರೆ. ಅದೇ ಅವ್ರಿಗೆ ರಿಡೆಂಪ್ಷನ್ ಗೊತ್ತಿಲ್ಲ, ದೇವರು ಬಿಡುಗಡೆ ಹೇಗೆ ಗೊತ್ತಿಲ್ಲ. ದೇವರು ಬಿಡುಗಡೆ ಮಾಡುವಂಥದ್ದು ದೀಕ್ಷಾ ಸ್ನಾನ ಮೂಲಕನೋ ಇನ್ನೊಂದು ಮೂಲಕನೋ ಮಾಡಿದ್ರೆ ಯೇಸು ಕ್ರಿಸ್ತನ ಶಿಕ್ಷೆ ಹೊಂದುವಂಥದ್ದೇ ಅವಶ್ಯಕತೆ ಇರಲಿಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ವಿಮೋಚನೆ. ಕೊಲೊಸ್ಸೆ 1:14 ಕೂಡ ನೋಡ್ತೇವೆ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 14ನೇ ವಚನ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 14ನೇ ವಚನ. ಆತನಲ್ಲಿ ಆ ಕುಮಾರನಲ್ಲಿ ಆತನ ರಕ್ತದ ಮೂಲಕ ನಮಗೆ ವಿಮೋಚನೆ ಅಂದರೆ ಪಾಪ ಪರಿಹಾರವೂ ಉಂಟಾಯಿತು.
ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ವಿಮೋಚನೆಯೂ ಪಾಪ ಪರಿಹಾರವೂ ಉಂಟಾಗಿದೆ. ವಿಮೋಚನೆ ಆಗುವ ಮೂಲಕ ನಮ್ಗೆ ಪಾಪ ಪರಿಹಾರ ಇದೆ. ಕೊಲೊಸ್ಸೆಯವರಿಗೆ 1:14 ಸೊ ಈ ಸಂಗತಿ ಬಂದಾಗ ಇದನ್ನು ನಾವು ನಂಬಿದಾಗ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮಗೆ ವಿಮೋಚನೆ ಆಗಿದೆ ಅಂದ್ರೆ ಮತ್ತೆ ದೀಕ್ಷಾ ಸ್ನಾನ ಯಾಕೆ ಸೇರಿಸ್ತೀರಾ? ಈ ದೀಕ್ಷಾ ಸ್ನಾನದ ಭಕ್ತರು ಒನ್ಲಿ ಜೀಸಸ್ ಅಂತ ಹೇಳಿ ಸುಮ್ಮನೆ ಜೀಸಸ್ ಹೆಸರು ಉಪಯೋಗಿಸುವಂತ ಸುಳ್ಳು ಭಕ್ತರು, ಅವರು ದೀಕ್ಷಾ ಸ್ನಾನ ಒಂದು ಕ್ರಿಯೆ ಅವಶ್ಯಕತೆ ಅಂತ ಹೇಳ್ತಾರೆ. ದೇವರ ರಿಡೆಂಪ್ಷನ್ ಪ್ಲಾನ್ ಅಲ್ಲಿ ದೀಕ್ಷಾ ಸ್ನಾನದ ಪಾತ್ರ ಏನಿದೆ? ದೀಕ್ಷಾ ಸ್ನಾನಲ್ಲಿ ಯಾವುದೇ ಪಾತ್ರ ಇಲ್ಲ. ದೀಕ್ಷಾ ಸ್ನಾನ ಮೂಲಕವಾಗಿ ಯಾವುದೇ ಪರಿಹಾರ ಇಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿಯೇ ಪಾಪ ಪರಿಹಾರ ಆಗಿರುವಾಗ ಆತನು ಅದೇ ಮತ್ತೆ ನಾವು ನೋಡ್ಬೇಕಾದ್ರೆ ಈ ಒಂದು ವಿಷಯ ಅಥವಾ ಇನ್ನೊಂದು ಭಾಗ ಬರ್ತದೆ. ಆಯ್ತು, ಕೆಲವರು ಪೇತ್ರನು ಬಹಳ ಮೆಚ್ಚಿಕೊಂಡಿರುವಂತ ಭಕ್ತರಿದ್ದಾರೆ, ಪೇತ್ರನ ಹೇಳುತ್ತದೆ ಅಂತ ಹೇಳಿ. ಆದ್ರೆ ಪೇತ್ರನ 1:18 ಬರ್ತೇವೆ. ಪೇತ್ರನ 1:18 ಪೇತ್ರ 1:18 ನಿಮ್ಮ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರದಿಂದಲ್ಲ, ಆದರೆ ಪೂರ್ಣಾಂಗವಾದ ನಿಷ್ಕಳಂಕ ಕುರಿಯ ಮರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನೀವು ಎಂದು ಬಲ್ಲಿರಲ್ಲವೇ? ಇಲ್ಲಿ ನಿಮ್ಮ ತಂದೆಗಳಿಂದ ಕಲ್ತಿರುವಂಥದ್ದು. ಅದಕ್ಕೆ ನೋಡ್ತೇವೆ ಪೇತ್ರ ಅಷ್ಟಲ್ಲ, ಯಾಕೋಬ, ಇಲ್ಲಿ ಎಂತಾರೆ ಇಬ್ರಿಯ, ಪೇತ್ರ, ಯೋಹಾನ ಇವೆಲ್ಲ ಚರ್ಚಿಗೆ ಬಂದಿದ್ದಲ್ಲ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಆ ಪತ್ರಿಕೆಗಳೇ ತಿಳಿಸುತ್ತೆ. ಇದು ಕೂಡ ಎಂದ್ರೆ ಇಸ್ರೇಲರಿಗೆ ಬರೆದಿರುವಂತಹ ಪತ್ರಿಕೆ. ಇದೇ ವ್ಯತ್ಯಾಸ ಅನೇಕರಿಗೆ ಅರ್ಥ ಗೊತ್ತಿಲ್ಲ, ತಿಳ್ಕೊಳ್ಳ ತಾವೇ ಇಸ್ರೇಲ್ಗಿಂತ ಇವರೇ ಸುಪೀರಿಯರ್ ಅಂತ ತರ ಕೆಲವರು ತಪ್ಪಾಗಿ ಹೇಳೋದು ನೋಡ್ತೇವೆ. ನಮಗೂ ಇಸ್ರೇಲರಿಗೂ ಸಂಬಂಧ ಇಲ್ಲ. ಇಸ್ರೇಲರೇ ಬೇರೆ, ಅನ್ಯರೇ ಬೇರೆ. ಇವತ್ತು ಕ್ರಿಸ್ತನ ದೇಹದಲ್ಲಿ ಯಹೂದ್ಯರು ಅನ್ಯರು ಯಾರು ವ್ಯತ್ಯಾಸ ಇಲ್ಲದೆ ಕ್ರಿಸ್ತನಲ್ಲಿ ಒಂದೇ ದೇಹವಾಗುವಂತೆ ಮಾಡಿದ್ರೆ ಇವತ್ತು ಒಂದೇ ದೇಹವಾಗಿದ್ದೇವೆ. ಆದರೂ ಇನ್ನು ಯಾರ್ಯಾರು ಕ್ರಿಸ್ತನ ದೇಹಕ್ಕೆ ಅಂಗಾಂಗಗಳಾಗಿಲ್ಲ ಅವರನ್ನು ಅನ್ಯರೇ ಆಗಿದ್ದಾರೆ, ಇನ್ನು ಕೆಲವರು ಇಸ್ರೇಲರೇ ಆಗಿದ್ದಾರೆ. ಇವರು ಹೋಗಿ ನಾವು ಇಸ್ರೇಲ್ ಅಂತ ಹೇಳುವಂಥವ್ರು ಶುದ್ಧ ಮೂರ್ಖರು. ಮಾತು ತೆಗೆದ್ರೆ ಇಸ್ರೇಲಿಗೆ ಅನುವಾದ ವಾಕ್ಯಗಳು ಹಾಕ್ತಾನೆ ರಿಪೀಟ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಅರ್ಥ ಆಗಿಲ್ಲ, ಸುಮ್ಮನೆ ವಾಕ್ಯಗಳು ಹಾಕೋದು. ಇಸ್ರೇಲಿಗೆ ಹೇಳಿದ್ರು ವಾಕ್ಯ ನೀವ್ ಯಾಕೆ ಕೇಳ್ತಾರೆ? ನಮ್ಗೆ ಅನ್ವಯನೇ ಆಗಿದೆ. ಯಾರಿಗೂ ಹೇಳಿರುವಂತ ವಾಕ್ಯನ ಹಾಕೊಂಡಿರೋದು ಏನ್ ಅರ್ಥ ಇದೆ? ಅದಕ್ಕೆ ನೋಡುವಾಗ ಪೇತ್ರನ ಪತ್ರಿಕೆಯಲ್ಲೇ ಮೊದಲೇ ಅನೇಕ ಸರಿ ಹಿಂದೆ ಕೂಡ ನೋಡಿದೆ. ಪೇತ್ರನ ಪತ್ರಿಕೆ 1:1 ನೋಡ್ತಾ ಯಾರಿಗೆ ಬರ್ದಿದ್ದಾನೆ? ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕಪ್ಪದೋಕ್ಯ, ಆಸ್ಯ, ಬಿಥುನ್ಯ ಇವುಗಳಲ್ಲಿ ಚದುರಿರುವ ಪರದೇಶಸ್ಥರಿಗೆ. ಯಾರು ಪರದೇಶಸ್ಥರು? ಚದುರಿರುವ ಪರದೇಶದ ಪೊಂತದಲ್ಲಿರುವಂತಹ ಬಿಥುನ್ಯದವರಿಗೆ ಪರದೇಶ ಅಂತ ಬರೀತಾನ? ಅಥವಾ ಆ ದೇಶದಲ್ಲಿರುವವರು ಅವರು ಆ ದೇಶಕ್ಕೆ ಪರದೇಶಸ್ಥರಾಗಿರ್ತಾರ? ಇಲ್ಲ. ಆ ದೇಶದಲ್ಲಿ ಯಹೂದ್ಯರು ಹೋಗಿ ಪರದೇಶಸ್ಥರಾಗಿರೋದ್ರಿಂದ ಯಹೂದ್ಯರಿಗೆ ಬರೆದಿರುವಂಥದ್ದು. ಅವ್ರು ಯಾವಾಗ ಚದುರಿ ಹೋದ್ರು? ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ. ಆವಾಗ ಯೆರೂಸಲೇಮಿನಲ್ಲಿ ಸಭೆಗೆ ಹಿಂಸೆ ಪ್ರಾರಂಭವಾದಾಗ ಅದರಲ್ಲಿ ಮುಂದಾಳತ್ವ ವಹಿಸಿರುವಂತ ಯಾರು? ಸೌಲನು. ಇವತ್ತಿನ ನಮ್ಮ ಅಪೊಸ್ತಲನಾದ ಪೌಲನು ಆತನ ನಾಯಕತ್ವವನ್ನು ವಹಿಸಿ ಆತನು ಏನಂತಾರೆ ಹಿಂಸೆ ಮಾಡ್ತಾ ಇದ್ದ. ಆ ಸಭೆಗೆ ಹಿಂಸೆ ಉಂಟಾದಾಗ ಯಾವ ಯಹೂದ್ಯರೆಲ್ಲರೂ ಪಂಚಾಶತ್ತಮ ಹಬ್ಬ ದಿವಸದಂದು ಯೆರೂಸಲೇಮಿಗೆ ಬಂದಾಗ ಆ ಹಬ್ಬವನ್ನು ಅಂದ್ರೆ ನಂಬಿಗಸ್ತರಾಗಿರುವಂಥವ್ರು, ನಿಜವಾಗಲೂ ಹಳೆ ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವಂಥವ್ರು, ಅವರ ಯಾವುದೇ ದೇಶಗಳಿದ್ರು ಕೂಡ 3 ಸಾರಿ ಅವರು ಯೆರೂಸಲೇಮಿಗೆ ಬರಲೇಬೇಕಾಗಿತ್ತು. ಅದರಲ್ಲಿ ಒಂದು ಹಬ್ಬ ಪಂಚಾಶತ್ತಮ ಹಬ್ಬ. ಆ ಪಂಚಾಶತ್ತಮ ಹಬ್ಬಕ್ಕೆ ಭಕ್ತಿವಂತರಾದಂಥ ಅಥವಾ ನಿಜವಾಗಲೂ ಹಿಂಬಾಲಿಸುವಂತ ಯಹೂದ್ಯರು ಬಂದೇ ಬರ್ತಿದ್ರು. ಅವ್ರು ಬಂದಾಗ ಪಂಚಾಶತ್ತಮ ಹಬ್ಬ ದಿವಸದಂದು ದೊಡ್ಡದಂತ ಅತ್ಯಾಶ್ಚರ್ಯಕರವಾದಂಥ ಸಂಗತಿಯನ್ನು ಕಂಡ್ರು. ಏನು? ಪರಿಶುದ್ಧಾತ್ಮನ ಆಗಮನ ಅಥವಾ ಪರಿಶುದ್ಧಾತ್ಮನ ಕಾರ್ಯ ಅವರು ನೋಡ್ತಾರೆ. ನೋಡಿದಾಗ ಅದರಲ್ಲಿ ಪೇತ್ರನೆದ್ದು ನಿಂತ್ಕೊಂಡು ಅಲ್ಲಿ ಸೇರುವಂತ ಕೇವಲ ಇಸ್ರೇಲರಿಗೆ ಮಾತ್ರ, ಇವತ್ತಿರುವಂತ ಈ ಒನ್ಲಿ ಜೀಸಸ್ಗಾಗ್ಲಿ ಇವತ್ತಿರುವಂತ ದೀಕ್ಷಾಸ್ನಾನ ಭಕ್ತರಿಗಾಗ್ಲಿ ವಾಕ್ಯಗಳಲ್ಲ, ನಮಗೂ ಕೂಡ ಅಲ್ಲ. ಅಲ್ಲಿ ಯಹೂದ್ಯರಿಗೆ ಮಾತ್ರ ಹೇಳಿರುವಂಥದ್ದು. ಅಲ್ಲಿ ಹೇಳಿರುವಂತ ವಾಕ್ಯ ತಗೊಂಡು ಇವ್ರು ಬರ್ಕೊಂಡು ವಾಕ್ಯ ಹಾಕ್ತಾ ಇರ್ತಾರೆ ಸುಮ್ಮನೆ. ಅಲ್ಲಿ ಸೇರಿರುವಂತ ಕೇವಲ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು. ಯಹೂದ್ಯರಿಗೆ ಹೇಳುವಂತ ಮಾತುಗಳು ನಮಗೆ ಹೇಗೆ ಅನ್ವಯವಾಗುತ್ತೆ? ಅಷ್ಟಾದ್ರೂ ತಿಳುವಳಿಕೆ ಬೇಕಲ್ಲ? ಇಲ್ಲ, ಅವ್ರು ತಗೊಂಡು ಹಾಕ್ತಾರೆ. ಅಲ್ಲಿ ಅವರಿಗೆ ಆ ಸಂಗತಿ ಹೇಳಿದಾಗ ಅಲ್ಲಿ ಪೇತ್ರನೇ ಹೇಳ್ತಾನೆ, ನೋಡಿ ಕಡೆ ದಿವಸ ಪ್ರಾರಂಭವಾಗಿದೆ, ಯವೇಲನು ಹೇಳುವಂತ ಪ್ರವಾದನೆ ನೆರವೇರ್ತಿದೆ. ಯವೇಲನ್ ಯಾರಿಗೆ ಬರ್ತಿದ್ದ? ಯವೇಲನ ಎಫೆಸ ಚರ್ಚಿನವರಿಗೆ, ಗಲಾತ್ಯ ಚರ್ಚಿನ ಪತ್ರ ಬರ್ತಿದ್ದ ಯವೇಲನು ಯಹೂದ್ಯರಿಗೆ ಆತನು ದೇವರ ಪ್ರವಾದಿಗೆ ನೇಮಿಸಿದ, ಪ್ರವಾದನೆ ಮಾಡಿದ. ಯವೇಲನು ಹೇಳುವಂತ ಪ್ರವಾದನೆ ಇವಾಗ ನಿಮಗೆ ನೆರವೇರಿಕೆ ಆಗ್ತದೆ, ಯಹೂದ್ಯರಿಗೆ ಇಲ್ಲ ನಮಗೂ ನೆರವೇರಿಕೆ ಆಗ್ತದೆ. ಆ ಒಂದು ವಾಕ್ಯ ಹಾಕೋಣ ಅಂದ್ರೆ ಮೂರ್ಖರು. ಈ ಅನೇಕ ಈ ಇಂಡಿಯಾನಲ್ಲಿ ಕರ್ನಾಟಕದವರು ಆ ವಾಕ್ಯಗಳು ಹಾಕ್ತಾನೆ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅರ್ಥ, ವಾಕ್ಯಗಳು ಹಾಕ್ತಾನೆ ಇರೋದು ಸುಮ್ಮನೆ. ಇವೆಲ್ಲ ನಿಮ್ಗೆ ಹೇಳಿದಾನ? ಇವೆಲ್ಲ ನಮ್ಗೇನಾದ್ರು ಏನಂತಾರೆ ಈ ಒಂದು ಚರ್ಚ್ಗೆ ಪ್ರವಾದನೆ ಮಾಡಿರೋದು ಉಂಟಾ? ಇಲ್ಲ. ಅವ್ರಿಗೆ ಹೇಳುವಾಗ ಪೇತ್ರನ ಸಂದೇಶವನ್ನು ಕೇಳುವಂಥವ್ರು ಬ್ಯಾಪ್ಟಿಸಮ್ ಒಳಗಾದ್ರು. ಅಲ್ಲಿ ರಕ್ಷಣೆಗೋಸ್ಕರ ಬ್ಯಾಪ್ಟಿಸಮ್ ಒಳಗಾಗಿಲ್ಲ. ಅದಕ್ಕೆ ಇವರಿಗೆ ರಕ್ಷಣೆ ಯಾವುದು, ಸುವಾರ್ತೆ ಯಾವ್ದು ಗೊತ್ತಿಲ್ಲ ಅನೇಕರಿಗೆ. ಸುಮ್ಮನೆ ಒಂದು ಹೇಳ್ತಾರಂತ ಅವರು ಅಲ್ಲ ನೋಡ್ತೇವೆ. ಮೊದಲೇ ಸಾರಿ 3,000, ಆಮೇಲೆ 2 ಸಾರಿ 4,000 ಜನ. ಸೊ 3,000 ಜನವಂತೂ ದೀಕ್ಷಾ ಸ್ನಾನ ತಕ್ಕ ಮೇಲೆ
ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಅಂದ್ರೆ ಅವ್ರು ನಂಬಿದ್ರು. ಏನ್ ಹೇಳಿದ್ರು ಪೇತ್ರನ ಏನ್ ಹೇಳ್ತಾರೆ ನಂಬಿದ್ರು. ಪೇತ್ರ ಏನ್ ಹೇಳ್ದ? ಅದಕ್ಕಿಂತ ಹಿಂದೆ ಶಿಷ್ಯರು ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಕನಾದಂತ ಯೋಹಾನನ ಬ್ಯಾಪ್ಟಿಸಮ್ ಯೋಹಾನ ಏನ್ ಹೇಳ್ಕೊಂಡ್ ಬಂದಿದ್ರೆ ದೇವರ ರಾಜ್ಯವು ಸಮೀಪವಾಗಿದೆ, ದೇವರ ರಾಜ್ಯ ಸಮೀಪವಾಗಿದೆ ಅಂತ ಹೇಳಿ ಅವರು ಸುವಾರ್ತೆ ಅದೇ ಆಗಿತ್ತು ಅವ್ರು ಹೇಳ್ಕೊಂಡ್ ಬಂದಿದ್ರು. ಸೊ ಇವಾಗ ದೇವರ ರಾಜ್ಯ ನೆರವೇರುವಂತ ಸಮಯ ಆಯ್ತು, ಬಂದಿದೆ. ಪೇತ್ರನ ಹೇಳ ದೇವರ ರಾಜ್ಯ ಇನ್ನೇನು ಯೋವೇಲನ್ ಹೇಳ್ತಕ್ಕಾದ್ರೆ ಕಡೆ ದಿನ ಸಹ ಬಂದಿದೆ ಆಯ್ತು. ಸೊ ಅವರು ಆವಾಗ ಇನ್ನೇನು ಇಷ್ಟು ದಿವಸ ದೇವರಾಜ್ಯ ಸಮೀಪವಾಗಿದೆ ಅಂತ ಹೇಳಿ ಕೇಳ್ತಿದ್ವು. ಆದ್ರೆ ಇವತ್ತು ಯೋವೇಲನ ಪ್ರವಾದನೆ ನೆರವೇರಿಕೆ ಆಗಿದೆ ಅಂದ್ರೆ ಇನ್ನೇನು ಬಹಳ ಹತ್ರ ಇದೆ. ಅಂದ್ರೆ ಬರೀ 7 ವಾರಗಳ ಏನಂತಾರೆ ಇನ್ನೊಂದು ಕೆಲವೇ ವರ್ಷಗಳ ಒಂದು ಘಟನೆ ನಾವು ನೋಡ್ತೇವೆ. 7 ವರ್ಷದಲ್ಲಿಯೇ ಈ ಏನಂತಾರೆ ಪ್ರವಾದ ನೆರವೇರಿಕೆ ಆಗುತ್ತೆ. ನಂತರ ದೇವರ ರಾಜ್ಯದಲ್ಲಿ ನಾವು ಸೇರ್ತೇವೆ. ಸೊ 3,000 ಮೊದಲೇದಾಗಿ ತಗೊಂಡ 3,000 ಜನ ಕೂಡ ಅವರು ವಾಪಸ್ ಹೋಗ್ಲಿಲ್ಲ. ಅವರು ನಂಬಿಗಸ್ಥರಾಗಿರಂಥವ್ರು ಎಲ್ಲರೂ ಯೆರೂಸಲೇಮಿನಲ್ಲೇ ಉಳ್ಕೊಂಡ್ರು. ಯೆರೂಸಲೇಮಿನಲ್ಲಿ ಉಳ್ಕೊಂಡ್ಮೇಲೆ ದೇವರ ರಾಜ್ಯ ಬಂದ ಮೇಲೆ ಈಗ ಅದ್ರ ಬಗ್ಗೆ ನಾವು ಇನ್ನೊಂದು ದಿವಸ ನೋಡ್ತೇವೆ ಅಥವಾ ಮೊನ್ನೆ ನೋಡಿದ್ದೇವೆ. ಯಾಕೆ ಕರ್ತನು ಧನಿಕನಾದಂತ ಯೌನಸ್ಥ ಅಧಿಕಾರಿಗೆ ನೀನೆಲ್ಲಾ ಮಾರಿ ನನ್ನ ಹಿಂದೆ ಬಾತ್ ಹೇಳ್ದ? ಅದರ ಮಾತಿನ ಅರ್ಥ ಅಲ್ಲಿ ಹೇಳಿರುವಂತ ಅರ್ಥ ಏನಾಗಿದೆ, ಯಾಕೆ ಹೇಳಿದ್ರು ಅದನ್ನೇ ಇಲ್ಲಿ ಇವ್ರು ಮಾಡಿದ್ರು. 3ನೇ ಅಧ್ಯಾಯ ನೋಡ್ತೇವೆ. ಇನ್ನು ಅವರು ತಮಗಿರುವಂತ ಆಸ್ತಿ ಎಲ್ಲ ಮಾರಿ ಅಪೊಸ್ತಲರ ಪಾದಗಳಿಗೆ ಹಾಕಿದ್ರು. ಯಾಕೆ? 7 ವರ್ಷಗಳ ಮಧ್ಯದಲ್ಲಿ ದೇವರ ವಾಕ್ಯದ ಪ್ರಕಾರ 3.5 ವರ್ಷಕ್ಕೆ ದಾನಿಯೇಲನ ಪ್ರವಾದನೆ ಪ್ರಕಾರ ಕೂಡ ಈ ದೀಕ್ಷಾಸ್ನಾನ ಭಕ್ತರು ವನ್ಯ ಜೀಸನರು ಆ ದಾನಿಯೇಲನ ಪ್ರವಾದನೆ ಕೂಡ ಸುಳ್ಳಾಗಿ ತಪ್ಪಾಗಿ ಹೇಳಿ ಜನಕ್ಕೆ ತಪ್ಪುದಾರಿ ನಡೆಸ್ತಾರೆ. ಅಲ್ಲಿ ನೋಡ್ತೇವೆ ಕ್ರಿಸ್ತ ವಿರೋಧಿ ಬಂದು ಒಡಂಬಡಿಕೆ ಮಾಡಿಕೊಂಡ ಮೇಲೇ 70ನೇ ವಾರ ಪ್ರಾರಂಭವಾಗುತ್ತೆ. ಮತ್ತು ಅದರ ಮಧ್ಯದಲ್ಲಿ 3.5 ವರ್ಷದ ನಂತರ ಅವನು ಏನಂತಾರೆ ಅಸಹ್ಯವಾದಂಥದ್ದನ್ನು ದೇವಾಲಯದಲ್ಲಿ ಸಮರ್ಪಿಸುವಾಗ, ಇಂಗ್ಲಿಷ್ ಅದಕ್ಕೆ ಅಬಾಮಿನೇಷನ್ ಅಂತ ಹೇಳಿ ನೋಡ್ತೇವೆ. ಅಲ್ಲಿ ನೋಡುವಾಗ ಅದನ್ನು ಸಮರ್ಪಿಸುವಾಗ ಲೂಕನ ಸುವಾರ್ತೆಯಲ್ಲಿ ಮತ್ತೆ ಸುವಾರ್ತೆ 2 ಸಂಗತಿ ಹೇಳ್ತಾನೆ. ಅಂದ್ರೆ ಅದನ್ನು ನೀವು ಕಾಣುವಾಗ ನೀವೆಲ್ಲರೂ ಬೆಟ್ಟಗಳಿಗೆ ಓಡಿ ಹೋಗ್ರಿ ಅಂತ ಹೇಳಿದ್ರೆ ಈ ಒನ್ಲಿ ಜೀಸಸ್ ಭಕ್ತರು ದೀಕ್ಷಾಸ್ನಾನ ಭಕ್ತರು ಪ್ರವಾದನೆ ಸುಳ್ಳ ಯಾವಾಗ ಇಸ್ರೇಲ್ ಅಲ್ಲಿರುವಂತವ್ರು ಏನಂತಾರೆ ಗುಡ್ಡಗಳಿಗೆ ಓಡ್ ಹೋದ್ರು, ಯೂದಾಯದ ಗುಡ್ಡಗಳಿಗೆ. ಯಾವಾಗ ಈ ಭಕ್ತರು ಕೂಡ ಯಾವಾಗ ಓಡ್ ಹೋಗಿದ್ದಾರೆ? ಏನು ಯಾವಾಗಲೂ ಆಯ್ತಾ? ಓಡೋದ್ಮೇಲೆ ಏನಾಯ್ತು? ಓಡೋದ್ಮೇಲೆ ಇನ್ನೇನೇನೋ ಕಾರ್ಯಗಳಿವೆ. 70ನೇ ವಾರದಲ್ಲಿ ಮುಗಿದಾಗ ಎಲ್ಲ ನೋಡ್ತೇವೆ. ಕೊನೆಗೆ ಅಂತ್ಯದಲ್ಲಿ ಬರುವಾಗ ಸೂರ್ಯನ ಬೆಳಕನ್ನು ಕಾಕೊಳ್ತಾನೆ, ಚಂದ್ರನ ಕೂಡ ಬೆಳಕನ್ನು ಕಾಕೊಳ್ತಾನೆ. ಎಲ್ಲಿ ಯಾವ ಇಸುವೆಯಲ್ಲಿ ಆಗಿದೆ? ಈ ಸುಳ್ಳು ಭಕ್ತರು ಕೆಲವು 32ನೇ ಶಕದಲ್ಲಾಯ್ತು, 70ನೇ ಶಕದಲ್ಲಾಯ್ತು, ಇಸುವೆಲ್ಲಾಯ್ತು, ಸುಳ್ಳು ಯಾವುದೋ ಒಂದು ಇತಿಹಾಸ ತಗೊಂಡು ಹೇಳ್ತಾ ಇರ್ತಾರೆ. ಅವಾಗ ಆಯ್ತು 70ನೇ ವಾರದಲ್ಲಿ ಪೇತ್ರನು ಕೂಡ ಅವ್ರ ಕಣ್ಣು ತೆಗೆದು ಅಪೊಸ್ತಲ 2ನೇ ಅಧ್ಯಾಯದಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕೊನೆಗೆ ಚಂದ್ರನ್ ಕೂಡ ಬೆಳಕಾಕೊಳ್ತಾನೆ. ಯಾಕಂದ್ರೆ ಚಂದ್ರ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವಂಥದ್ದು. ಸೂರ್ಯನೇ ಬೆಳಕನ್ನು ಕಳ್ಕೊಂಡಾಗ ಚಂದ್ರನ ಬೆಳಕಲ್ಲಿ ಬರುತ್ತೆ. ಅವಾಗ ಭೂಮಿಯಲ್ಲೆಲ್ಲ ಕತ್ತಲನೇ ಇರುತ್ತೆ. ಕತ್ತಲೆ ಇರುವಾಗ ಮನುಷ್ಯ ಕುಮಾರನು ಮಿಂಚಿನ ಉಪಾಧಿಯಲ್ಲಿ ಕಾಣಿಸ್ಕೊಳ್ತಾನೆ. ಯಾವಾಗ ಕಾಣಿಸ್ಕೊಂಡ? ಈ ಸುಳ್ಳು ಭಕ್ತರು, ಈ ದೀಕ್ಷಾಸ್ನಾನ ಭಕ್ತರು, ವನ್ಯ ಜೀಸಸ್ ಭಕ್ತರು ಯಾವಾಗ ಕಾಣಿಸ್ಕೊಂಡು ಎಸ್ಕಿಸ್ತಾನೆ? ಮಿಂಚಿನಂತೆ. ಇಲ್ಲ 70ನೇ ವಾರ ಮುಗಿದೋಯ್ತು, ಅವಾಗಲೇ ಆಯ್ತು. ಇದೆಲ್ಲ ರೋಮನ್ ಕ್ಯಾಥಲಿಕ್ನವ್ರು ತಪ್ಪು, ನೀವೇ ತಪ್ಪು. ಈ ರೋಮನ್ ಕ್ಯಾಥಲಿಕ್ ಮಾಡಿದ ತಪ್ಪು ಹೌದು. ಆದ್ರೆ ಈ ವನ್ಲಿ ಜೀಸಸ್ನವರು ದೀಕ್ಷಾಸ್ನಾನ ಭಕ್ತರು ಕೂಡ ತಪ್ಪನ್ನೇ ನಂಬಿ ಮತ್ತೆ ಜನಕ್ಕೆ ಸುಳ್ಳಿಗೆ ನಡೆಸ್ತಾ ಇದ್ದಾರೆ. ಅದೆಲ್ಲ ಆಗ್ಬೇಕು. ಆದ್ರೆ ಇಲ್ಲ ನೋಡುವಾಗ ಹೇಗೋ ಇಲ್ಲಿ ಹೇಳ್ತಾರೆ ಪೇತ್ರನ ಆ ಸಂಗತಿ ಹೇಳಿದಾಗ ಅವರೆಲ್ಲರೂ 70 ವಾರಗಳ ಮಧ್ಯದಲ್ಲಿ ಕ್ರಿಸ್ತ ವಿರೋಧಿ ಈ ಒಂದು ಏನಂತಾರೆ ಅಬಾಮಿನೇಷನ್ ಮಾಡುವಾಗ, ಅಸಹ್ಯವಾದಂಥದ್ದನ್ನು ಯಜ್ಞವಾಗಿ ಅರ್ಪಿಸೋದಕ್ಕಿಂತ ಮುಂಚೆ ನೋಡ್ತೇವೆ. ಆ ಸಮಯದಲ್ಲಿ ಏನ್ ನೋಡ್ತೇವೆ? ಇಡೀ ಯೆರೂಸಲೇಮ್ ಸುತ್ತಲೂ ಸೈನ್ಯ ತಂದು ನಿಲ್ಲಿಸ್ತಾನ ಅವನು. ಏನಂದ್ರೆ ಯಾರು ಕೂಡ ಇಸ್ರೇಲ್ ಓಡ್ ಹೋಗ್ಬಾರ್ದು. ಇದಕ್ಕೆ ಕರ್ತನ ಯೇಸು ಮುಂಚೆನೇ ಹೇಳಿದಾನೆ, ಆ ಸಂಗತಿಗಳು ನೋಡಿದಾಗ ನೀವು ಓಡೋಗ್ರಿ. ಅಲ್ಲಿ ಓಡೋದಾಗ, ಅಡವಿಗೂ ಓಡೋದಾಗ 3.5 ವರ್ಷ ದೇವರು ಅವರನ್ನು ವಿಶೇಷವಾಗಿ ಕಾಪಾಡಿ ಅವರಿಗೆ ಆಹಾರ ಕೊಟ್ಟವ್ರಿಗೆ ನಡೆಸ್ತಾರೆ. ಆ ಸಮಯದಲ್ಲಿ ಆ 7 ವರ್ಷಗಳ ಕಾಲದಲ್ಲಿ ಮತ್ತೆ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಳಿರುವಂತ ಪರಲೋಕದ ಪ್ರಾರ್ಥನೆಯ ಬಳಕೆ ಅಲ್ಲಿ ಆಗುವಂತ ನೋಡ್ತೇವೆ. ಅಲ್ಲಿ ಅವ್ರು ಯಾವಾಗ ದಿವಸ ಇವತ್ತಿನ ಆಹಾರ ನಮ್ಗೆ ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಅವ್ರು ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ದೇವರವ್ರಿಗೆ ಕೊಡ್ತಾನೆ. ಇವತ್ತು ನಾವು ತಿಂಗಳಿಗೆ ಬೇಕಾಗಿಂತ ರ್ಯಾಷನ್ ತಂದಿಟ್ಕೊಂಡು, ತಿಂಗಳಿಗೆ ಅಲ್ಲ, ಕೆಲವರು 5 ತಿಂಗಳು 6 ತಿಂಗಳಿಗೂ ತಂದಿಟ್ಕೊಂಡಿರ್ತಾರೆ. ಅಕ್ಕಿ, ಜೋಳ, ಗೋಧಿ ಏನೇನು ಬೇಕು ಎಲ್ಲ ತಂದಿಟ್ಕೊಳ್ತಾರೆ. ಎಲ್ಲ ತಂದಿಟ್ಕೊಂಡು ಮತ್ತೆ ಇವತ್ತು ಆಹಾರ ಕೊಡು ಅಂದ್ರೆ ಪ್ರಾರ್ಥನೆ ಬೆಲೆಯಲ್ಲಿದೆ. ಅಂದ್ರೆ ಅದ್ರ ಮಹತ್ವನೇ ಕಳ್ಕೊಂಡಿದ್ದಾರೆ. ಏನಂದ್ರೆ ಅದಕ್ಕೆ ಒಂದು ಸ್ಪಿರಿಚುವಲ್ ಮೀನಿಂಗ್. ಈ ಸುಳ್ಳು ಭಕ್ತರು ಅದನ್ನು ಕೇಳ್ತಾರೆ, ಎಲ್ಲೆಲ್ಲಿ ಅರ್ಥ ಗೊತ್ತಿಲ್ಲ, ಅಲ್ಲಿ ಒಂದು ಸ್ಪಿರಿಚುವಲ್ ಮೀನಿಂಗ್ ಕೊಡಂತ. ಇಲ್ಲ ಅಲ್ಲಿ ದೈಹಿಕ ಆಹಾರ ಅಲ್ಲ, ಆತ್ಮಿಕ ಆಹಾರ ಕಲಿಸಿದಾನೆ ಅಂತ. ಇಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಸುಳ್ಳು ಯಾಕೆ ಹೇಳ್ತಿಲ್ಲ? ಅಲ್ಲಿ ದೇವರು ನಿಜವಾಗ್ಲೂ ದೈಹಿಕ ಆಹಾರನೇ ಕೇಳಿದ್ದ. ಅದೇನಾಗಿದೆ, ಎಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಆ ಪ್ರಾರ್ಥನೆ ಎಷ್ಟು ಅರ್ಥ ಕಳ್ಕೊಂಡು ಹೋಗಿದೆ ಅಂದ್ರೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಈ ಪ್ರಾರ್ಥನೆ ಮಾಡಿದ ತಕ್ಷಣ ಕಣ್ ತೆಗೆದು ರೊಟ್ಟಿ ಬಂತೇನೋ, ಅನ್ನ ಬಂತೇನೋ ಯಾರು ನೋಡಲ್ಲ. ಪ್ರಾರ್ಥನೆ ಮಾಡ್ತಾರೆ. ಏನು ಇವತ್ತಿನ ಆಹಾರ ನಮ್ಗೆ ಕೊಡೋದು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಪ್ರಾರ್ಥನೆ ನಂಬಿಕೆ ಇಲ್ಲ. ಕಣ್ ತೆಗ್ಸಕಣ ಆಹಾರ ಬರ್ತದೆ ನೋಡಲ್ಲ. ಇದು ಏನೋ ಕಲಿಸಿದಾರೆ ಮಾಡ್ಬೇಕಷ್ಟೇ.
ಅಂದ್ರೆ ಪ್ರಾರ್ಥನೆ ಅರ್ಥನೂ ಕಳ್ಕೊಂಡಿದ್ದಾರೆ, ಪ್ರಾರ್ಥನೆ ನಂಬಿಕೆನೂ ಇಲ್ಲ. ಇಂಥ ಅನೇಕ ಸಂಗತಿ ನಡೆಯುತ್ತೆ ನೋಡ್ತೇವೆ. ಅಂದ್ರೆ ದೇವರು ಆ 70ನೇ ವಾರದಲ್ಲಿ ಅವರನ್ನು ಆಶ್ಚರ್ಯಕರವಾಗಿ ಅವರನ್ನು ಪಾಲನೆ ಪೋಷಣೆ ಮಾಡಿ ನಡೆಸ್ತಾನೆ. ಆ ಸಮಯದಲ್ಲಿಯೇ ಕೀರ್ತನೆ 23 ಕೂಡ ಅನ್ವಯವಾಗುವಂತ ನೋಡ್ತೇವೆ. 23ನೇ ಕೀರ್ತನೆ ನಮ್ಮೆಲ್ಲರಿಗೂ ಬಹಳ ಇಷ್ಟ, ನಾವೆಲ್ಲರೂ ಕಲ್ತಿದ್ದೇವೆ, ನಾವೆಲ್ಲರೂ ಸರಿ ಅದ್ರ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಅಲ್ಲಿ ಏನಾಗ್ತಾನೆ, ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸ್ತೀವಿ, ನನ್ನ ತಲೆಗೆ ಕಿರೀಟವನ್ನು ಧರಿಸುವಂತೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಇವೆಲ್ಲ ಹೇಳುವಂಥದ್ದು. ಇಲ್ಲಿ ಸುತ್ತಲೂ ವೈರಿಗಳಿರ್ತಾರೆ, ಕ್ರಿಸ್ತ ವಿರೋಧಿ, ಆತನ ಸೈನಿಕರು ಸುತ್ತಲಿದ್ದಾಗಲೂ ಅವರುಗಳ ಮಧ್ಯದಲ್ಲಿ ಕರ್ತನು ಯಾರ್ಯಾರು ಓಡಿ ಹೋಗಿರ್ತಾರೋ, ಯಾಕಂದ್ರೆ ಮೊದಲೇ ಕರ್ತನ ಹೇಳ್ತಾನೆ ಯೆರೂಸಲೇಮಿಂದ ಓಡೋಗ್ರಿ, ಅಲ್ಲೇ ಇದ್ರೆ ಬಚಾವಾಗಲ್ಲ ನೀವು. ಅದಕ್ಕೆ ಆ ಪ್ರವಾದನೆ ಮತ್ತೆ ಸುವಾರ್ತೆ 24ನೇದಲ್ಲಿ ಹೇಳಿರುವಂಥದ್ದು ಏನಂದ್ರೆ, ನೀವು ಯಾರು ಮನೆ ಮೇಲೆ ಇರ್ತೀರೋ ಅವ್ರು ಕೆಳಗೆ ಇಳಿದು ಬರ್ಬೇಡ್ರಿ, ಬಟ್ಟೆ ತಗೋಬೇಕು, ಶರ್ಟ್ ಹಾಕೋಬೇಕು, ಪ್ಯಾಂಟ್ ಹಾಕೋಬೇಕು, ಕೆಳಗೆ ಇಳಿದು ಬರ್ಬೇಡ್ರಿ, ಓಡಿ ಹೋಗ್ರಿ. ಅಲ್ಲಿ ಅನೇಕರು ರ್ಯಾಪ್ಚರ್ ವಾಕ್ಯ ಹೇಳ್ತಾರೆ ತಪ್ಪಾಗಿ, ಅದು ರ್ಯಾಪ್ಚರ್ಗಲ್ಲ. ಅಲ್ಲಿ ಹೇಳುವಂಥದ್ದು ಏನಂದ್ರೆ, ಬಿಡಲ್ಪಟ್ಟಂಥವ್ರು ಅಲ್ಲಿ ಗೋಧಿ ಮತ್ತು ಹಣಜಿಯನ್ನು ಬೇರ್ಪಡಿಸಿ ಶಿಕ್ಷೆ ವಿಧಿಸುವಂತ ಒಂದು ಘಟನೆಯಲ್ಲಿ ಕರ್ತನ ಹೇಳ್ತಾ ಇದ್ದಾನೆ. ಓಡಿ ಹೋಗುವಂಥವ್ರು ಏನಂತಾರೆ, ಬೆಟ್ಟಗಳಿಗೆ ಗುಡ್ಡಗಳಿಗೆ ಓಡಿ ಹೋಗಿ ದೇವರು ಅವ್ರಿಗೆ ಬಚಾವ್ ಮಾಡ್ತಾನೆ. ಬಿಡಲ್ಪಟ್ಟಂಥವ್ರು ಹಣಜಿ ಅಲ್ಲಿ ದೇವದೂತರಲ್ಲಿ ಹೇಳ್ತಾನೆ, ನಾವು ಕರ್ಕೊಂಡು ಹೋಗಿ ಸಂಹಾರ ಮಾಡ್ತಾನೆ. 24ನೇ ಅಧ್ಯಾಯದಲ್ಲಿ ರ್ಯಾಪ್ಚರ್ ಆಗುವಂಥವ್ರು ಯಾವುದಕ್ಕೆ? ದಂಡನೆಗೆ. 1 ಥೆಸಲೋನಿಕದಲ್ಲಿ ರ್ಯಾಪ್ಚರ್ ಆಗುವಂಥವ್ರು ಆಶೀರ್ವಾದಕ್ಕೆ. ಯಾರಿಗೆ ವಾಕ್ಯಗಳ ವ್ಯತ್ಯಾಸ ಅಲ್ಲ, ಇವರು ಈ ಸುಳ್ಳು ಭಕ್ತರು, ಈ ಒನ್ಲಿ ಜೀಸಸ್ನವರು, ಈ ದಿಶಾಧಾರ ಭಕ್ತರು, ಸೀಕ್ರೆಟ್ ರ್ಯಾಪ್ಚರ್ ಇಲ್ಲ, ಏನೇನೋ ಪದಗಳು ಹೇಳ್ತಾರೆ. ಬರೀ ಒಂದೇ ಇರೋಂಥದ್ದು. ಒಂದು ಯೇಸು ಕ್ರಿಸ್ತನು 2ನೇ ಸಾರಿ ಬಂದಾಗ ಯೇಸು ಕ್ರಿಸ್ತ ನಮ್ಮ ಮತ್ತೆ ಮೇಲೆ ಕರ್ಕೊಂಡು ಹೋಗಿ ಮತ್ತೆ ಕೆಳಗೆ ಕರ್ಕೊಂಬರ, ಏನ್ ರ್ಯಾಪ್ಚರ್ ಬೇಕಾಗಿದೆ ಅಲ್ಲಿ? ಯಾಕೆ ಮೇಲೆ ಕರ್ಕೊಂಡು ಹೋಗ್ತಾನೆ, ಯಾಕೆ ಕೆಳಗೆ ಕರ್ಕೊಂಡ್ ಬರ್ತಾನೆ? ಅಲ್ಲಿ ಆ ವಾಕ್ಯ ನಮ್ಗೆ ಅನ್ವಯ ಆಗಲ್ಲ. ಈ 7 ವರ್ಷಗಳ ಕಾಲದಲ್ಲಿ ಕ್ರಿಸ್ತನ ದೇಹವನ್ನು ಆತನು ಸಂಕಟ ಕಾಲದಿಂದ ತಪ್ಪಿಸುವುದಕ್ಕೋಸ್ಕರ 7 ವರ್ಷ, ದಾನಿಯೇಲನ 70ನೇ ವಾರಕ್ಕಿಂತ ಮುಂಚೆ ಕ್ರಿಸ್ತನು ಮಧ್ಯಾಕಾಶದಲ್ಲಿ ಕಾಣಿಸ್ಕೊಂಡು ನಮ್ಮನ್ನು ಮೇಲೆ ಕೆತ್ಕೊಂಡು ಹೋಗ್ತಾನೆ. ಆತನ ಈ ಲೋಕಕ್ಕೆ ಬರಲ್ಲ. 7 ವರ್ಷಗಳ ನಂತರ, 70ನೇ ವಾರದ ನಂತರ ಕರ್ತನು ಈ ಭೂಲೋಕಕ್ಕೆ ಆತನು ಇಳಿದು ಬರ್ತಾನೆ. ಅದು ದೇವರ ಒಂದು ಏನಂತಾರೆ ಪ್ರವಾದನೆ ಪೂರೈಕೆ ಮುಂದೆ ನಾವು ನೋಡ್ತೇವೆ. ಹೀಗಿರುವಾಗ ಇಸ್ರೇಲರಿಗೆ ಏನಾಯ್ತಂದ್ರೆ, ಇವರೆಲ್ಲ ನಮ್ಗಿರುವಂತ ಆಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಅನ್ಯರ ಪಾಲಾಗುತ್ತೆ. ಅದಕ್ಕೆ ನಾವು ಕಳೆದ ಒಂದ್ 2-3 ತಿಂಗಳ ಹಿಂದೆ ನಾವು ನೋಡೇವಲ್ಲ, ಒಂದು ಸಮಯಕ್ಕೆ 48ರ ನಂತರ ಅಮೆರಿಕ, ಇಂಗ್ಲೆಂಡ್, ಕ್ರಿಶ್ಚಿಯನ್ ರಾಷ್ಟ್ರ ಅವರೆಲ್ಲರ ಒಂದು ರೀತಿ ಸುಳ್ಳು ಭಕ್ತಿ ಬಂದಿತ್ತು. ಏನಂದ್ರೆ, ತಮಗಿರುವಂತ ಆಸ್ತಿ ಎಲ್ಲ ಮಾರಿ ಇಸ್ರೇಲ್ ಗೌರ್ಮೆಂಟ್ಗೆ ಹಣ ಕಳಿಸಿದ್ರು, ಅಥವಾ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿರುವಂತಹ ಘಟನೆಗಳು ಉಂಟು. ಯಾಕಂದ್ರೆ ಇನ್ನೊಂದು ಯೇಸು ಕ್ರಿಸ್ತ ಬರ್ತಾನೆ, ನಾವು ನಮಗಿರೋಂಥ ಆಸ್ತಿ ಬೇರೆಯವ್ರು ಯಾಕೆ ತಗೊಳ್ಳೋದು, ಇಸ್ರೇಲಿಗರ ಹೋಗ್ಲಿ ಅಂತ. ಆದ್ರೆ ತಪ್ಪು ಏನಿದೆ ಅಂದ್ರೆ, ಅದು ಇಸ್ರೇಲ್ಗೆ ಹೋಗಲ್ಲ, ಕ್ರಿಸ್ತ ವಿರೋಧಿಗೆ ಹೋಗುತ್ತೆ ಅದು. ಯಾಕಂದ್ರೆ 70ನೇ ವಾರದಲ್ಲಿ ಆಳ್ವಿಕೆ ಮಾಡುವಂತ ಯಾರು? ಕ್ರಿಸ್ತ ವಿರೋಧಿ. ಅದಕ್ಕೆ ಈ ಒಂದು ಸಮಯದಲ್ಲಿ ಇವರು ನಮಗಿರುವಂತ ಆಸ್ತಿ ಬಿಟ್ಟು ಓಡೋಗಂತ ದೇವ್ರು ಹೇಳಿದಾಗ, ಆಸ್ತಿ ಇಟ್ಕೊಂಡು ಏನ್ ಮಾಡೋಣ? ಸೊ ಆಸ್ತಿಯನ್ನು ಮಾರಿ ಅದನ್ನ ಹಣ ತಂದು ಅಪೊಸ್ತಲರ ಪಾದಗಳಿಗೆ ಒಪ್ಪಿಸ್ಕೊಟ್ರು. ಅದಕ್ಕೆ ನಾವು ಇರುವ ಕಾಲ ಎಲ್ಲರೂ ಅದಕ್ಕೆ ಹೇಳ್ತಾನೆ, ಅವರೆಲ್ಲ ಒಟ್ಟಾಗಿ ಒಂದೇ ರೀತಿ, ಒಂದೇ ಅನ್ಯೋನ್ಯತೆಯಲ್ಲಿ ಅದೊಂದು ವಾಕ್ಯ ನೋಡ್ಬೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 45ನೇ ವಚನ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 45ನೇ ವಚನ. ಮತ್ತು ಅವರು ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಪ್ರತಿಯೊಬ್ಬನಿಗೆ ಅಗತ್ಯವಿದ್ದ ಹಾಗೆ ಹಂಚಿಕೊಟ್ಟರು. ಅವರು ದೇವಾಲಯದಲ್ಲಿ ಪ್ರತಿದಿನ ಒಮ್ಮನಸ್ಸಿನಿಂದ ಕೂಡುತ್ತಾ, ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ, ಉತ್ಸಾಹದಿಂದಲೂ ಏಕಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಏನೇಳ್ತಾರೆ, ಚರಾಸ್ತಿರ ಆಸ್ತಿಗಳನ್ನು ಮಾರಿ ಒಬ್ಬೊಬ್ಬನಿಗೆ ಏನಿರ್ಬೇಕು ಅಂದ್ರೆ, ಯಾರಿಗೆ ದುಡ್ಡಿತ್ತೋ ಆಸ್ತಿ ಮಾರಿ, ಯಾರಿಗೆ ದುಡ್ಡಿಲ್ಲ ಅವ್ರಿಗೆ ಆಸ್ತಿನೇ ಇಲ್ಲ. ಅವರಿಗೂ ಎಲ್ಲರೂ ಒಟ್ಟಾಗಿರ್ಬೇಕು, ಎಲ್ಲರೂ ಊಟ ಮಾಡ್ಬೇಕು, ಎಲ್ಲರೂ ಯಾರು ಉಪವಾಸ ಇರಬೇಕು, ಯಾರು ಕಷ್ಟ, ಎಲ್ಲರೂ ಹಂಚಿಕೊಂಡು ಅನ್ಯೋನ್ಯತೆಯಲ್ಲಿ ಪ್ರೀತಿಗಿದ್ರು. ಅದಕ್ಕೆ ಇವತ್ತು ನಾವು ಕೂಡ ಚರ್ಚ್ ಅಂದ್ರೆ ಹಾಗಿರ್ಬೇಕು ಅಂದ್ರೆ, ಈ ಚರ್ಚ್ ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಉಂಟಾಗಿರುವಂತಹ ಚರ್ಚ್ ಕಿಂಗ್ಡಮ್ ಚರ್ಚ್. ಅದು ಕ್ರಿಸ್ತನ ದೇಹ ಎಂಬ ಚರ್ಚ್ಗೆ ಇದಕ್ಕೆ ಅನ್ವಯ ಆಗಲ್ಲ. ಈ ಕಿಂಗ್ಡಮ್ ಚರ್ಚ್ನವರು ಇನ್ನೇನು ನಾವು ಕೆಲವೇ ವರ್ಷಗಳಲ್ಲಿ, ಅಂದ್ರೆ 3.5 ವರ್ಷಗಳ ನಂತರ ಏನು ಪ್ರವಾದನೆ, ಆಂಟಿಕ್ರೈಸ್ಟ್ ಬರ್ತಾನೆ, ನಮ್ಗಿರೋಂಥ ಪ್ರಾಪರ್ಟಿ ಎಲ್ಲ ಅವ್ನು ವಶ ಆಗುತ್ತೆ. ಅದಕ್ಕೆ ಅವ್ನು ಯಾಕೆ ಅನುಭವಿಸ್ಬೇಕು? ನಾವು ಮಾರಿ ನಾವಿರೋವರೆಗೂ ಎಲ್ಲರೂ ಹಂಚ್ಕೊಂಡು ತಿನ್ನೋಣ ಮಾಡಿದ್ರು. ಆದ್ರೆ ನೋಡ್ತೇವೆ, ದೇವರು ತನ್ನ ಪ್ಲಾನ್ ಚೇಂಜ್ ಮಾಡ್ದ. ಆವಾಗಲೇ ನೋಡ್ತೇವೆ, ರಹಸ್ಯವಾಗಿರೋಂಥ ಜಗದುತ್ಪತ್ತಿಗಿಂತಲೂ ಮುಂಚೆಯಿಂದಲೂ ರಹಸ್ಯವಾಗಿರುವಂಥ ದೇವರ ಪ್ಲಾನ್ ಪೌಲನ ಮುಖಾಂತರ ದೇವರು ಓಪನ್ ಮಾಡ್ದ. ಪ್ರವಾದನೆಯ ಕಾಲ ಅಲ್ಲಿ ನಿಂತು ಹೋಯ್ತು, ಇಲ್ಲಿ ಕೃಪೆಯ ಕಾಲ ಮುಂದುವರೆದು ನೋಡ್ತೇವೆ. ಹಾಗಿರುವಾಗ ಇವರು ಇಲ್ಲಿ ಚರಸ್ಥಿರ ಆಸ್ತಿ ಮಾಡಿದಾಗ ಕೆಲವೊಂದು ಭಕ್ತರು, ಇವರು ದುಡ್ಡು ಕೇಳ್ತಾರೆ, ಇವನು ಮಾರಿ ಯಾರಿಗೆ ಕೊಟ್ಟ, ನನ್ಗೆ ನೀನ್ ಯಾರಿಗೆ ಮಾರಿ ಕೊಟ್ಟಿದ್ದೀನಿ, ನೀವು ಯಾರು ಮಾಡ್ತಾರ, ಈ ವಾಕ್ಯಗಳೇ ಅನೇಕರಿಗೆ ಅರ್ಥ ಅಲ್ಲ. ಅವ್ರಿಗೆ ಈ ಒಂದು ಅನೇಕ ಅಂಧ ಭಕ್ತರಿಗೆ 2ನೇ ಅಧ್ಯಾಯ 38 ವಚನ ಒಂದು ಮಾತ್ರ ಗೊತ್ತು, ದೀಕ್ಷಾ ಸ್ನಾನ ಪಾಪ ಪರಿಹಾರ, ದೀಕ್ಷಾ ತಗೋ ಕ್ರಿಯೆ ಬೇಕು. ಅಲ್ಲಿ ಮುಂದೆ ಮಾಡೋದು ಯಾಕೆ ಮಾಡಲ್ಲ ಅಂದ್ರೆ, ಅದು ವಾಕ್ಯಗಳ ಅರ್ಥ ಅವ್ರಿಗೆ ಗೊತ್ತಿಲ್ಲ. ಯಾಕೆ ದೇವ್ರು ಬರ್ದಿಲ್ಲ ಅಂದ್ರೆ ಅಲ್ಲಿ ಏನೇನಾಯ್ತು. ಅದಕ್ಕೆ ಮುಂದೆ ನೋಡ್ತೇವೆ, 1 ಕೊರಿಂಥ 8ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲ ನೋಡ್ತೇವೆ, ಅಲ್ಲಿ ಪೌಲನು
ಯೆರೂಸಲೇಮಿನ ಸಭೆಗೆ ಮೆಕೆದೋನಿಯವರಿಂದ ಹಣ ಕಾಣಿಕೆ ಸಂಗ್ರಹಿಸಿ ಅವರಿಗೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ಕಿಂಗ್ಡಮ್ ಚರ್ಚ್ ಮೊದಲು ಪ್ರಾರಂಭ ಆಗುತ್ತೆ, ಚರ್ಚ್ ಬಡತನದಲ್ಲಿ ಬಂತು. ಯಾಕೆ ಪಾಪ ಎಲ್ಲವೂ ಮಾರಿ ಅಪೊಸ್ತಲರಿಗೆ ಒಪ್ಪಿಸ್ಕೊಟ್ರು, ಆದ್ರೆ ದೇವರಾಜ್ಯ ಬರಲಿಲ್ಲ. ಅವಾಗ ಅವರೆಲ್ಲರೂ ಬಡತನಕ್ಕೆ ಬಂದರು. ಹೇಗೂ ದೇವರು ತಪ್ಪು ಮಾಡೋದಂತಲ್ಲ, ದೇವರ ಪ್ಲಾನ್ ಆಗಿದೆ, ಅದಾಯ್ತು. ಮತ್ತು ದೇವರು ಹೇಗೂ ಅವರಿಗೆ ತಕ್ಕಂತ ಪ್ರತಿಫಲ ಹೆಚ್ಚಾಗಿ ಕೊಡ್ತಾನೆ. ಅನೇಕರು ಅದನ್ನು ಅನುಭವಿಸಿದ್ರು. ಆದ್ರೆ ಆ ಕಿಂಗ್ಡಮ್ ಚರ್ಚ್ನ ಪ್ಲಾನ್ ಅಪೊಸ್ತಲರ ಕೃತ್ಯ ಮುಗಿತಾ ಇರುವಾಗ ಅದು ಮುಗಿದೋಯ್ತು. ಇವತ್ತು ಇರುವಂಥದ್ದು ಕೇವಲ ಕೃಪೆಯ ಕಾಲ. ಕೃಪೆಯ ಸುವಾರ್ತೆಯಿಂದ ಮಾತ್ರ ಇವತ್ತು ರಕ್ಷಣೆ ಇದೆ. ಯಾರ್ಯಾರು ಅಪೊಸ್ತಲರ ಕೃತ್ಯ 2:38 ನಂಬಿ ಹೋದಾರೋ ಅವರು ಶುದ್ಧ ತಪ್ಪಿಗೆ ಹೋಗ್ತಾ ಇದ್ದಾರೆ, ಶುದ್ಧ ಮೂರ್ಖರು. ಅದು ಮುಗಿದು ಹೋಗಿರುವಂಥದ್ದು. ಆ ದೇವರಾಜ್ಯ ಬರಲಿಲ್ಲ. ಆ ಸುವಾರ್ತೆ ನಂಬ್ತೇನಂತವ್ರು ಸುಳ್ಳನ್ನು ನಂಬಿದ, ಅವ್ರು ನಂಬಿರುವಂಥದ್ದು ಅಷ್ಟೇ, ಬೇರೆಯವರು ಕೂಡ ಸುಳ್ಳನ್ನು ಪ್ರಸಾರ ಮಾಡ್ತಿದ್ರು. ಆ ಸುವಾರ್ತೆ ಇರುತ್ತಿಲ್ಲ, ಕೃಪೆಯ ಮೂಲಕವೇ ಸುವಾರ್ತೆ. ಹಾಗಿರುವಾಗ ಆ ಸಭೆ ಅದನ್ನೇ ಪೇತ್ರನು, ಒಂದು ಪೇತ್ರದಲ್ಲಿ ನಾವು ಒಂದು ವಾಕ್ಯ ನೋಡಿದೆ ಅಂದ್ರೆ, ಅವರು ನಿಮ್ಮ ತಂದೆ ತಾಯಿಗಳಿಂದ ಕಲಿತಿರುವಂಥದ್ದು. ನಮಗೆ ಒಂದು ಪೇತ್ರದಲ್ಲಿ ಇರುವಂಥದ್ದು ವಾಕ್ಯ ನಮ್ಗೆ ಅನ್ವಯ ಆಗುತ್ತಾ? ನಮ್ಮ ತಂದೆ ತಾಯಿ ಕಲ್ತಿರೋದು ಏನ್ ಹೇಳ್ತದೆ ಅಲ್ಲಿ? ಯಾಕೆ ಹೇಳ್ತಿಲ್ಲ ಅಂದ್ರೆ ಅದಕ್ಕೆ ನಾವು ಹಿಂದೆ ಇಷ್ಟು ವಚನ ನೋಡಿದೆವು. ಒಂದು ಪೇತ್ರದಲ್ಲಿ ನೋಡಿದ ಪ್ರಕಾರ ಪತ್ರಿಕೆ ಹೇಳ್ತಾನೆ, ಆಸೆ ಪೊಂತೆ ಬಿತ್ತುನೆ ಎಲ್ಲೆಲ್ಲಿ ಚೆದರಿ ಹೋಗಿರೋದು ಪರದೇಶಸ್ಥರಿಗೆ ಪತ್ರಿಕೆ ಬರೆದಿದ್ದಾನೆ. ಅವ್ರಿಗೆ ಹೇಳ್ತಿದ್ದಾನೆ, ನಿಮಗೆ ಬಿಡುಗಡೆ ಉಂಟಾಗಿರುವಂಥದ್ದು ನಿಮ್ಮ ಪಿತೃಗಳಿಂದ ಕಲ್ತಿರುವಂತ ಆಚಾರ ಸಂಪ್ರದಾಯಗಳಿಂದ ಅಲ್ಲ. ಆಚಾರ ಸಂಪ್ರದಾಯ ಒಂದು ಸಂಪ್ರದಾಯ ದೀಕ್ಷಾ ಸ್ನಾನ. ಇವತ್ತು ಈ ಕೆಲವು ಒನ್ಲಿ ಜೀಸಸ್ನವರು ದೀಕ್ಷಾ ಸ್ನಾನದ ಭಕ್ತರು ಅವ್ರು ಇವತ್ತು ದೀಕ್ಷಾ ಸ್ನಾನ ಒಂದು ಕ್ರಿಯೆ, ಅದರಿಂದ ನಮ್ಮ ರಕ್ಷಣೆ ಹೊಂತೇವೆ, ಅದು ಕೂಡ ಒಂದು ಸಂಪ್ರದಾಯ ಆಚರಿಸ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನಿಮ್ಮ ತಂದೆಗಳಿಂದ ಕಲಿತಿರುವಂತಹ 1 ಪೇತ್ರ 1:18 ನಿಮ್ಮ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರದಿಂದಲ್ಲ, ಆದರೆ ಪೂರ್ಣಾಂಗವಾದ ನಿಷ್ಕಳಂಕ ಕುರಿಮರಿ ರಕ್ತದಿಂದಲೋ ಮತ್ತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಲ್ಲೇ ಎಂದು ನೀವು ಬಂದಿರಲ್ಲವೇ. ಸೊ ಬಿಡುಗಡೆ ಆಗಿರುತ್ತದೆ, ವಿಮೋಚನೆ ಆಗಿರುತ್ತದೆ, ರಿಡೆಂಪ್ಷನ್ ಆಗಿರುತ್ತದೆ. ಯಾವುದರಿಂದ? ಕ್ರಿಸ್ತನ ರಕ್ತದಿಂದ. ಆ ಕ್ರಿಸ್ತನ ರಕ್ತದ ಮಹತ್ವ ನನ್ಗೆ ಗೊತ್ತುಂಟಾ? ಕ್ರಿಸ್ತನ ರಕ್ತವನ್ನು ನಾನು ಹೇಗೆ ನಂಬಿದ್ದೇನೆ? ಮತ್ತು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಉಂಟಾದ್ಮೇಲೆ ಈ ಅಂಧ ಭಕ್ತರು ಹೇಳೋ ಪ್ರಕಾರ ಮತ್ತೆ ಕ್ರಿಯೆ ಬೇಕು ಅಂದ್ರೆ, ಹಾಗೆ ಕ್ರಿಸ್ತನ ರಕ್ತ ನಿಮಗೆ 98% ನಿಮ್ಗೆ ಬಿಡುಗಡೆ ಮಾಡಿದೆ, ಮತ್ತೆ ಇನ್ನೊಂದು 2% ಮತ್ತೆ ನೀವು ದೀಕ್ಷಾ ಸ್ನಾನ ತಗೋಬೇಕಾ? ನೀವೇನಂದ್ರೆ ಹಾಗೆ ಮಾಡಿದ್ರೆ ಕ್ರಿಸ್ತನ ಅಮೂಲ್ಯ ರಕ್ತ ಅನ್ನೋದಕ್ಕೆ ನೀವು ಅದನ್ನ ಅಪವಿತ್ರ ಮಾಡ್ತಿದ್ರ, ಅಮೂಲ್ಯ ರಕ್ತ ತೆಗೆದು ಹಾಕ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಪ್ರಕಾರ ಕ್ರಿಸ್ತನ ಅಮೂಲ್ಯ ರಕ್ತದ ನಮಗೆ ಪರಿಪೂರ್ಣ ಬಿಡುಗಡೆ ಇಲ್ಲ, ನಾವು ದೀಕ್ಷಾ ಸ್ನಾನ ತಗೊಂಡ್ರೆ ಬಿಡುಗಡೆ ಆಗ್ತೇನೆ ಅನ್ನೋದು ಈ ಒನ್ಲಿ ಜೀಸಸ್ ಮತ್ತೆ ದೀಕ್ಷಾ ಸ್ನಾನದ ಭಕ್ತರ ನಂಬಿಕೆ. ಹಾಗೆ ನಂಬುವಂಥದ್ದು ಸೈತಾನನ ಆಲೋಚನೆ. ಅವರೆಂದೂ ರಕ್ಷಣೆ ಹೊಂದಲ್ಲ, ಅವ್ರಿಗೆ ಕೃಪೆಯ ಸುವಾರ್ತೆ ಗೊತ್ತಿಲ್ಲ. ಯಾವ ಪೇತ್ರನು ಅಪೊಸ್ತಲರ ಕೃತ್ಯ 2:38 ಪಾಪಗಳ ಕ್ಷಮಾಪಣೆಗಾಗಿ ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ಮಾಡಿಸ್ ಅಂತ ಹೇಳಿದನು. ಆತನ ಏನೋ ವಿಧದಲ್ಲಿ ಹೇಳಿದಾನೆ, ಯಾಕೆ ಹೇಳಿದಾನೆ ಅದು ಅರ್ಥವಾಗದ ಬದಲು ಅದನ್ನೇ ಹಿಡ್ಕೊಂಡು ಕೂತಿದ್ದವರಿಗೆ ಆತನ ಮೊದಲನೇ ಪತ್ರಿಕೆಯಲ್ಲಿ ಅನೇಕ ವರ್ಷಗಳ ನಂತರ 1 ಮತ್ತು 2ನೇ ಪತ್ರಿಕೆ ಬರೆದಿರುವಂತಹ ಉದ್ದೇಶ ಏನಂದ್ರೆ, ದೇವ್ರು ಯಾಕೆ ಬರ್ತಾನೆ ಅಂದ್ರೆ, ಯಾವ ಸಭೆಯವರು ಎಲ್ಲಾ ಮಾರಿ ಪೇತ್ರನ ಹಿಂದೆ ಬಂದಿದ್ರಲ್ಲ, ಪೇತ್ರನ ಸಂದೇಶ, ಪೇತ್ರನ ಒಂದು ಪ್ರಸಂಗವನ್ನು ಕೇಳಿ ದೇವರಾಜ್ಯ ಬರ್ತೇ ಅಂತ ಬಂದ್ರು, ಅವರೆಲ್ಲ ಅನೇಕ ವರ್ಷಗಳ ನಂತರ ಪೇತ್ರನಿಗೆ ಬಂದು ಪ್ರಶ್ನೆ ಮಾಡಿ ಶುರು ಮಾಡಿದ್ರು. ಏನಪ್ಪ ನೀನು ಅವಾಗಲೇ ದೇವರಾಜ್ಯ ಬರ್ತೇ ಅಂತ ಹೇಳ್ದಿ, ಇಷ್ಟು ವರ್ಷಗಳಾಯ್ತು ಇನ್ನೂ ಬಂದಿಲ್ವಲ್ಲ? ಅವಾಗ ಪೇತ್ರನು ಅವರಿಗೆ ಅಲ್ಲಿ ಚೆದರಿ ಹೋಗಿರಂತ ಪರದೇಶಸ್ಥರಿಗೆ ಮತ್ತೆ ಹೇಳ್ತಾರೆ, ಹೌದು ಈ ದೇವರ ಪ್ಲಾನ್ ಚೇಂಜ್ ಆಗಿದೆ. ದೇವರು ದೀರ್ಘಶಾಂತನಾಗಿದ್ದಾನೆ. ಯಾಕಂದ್ರೆ ಒಬ್ಬರಾದ್ರೂ ನಾಶವಾಗೋದಕ್ಕೆ ಅವನಿಗೆ ಇಷ್ಟ ಇಲ್ಲ, ಆತನಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವೇ ಆತನ ಹೇಳ್ತಾನೆ, ಅದರಲ್ಲಿ ಬರುವಾಗ 1 ದಿವಸ ಅಂದ್ರೆ 1000 ವರ್ಷ ಇದ್ದಾಗೆ, 1000 ವರ್ಷ ಅಂದ್ರೆ 1 ದಿವಸ ಇದ್ದಾಗೆ, 1 ದಿವಸ ಆದ್ರೂ ಆತನ ಹೇಳ್ತಾರೆ 1000 ವರ್ಷವರೆಗೂ ದೀರ್ಘಶಾಂತಿ ತೋರಿಸಬಹುದು. ಆ ವಿಧದಲ್ಲಿ ವಾಕ್ಯ ಹೇಳಿದ್ರು. ಇಲ್ಲ ಇವು ಕೆಲವು ನೋಡ್ತೇವಲ್ಲ, ಅಲ್ಲಿ ಒಂದ್ ದಿವಸ ಅಂದ್ರೆ 1000 ವರ್ಷ ಹೇಳಿದ್ರೆ, ಇದು ನಾವು ದೇವ್ರ ವಾಕ್ಯ ಹೇಳಿದ್ರೆ ಸಾಕ್ಷಿ ಕೊಡೋಣ, ಸಾಕ್ಷಿ ಹೇಳಿದ್ರೆ 2 ಸಾಕ್ಷಿ ಬೇಕಂತ ಈ ಒನ್ಲಿ ಜೀಸಸ್ ಸುಳ್ಳು ಭಕ್ತರು ಕೆಲವರು ಹೇಳಿದ್ದಾರೆ, 2 ಸಾಕ್ಷಿಗಳು ಬೇಕಂತ. ದೇವ್ರ ವಾಕ್ಯದಲ್ಲಿ ಆ ಪದ್ಧತಿಯನ್ನು ಹೇಳಿಲ್ಲ ತರ ಸುಮ್ಮನೆ ಅಲ್ಲಿ ನೋಡ್ತೇವೆ. ಹಾಗಿದ್ರೆ ಏನಂತಾರೆ, ಇಲ್ಲಿ ಆತನು ಬರುವಂಥದ್ದು ಒಂದು ದಿವಸ ಅಂದ್ರೆ 1000 ವರ್ಷ ಅಂತ ಕಾರಣ ಆ ವಾಕ್ಯ ತಗೊಂಡು ನೋಡಿ, ಕೀರ್ತನೆಯಲ್ಲಿ ಹೇಳಿದೆ, ಇಲ್ಲೂ ಹೇಳಿದೆ, ಇದು ಆತ್ಮಿಕವಾಗಿ ನಮ್ಗೆ ಅನ್ವಯ ಆಗುತ್ತೆ. 2 ಸಾಕ್ಷಿ ಇದೆ ವಾಕ್ಯ ಅಂತಂದ್ರೆ ಅರ್ಥ ಇಲ್ಲದಂತ ಮಾತು. ಅಲ್ಲಿ ಆತನ ಯಾವುದಕ್ಕೂ ಹೇಳಿರೋದು, ಯಾವುದಕ್ಕೂ ಉಪಯೋಗಿಸ್ಕೊಳ್ಳೋಂಥದ್ದು ಅಲ್ಲದು. ಅಲ್ಲಿ ಆತನ ದೇವರ ದೀರ್ಘಶಾಂತಿ ಬಗ್ಗೆ ಹೇಳಿದಾನೆ ಅಷ್ಟೇ. ಹೌದು, ಆತನ ಬರ್ಬೇಕಾಗಿತ್ತು. ಮತ್ತೆ ಎಷ್ಟು ವಾಕ್ಯ ಹೇಳಿದ್ರೆ ಈ ಜನರೇಷನ್ ಮುಗಿದ್ರೊಳಗೆ ಇದೆಲ್ಲ ನೆರವೇರುತ್ತೆ ಅಂತ ಹೇಳಿರೋದು ನೋಡು. ಅದಕ್ಕೆ ಅವರೆಲ್ಲರಿಗೂ ಆಯ್ತು, ಇಷ್ಟು ವರ್ಷ ಆಯ್ತು ಇನ್ನೂ ಬಂದಿಲ್ವಲ್ಲ. ಅವಾಗ ಪೇತ್ರನು ಅವರನ್ನು ಸಮಾಧಾನ ಪಡಿಸುವಂತ ಅಷ್ಟೇ ಅಲ್ಲ, ಅಂದ್ರೆ ಸುಳ್ಳು ಸಮಾಧಾನ ಅಲ್ಲ, ನಿಜವಾದಂತಹ ವಿಷಯಗಳು ಆತನ ಅವ್ರಿಗೆ ಹೇಳ್ತಾನೆ. ದೇವರ ದೀರ್ಘಶಾಂತಿಯಿಂದ ಆತನ ಇನ್ನೂ ಬಂದಿಲ್ಲ. ಯಾಕಂದ್ರೆ ಆತನ ಒಬ್ಬರಾದ್ರೂ ನಾಶವಾಗದ್ರಲ್ಲಿ ಆತನ ಇಷ್ಟ ಇಲ್ಲ. ಮತ್ತು ನಾವು ಇಬ್ರಿಯ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ ನಮಗೆ ಏನಂತಾರೆ, ಹಿಂದೆ ಇರೋರಿಗೂ ಕೂಡ ದೇವರು ವಾಗ್ದಾನ ಮಾಡಿದ್ ಸಿಕ್ಕಿಲ್ಲ. ಯಾಕಂದ್ರೆ ನಮಗೆ ಅದು ನಾವು ಕೂಡ ಅದರಲ್ಲಿ ಸೇರಿ ನಮ್ಮ ಜೊತೆಯಲ್ಲಿ ಅವ್ರು ಅನುಭವಿಸ್ಬೇಕಂತ ಹೇಳಿ ದೇವರು ಇಷ್ಟವರೆಗೂ ಕಾದನು ಅಂತ ಹೇಳುವಾಗ ಅದಕ್ಕೆ ಚರ್ಚ್ಗೆ ಹೇಳುವಂತ ವಾಕ್ಯ ಅಲ್ಲ. ಆದ್ರೂ ಕೂಡ ಕ್ರಿಸ್ತನ ರಕ್ತ ಅಮೂಲ್ಯವಾಗಿರುವಂಥದ್ದು ಇಸ್ರೇಲರಿಗೂ ಚರ್ಚ್ನವರಿಗೂ ಇಬ್ಬರಿಗೂ ವಿಮೋಚನೆ ಮಾಡಿದೆ. ಇಲ್ಲಿ ಪೇತ್ರನು ಕೂಡ ಅದನ್ನ ಹೇಳ್ತಾನೆ. ಮತ್ತೆ ಮುಂದೆ ಬರುವಾಗ ಹೇಗೂ ಈ ವಾಕ್ಯ ನನಗೆ ಇವತ್ತು ನೆನಪಿಲ್ಲ ವಚನ, ಆದ್ರೆ ಆತನ ಹೇಳ್ತಾನೆ, ಇನ್ನು ಪೌಲನಿಗೆ ನನಗಿಂತ ಇನ್ನೂ ಅನೇಕ ವಿಷಯಗಳು ದೇವರು ಪ್ರಕಟ ಮಾಡಿದ್ದಾನೆ, ಆತನ ಮಾತುಗಳು ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ಪೇತ್ರ. ಪೌಲನ ಬಗ್ಗೆ ಆತನು ಕೂಡ ತಿಳಿಸ್ತಾನೆ ಈ ಪತ್ರಿಕೆಯಲ್ಲಿ.
ಆತನು ಅಂದ್ರೆ ಈ ಕೃಪೆ ಬಗ್ಗೆ ದೇವರು ಇನ್ನೂ ಹೆಚ್ಚಾಗಿ ಪೌಲನಿಗೆ ಪ್ರಕಟಣೆ ಮಾಡಿದ್ದಾನೆ. ಆತನ ಮಾತುಗಳು ಅರ್ಥ ಮಾಡ್ಕೊಳ್ಳೋಕೆ ನನಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ಪೇತ್ರ. ಸೊ ಆ ಪೇತ್ರನ ಹಾಗೆ ರೆಕಮೆಂಡ್ ಮಾಡಿದಾಗ ಈ ಅಂಧ ಭಕ್ತರು ಯಾಕೆ ಬೇರೆ ವಾಕ್ಯ ಓದಬಾರ್ದು? ಅಪೊಸ್ತಲ ಕೃತ್ಯ 2:38 ವಚನದಲ್ಲೇ ನಮಗೆ ಕ್ರಿಯೆನೂ ಬೇಕು, ನೀರಿನ ದೀಕ್ಷಾಸ್ನಾನ ಬೇಕಾದ್ರೆ ಅವ್ರು ಎಂದೂ ಯೇಸು ಕ್ರಿಸ್ತನ ವಿಶ್ವಾಸಿಗಳಲ್ಲ, ಅವ್ರು ನಿಜವಾಗಿ ರಕ್ಷಣೆ ಹೊಂದಿಲ್ಲ, ಅವ್ರು ನೀರಲ್ಲಿ ದೀಕ್ಷಾಸ್ನಾನ ನಂಬಿಕೆ ಇಟ್ಟಂಥವ್ರು. ಪೇತ್ರನ ಕೂಡ ಹೇಳ್ತಾನೆ ಕ್ರಿಸ್ತನ ರಕ್ತ, ಅಮೂಲ್ಯವಾದ ರಕ್ತದಲ್ಲೇ ನಮಗೆ ಬಿಡುಗಡೆ, ವಿಮೋಚನೆ. ಆಯ್ತು, ಇವಾಗ ಟೈಮ್ ಆಗ್ತದೆ. ಹಾಗಿದ್ರೆ ಕೊನೆ ಭಾಗ ಬರ್ತೇವೆ. ಈಗ ಬರುವಾಗ ಹಾಗಿದ್ರೆ ಆ ಒಂದು ಬಿಡುಗಡೆ ಒಂದು ವಚನ ನೋಡಿ ಮುಂದಕ್ಕೆ ಹೋಗೋಣ. ಅಪೊಸ್ತಲ ಇದೆಲ್ಲರೂ ಹೇಳ್ತಾರೆ. ಅಪೊಸ್ತಲ ಕೃತ್ಯ 20:28 ವಚನ ನಾವು ಕೂಡ ಅನೇಕ ದಿವಸಗಳನ್ನು ನೋಡಿದ್ದೇವೆ. ಅಪೊಸ್ತಲರ ಕೃತ್ಯಗಳು 20:28 ವಚನ. ಅಪೊಸ್ತಲರ ಕೃತ್ಯಗಳು 20:28 ವಚನ. ದೇವರು ತನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡ ಸಭೆಯನ್ನು ಪೋಷಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರಿ. ಇಲ್ಲಿ ಹೇಳುವಾಗ ಆತ್ಮ ಹೇಳ್ತಾನೆ, ದೇವರು, ಯಾಕಂದ್ರೆ ದೇವರು ತನ್ನ ಸ್ವರಕ್ತದಿಂದ ಕೊಂಡುಕೊಂಡ ಸಭೆ. ಇವ್ರು ಹೇಳಿದ ತಕ್ಷಣ ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಈ ವಾಕ್ಯ ಹೇಳಿರುವಂತ ಅರ್ಥ ಏನಂದ್ರೆ, ಅಲ್ಲಿ ದೇವರೊಂದು ಯಾರು? ಯೇಸು ಕ್ರಿಸ್ತನ ಬಗ್ಗೆ ಬರೆದಿದ್ರು. ಅಲ್ಲಿರುವಂತ ಆ ಸಮಯದಲ್ಲಿ ಜೀವಂತವಾಗಿರುವಂತ ಜನರು ಯೆರೂಸಲೇಮಿನಲ್ಲಿ ಪಂಚಾಶತ್ತಮ ಹಬ್ಬ ದಿವಸ ಬಂದಿರುವಂತ ಪರಿಶುದ್ಧಾತ್ಮನ ಆಗಮನ ನೋಡಿರುವಂತವ್ರು, ಯೇಸು ಕ್ರಿಸ್ತನ ತನ್ನ ಮರಣ ಸಮಾಧಿ ಪುನರುತ್ಥಾನ ನೋಡಿರುವಂತವ್ರು, ಸಾಕ್ಷಿಯಾಗಿರುವಂತ ಎಲ್ಲಾ ಜನರಿಗೆ ಆತ್ಮ ಹೇಳ್ತಿದ್ದಾನೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ, ಆತನ ಕೇವಲ ಮನುಷ್ಯನಲ್ಲ, ಆತನ ಕೇವಲ ನಜರೇತಿನ ಯೇಸು ಅಲ್ಲ. ಯಾಕಂದ್ರೆ ಇವತ್ತು ಕೆಲವರು ಇದಲ್ಲ ಸ್ವಸ್ಥತೆ ಬಂದ ತಕ್ಷಣ ನಜರೇತಿನ ಯೇಸುನಲ್ಲಿ, ನಜರೇತಿನ ಯೇಸು ಇವತ್ತು ನಾವು ಹೇಳೋದು ಬೇಕಾಗಿಲ್ಲ, ಅದು ಅರ್ಥ ಇಲ್ಲದವ್ರಿಗೆ, ಯಾರಿಗೆ ಅರ್ಥ ಆಗಿಲ್ಲ ಅಂತ ಪದಗಳು ಉಪಯೋಗಿಸ್ತಾ ಇರ್ತಾರೆ. ಇಲ್ಲಿ ಆತನು ನಜರೇತಿನ ಯೇಸು ಅಲ್ಲ, ಅಥವಾ ಇನ್ನೊಂದು ಯೇಸು ಅಲ್ಲ, ಆತನು ದೇವರು. ಅದನ್ನು ಹೇಳೋದಕ್ಕೋಸ್ಕರ ಆತ ಹೇಳ್ತಾನೆ ದೇವರು ಸ್ವರಕ್ತದಿಂದ. ಇಲ್ಲ, ಸ್ವರಕ್ತದಿಂದ ಯಾರು ಸ್ವರಕ್ತದಿಂದ ಕೊಂಡ್ಕೊಂಡಿದ್ದಾರೆ? ಯೇಸು ಕ್ರಿಸ್ತ ತಾನೆ. ಸೊ ಯೇಸು ಕ್ರಿಸ್ತನಿಗೆ ಆತನ ಹೆಸರು ಹೇಳೋದಲ್ಲ ಹೇಳ್ತಾ ಇದ್ದಾನೆ. ಏನಂದ್ರೆ ಆತನ ದೇವರು. ಆಕ್ಚುಲಿ ಅಪೊಸ್ತಲರ ಕೃತ್ಯ 2ದಲ್ಲಿ ಕೂಡ ಪೇತ್ರನ ಅದನ್ನೇ ಹೇಳ್ತಾನೆ, ಯಾರನ್ನು ನೀವು ಸಾಯಿಸಿದ್ರೋ ಆತನ ದೇವಕುಮಾರನು. ಸೊ ಅಲ್ಲಿ ದೇವರು ಸ್ವರಕ್ತದಿಂದ ಸಂಪಾದಿಸ್ಕೊಂಡ. ಅದಕ್ಕೆ ಇಲ್ಲಿ ವಿಮೋಚನೆ ಅಂದಾಗ ಆ ಒಂದು ಪ್ರಶ್ನೆ ಬರುತ್ತೆ. ವಿಮೋಚನೆ ಎಂತಾರೆ? ಸ್ವರಕ್ತದಿಂದ ಕೊಂಡುಕೊಂಡ ಸಭೆ. ಸ್ವರಕ್ತ ಯಾರಿಗೆ ಕೊಂಡುಕೊಂಡ? ಯೇಸು ಕ್ರಿಸ್ತನು ಸ್ವರಕ್ತವನ್ನು ಯಾರಿಗೆ ಕೊಟ್ಟ? ಇದರ ತಿಳುವಳಿಕೆ ಈ ಒನ್ಲಿ ಜೀಸಸ್ನವರಿಗಾಗಲಿ ದೀಕ್ಷಾ ಸ್ನಾನ ಭಕ್ತರಿಗಾಗಲಿ ಇಲ್ಲ. ಅಥವಾ ಇನ್ನೂ ಕೆಲವರು ಅಂತೂ ಹೋಗಿ ಸೈತಾನನೇ ಕೊಂಡುಕೊಂಡ ಅಂತ ಹೇಳುವಂಥವ್ರು ಕೂಡ ಇದ್ದಾರೆ. ಇಲ್ಲಿ ಶಿಕ್ಷೆ ನೇಮಿಸಿದಂಥವನು ಯಾರು? ಪಾಪಕ್ಕೆ ಶಿಕ್ಷೆ ನೇಮಿಸಿರುವ ಆತನು ನಮ್ಮ ದೇವರೇ ಪಾಪಕ್ಕೆ ಶಿಕ್ಷೆ ನೇಮಿಸಿದ. ಪಾಪಕ್ಕೆ ಶಿಕ್ಷೆ ನೇಮಿಸಿದಾಗ ಎಲ್ಲರೂ ನಾಶ ಮಾಡುವಂಥದ್ದು ಒಂದೇ ಮಾರ್ಗ ಹೊರತು ಬಂದು ಬೇರೆ ದಾರಿ ಇಲ್ಲ. ಆದರೆ ತನ್ನ ಪ್ರೀತಿಯ ನಿಮಿತ್ತ, ಕೃಪೆ ನಿಮಿತ್ತ, ಪ್ರೀತಿಯ ನಿಮಿತ್ತ ತನ್ನ ಕುಮಾರ ಯೇಸು ಲೋಕ ಕಳಿಸಿದ. ಯೋಹಾನ 3:16 ಅದು ನೋಡ್ತೀವಿ. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನ ಕಳಿಸಿದ. ಆದ್ರೆ ಅದನ್ನು ಕೃಪೆಯಾಗಿ ಮಾರ್ಪಟ್ಟಿದ್ದು ಯಾವಾಗ? ನಾವು ನಮ್ಮ ಶಿಕ್ಷೆಗಳಿಗೋಸ್ಕರ ನಾವೇ ಶಿಕ್ಷೆ ಹೋದರೆ ನಾವು ನಾಶವಾಗಿ ಹೋಗ್ತಿದ್ದೆವು. ಆದ್ರೆ ಆತನು ದೇವಕುಮಾರನು ಈ ಲೋಕಕ್ಕೆ ಮನುಷ್ಯನಾಗಿರ್ಬೋದು ನಮ್ಮ ಪರವಾಗಿ ಶಿಕ್ಷೆಯನ್ನು ಹೊಂದಿ ನಮಗೆ ಬಿಡುಗಡೆ ಉಂಟು ಮಾಡ್ದ. ಆ ಬಿಡುಗಡೆ ಆತನ ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ, ವಿಮೋಚನೆ. ಹಾಗಿದ್ರೆ ಆ ರಕ್ತವನ್ನು ಯಾರಿಗೆ ಕೊಡ್ಬೇಕು? ಆ ರಕ್ತವನ್ನು ಕೊಡ್ಬೇಕಾದ್ರೆ ಅಲ್ಲಿ ನೋಡ್ತೇವೆ ಇಬ್ಬರು ವ್ಯಕ್ತಿಗಳು ಇರಲೇಬೇಕಲ್ಲ. ಯಾಕೆ ಏಕ ಬಗ್ಗೆ ಅನೇಕರು ತಪ್ಪು ದಾರಿಗೆ ಹೋಗಿರೋದು? ಸೈತಾನನ ವಂಚನೆ. ಒಬ್ಬೊಬ್ಬರಿಗೆ ಒಂದು ರೀತಿಯಲ್ಲಿ ವಂಚನೆಯಲ್ಲಿ ಇಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ. ಅವರೆಲ್ಲ ಇಬ್ರಿಯ ಪತ್ರಿಕೆಯಲ್ಲಿ ಎಷ್ಟೊಂದು ವಾಕ್ಯ ನೋಡ್ಬೇಕಿತ್ತು, ಟೈಮ್ ಆಗ್ತದೆ. ಅಂದ್ರೆ ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಅವರು ಯಜ್ಞ ಅರ್ಪಿಸ್ತಿದ್ರು. ಆ ಯಜ್ಞವನ್ನು ಮಹಾಯಾಜಕನ ವರ್ಷಕ್ಕೆ ಒಂದು ಸಾರಿ ತನ್ನ ಪರವಾಗಿ ಮತ್ತು ಎಲ್ಲರ ಪರವಾಗಿ ರಕ್ತವನ್ನು ತೆಗೆದುಕೊಂಡು ಹೋಗಿ ಒಳಗೆ ಆತನು ಮೋಕ್ಷಿಸ್ತಾ ಇದ್ದ. ಅಲ್ಲಿ ಯಾರು ಅದನ್ನು ಸ್ವೀಕಾರ ಮಾಡ್ತಿದ್ರು? ಯಾರಿಗೆ ಅದನ್ನು ಕೊಡ್ತಾ ಇದ್ದವರು? ಈ ಒನ್ಲಿ ಜೀಸಸ್ನವರ ಪ್ರಕಾರ, ದೀಕ್ಷಾ ಸ್ನಾನ ಅಂದ ಭಕ್ತರ ಪ್ರಕಾರ ಯೇಸುವೆ ತಂದೆ ಯೇಸುವೆ ನಿತ್ಯನಾದ ತಂದೆ, ಯೇಸುವೆ ಏಕೈಕ ದೇವರು. ಹಾಗೆ ಹೇಳಿದ ತಕ್ಷಣ ಏನೋ ದೊಡ್ಡ ಹೊಸ ಸಂಗತಿ ಹೇಳಿದಾಗ ಅವ್ರಿಗೆ ಅನಿಸ್ತದೆ. ಇದೆಲ್ಲ ಸುಳ್ಳು ಮಾತು. ತಂದೆಯಾದ ದೇವರೇ ಬೇರೆ, ಕುಮಾರ ಅಂತ ಯೇಸು ಕ್ರಿಸ್ತನೇ ಬೇರೆ. ಕರ್ತನಂತ ಯೇಸು ಕ್ರಿಸ್ತನ ಏನಾಗಿ ಬಂದ? ಮಹಾಯಾಜಕನಾಗಿ ಬಂದ, ಪ್ರವಾದಿಯಾಗಿ ಬಂದ, ಅರಸನಾಗಿ ಬರ್ತಾನೆ. ಕರ್ತನಂತ ಯೇಸು ಕ್ರಿಸ್ತ ಯಾರಿಗೆ ಮಹಾಯಾಜಕನಾಗ್ತಾನೆ? ತನಗೆ ತಾನೇ ಮಹಾಯಾಜಕನ? ಯೇಸು ಕ್ರಿಸ್ತನ ನಿತ್ಯನಾದ ತಂದೆ, ಏಕೈಕ ದೇವರು, ಮತ್ತೆ ಏಕೈಕ ದೇವರು ತನಗೆ ತಾನೇ ಯಾಜಕನಾಗ್ತಾನ? ಹಳೆ ಒಡಂಬಡಿಕೆ ಎಲ್ಲ ದೇವಾಲಯದಲ್ಲಿ ರಕ್ತ ಸಮರ್ಪಿಸೋದು ಯಾರಿಗೆ? ಒಂದ್ ವೇಳೆ ಈತನೇ ನಿತ್ಯನಾದ ತಂದೆ ದೇವರಿಲ್ಲ, ಯೇಸು ಕ್ರಿಸ್ತನೇ ತಂದೆನೇ ಯೇಸು ಕ್ರಿಸ್ತ ಅಂದ್ರೆ ಅಲ್ಲಿ ಏನು ಏನಂತಾರೆ? ಆರ್ಕ್ ನಲ್ಲಿ ಒಳಗೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಯಾರು ರಕ್ತ ಸ್ವೀಕಾರ ಮಾಡ್ತಿದ್ರು? ಇವರ ಪ್ರಕಾರ ಯೇಸು ಕ್ರಿಸ್ತನೇ ರಕ್ತ ಸ್ವೀಕಾರ ಮಾಡ್ತಾ ಇದ್ದ. ಇವ್ರ ಪ್ರಕಾರ ಏನಂದ್ರೆ ಯೇಸು ಒನ್ಲಿ ಜೀಸಸ್ ಯೇಸುವೇ ತಂದೆ, ಆತನೇ ನಿತ್ಯವಾದ ತಂದೆ, ಆತನೇ ತಂದೆ, ಆತನೇ ಕುಮಾರ, ಎಲ್ಲ ಒಬ್ಬನೇ, ಪರಿಶುದ್ಧಾತ್ಮನೆಲ್ಲ ತಂದೆ ಇಲ್ಲ ಹೇಳಂತ ಈ ಸುಳ್ಳು ಭಕ್ತರು. ಆತನೊಬ್ಬನಿದ್ರೆ ಹಳೆ ಒಡಂಬಡಿಕೆ ಎಲ್ಲ ಅಲ್ಲಿ ಮೋಶೆ ಬರ್ದಿರ್ತ ಎಲ್ಲಾ ಕಾನೂನುಗಳು ಮತ್ತೆ ಹೇಳ್ತಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಹೋರಿಗಳ ರಕ್ತ ಇಲ್ಲದೆ ತಾನೇ ಎತ್ತುಕೊಂಡು ಹೋದಂತಂದ್ರೆ
ಹಳೆ ಒಡಂಬಡಿಕೆಯಲ್ಲಿ ಈತನೇ ನಿತ್ಯನಾದ ತಂದೆ ಆದ್ರೆ ಅಲ್ಲಿ ಇವ್ರು ಹೋಗಿ ಆತನಿಗೆ ರಕ್ತ ಸಮರ್ಪಿಸ್ತಿದ್ರಲ್ಲ, ಅದೇ ಇವ್ರ ಪ್ರಕಾರ ಅದೇ ಆಗುತ್ತೆ. ಅಲ್ಲಿ ಆತನೇ ಮಾಡ್ದ, ಆಯ್ತು ನಿತ್ಯನ ತಂದೆ ಇವ್ರ ಪ್ರಕಾರ ಈತನೇ ನಿತ್ಯನಾದ ತಂದೆ, ಈತನಿಗೆ ಎಲ್ಲ, ಯಾಕಂದ್ರೆ ಈತೆ ದೇವರಲ್ಲ, ಈತನಿಗೆ ಅರ್ಪಿಸ್ತಾ ಇದ್ರು. ಇಬ್ರಿಯ ಪತ್ರಿಕೆಯಲ್ಲಿ ಏನ್ ಹೇಳ್ತಾನೆ, ಆದ್ರೆ ತಾನು ಹೋತ ಹೋರಿಯ ರಕ್ತವಲ್ಲದೆ, ಇಬ್ರಿಯ ಪತ್ರಿಕೆ ಎಲ್ಲ ನೋಡೋಣ. ಇಬ್ರಿಯ ಪತ್ರಿಕೆಯಲ್ಲಿ 9ನೇದಲ್ಲಿ, ಇಬ್ರಿಯ ಪತ್ರಿಕೆ 9ನೇದೆ, ಇಬ್ರಿಯ 1:12 ಹಂಗೆ ನೋಡ್ಕೊಂಡು ಹೋಗೋಣ. 12ನೇ ವಚನ, ಇಬ್ರಿಯ 9ನೇದೇ 12ನೇ ವಚನ. ಹೋತಗಳ ಮತ್ತು ಕರುಗಳ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ಅತಿ ಪರಿಶುದ್ಧ ಸ್ಥಳದೊಳಗೆ ಪ್ರವೇಶಿಸಿದನು. ಈಗ ಈ ಒನ್ಲಿ ಜೀಸಸ್ನ ಪ್ರಕಾರ ಯೇಸುವೆ ತಂದೆ, ತಂದೆನೇ ಯೇಸು ಆಗಿದ್ರೆ, ಆತನೇ ಪರಿಶುದ್ಧನೂ ಆಗಿದ್ರೆ, ಇಲ್ಲಿ ಯಾರಿಗೆ ಸಮರ್ಪಿಸಕ್ಕೆ ಹೋಗ್ತಾರೆ? ಅತಿ ಪರಿಶುದ್ಧ ಸ್ಥಳ ಯಾರಿದ್ದಾರೆ? ಖಾಲಿ ಇದೆ ಅಲ್ಲಿ ಸ್ಥಳ. ಇಲ್ಲ ಆತ್ಮಸ್ವರೂಪನಿರ್ತಾನೆ, ಇಲ್ಲಿ ಇವನಿರ್ತಾನೆ, ಏನೋ ಕತೆ ಕಟ್ಟೋದು ಇವ್ರು, ಸುಳ್ಳು ಹೇಳೋದು. ಮತ್ತೆ ಹಿಂದೆ ಅವರೆಲ್ಲರೂ ಯಜ್ಞಾರ್ಪಿಸುವಾಗ ಏನಾಗಿದೆ ಅಲ್ಲಿ? ಮೋಶೆಗೆ ಹೇಳೋ ಪ್ರಕಾರ ಎಲ್ಲ ಯಾಜಕರು ಅವರೆಲ್ಲ ಹೋಗಿ ರಕ್ತ ಸಮರ್ಪಿಸುವಾಗ ಅಲ್ಲಿ ಯಾರಿದ್ರು? ಅದಕ್ಕೆ ನೋಡ್ತೇವೆ ದೇವ್ರ ವಾಕ್ಯದ ಯಾವಾಗಲೂ ಅದನ್ನು ಕಲಿಸಿದೆ. ಒಬ್ಬನೇ ದೇವರು, 3 ವ್ಯಕ್ತಿಗಳು. ಯಾರು? ತಂದೆ, ಕುಮಾರ, ಪರಿಶುದ್ಧಾತ್ಮ. ಯಾವಾಗಲೂ ತಂದೆಯೇ ಶಿಕ್ಷಣ ನೇಮಿಸಿರುವಾತನು. ತಂದೆ ಯಾವಾಗಲೂ ಯಜ್ಞದ ರಕ್ತವನ್ನು ಸಮರ್ಪಿಸುವುದು ಆತನಿಗೆ. ಇಲ್ಲಿ ಕುಮಾರ ಅಂತ ಹೆಸರು ಕೂಡ ಹೋತ ಮತ್ತು ಕರುಗಳ ರಕ್ತವಲ್ಲ, ತನ್ನ ರಕ್ತವನ್ನೇ ತಗೊಂಡು ಹೋಗಿ, ಈಗ ನಾನು ಒಳಗೆ ಹೋಗ್ತೇನೆ, ಹೋದ ತಕ್ಷಣ ಮತ್ತೆ ನಾನು ಪಾರ್ಟ್ ಚೇಂಜ್ ಮಾಡ್ಕೋತೇನೆ, ಪಾತ್ರ ಚೇಂಜ್ ಮಾಡಿ ತಂದೆಯಾಗಿ ಕೂತ್ಕೋತೇನೆ ಅಂತ ಹೇಳ್ತಾನ. ಇದು ಇವ್ರ ಡ್ರಾಮಾ, ಇವ್ರು ಹೇಳಂತ ಕಥೆಗಳು. ಇವ್ರು ಹೇಳೋದು ಒಬ್ಬನೇ ದೇವ್ರು ಪಾತ್ರ ಚೇಂಜ್ ಮಾಡ್ಕೋತಾ ಇರ್ತಾನಂತ ಅವಾಗ. ಇದೆಲ್ಲ ಎಂತ ಸುಳ್ಳು ಕಥೆಗಳು ಇವೆಲ್ಲ. ಯೇಸು ಕ್ರಿಸ್ತನದು ಹೋತ ಹೋರಿ ರಕ್ತ ಒಳ್ಳೆ ತನ್ನದೇ ರಕ್ತ ತೆಗೆದುಕೊಂಡು ಹೋಗ, ತನ್ನದೇ ರಕ್ತದ ಅಷ್ಟೊಂದು ವಾಕ್ಯ ಆದ್ಮೇಲೆ ತನ್ನ ರಕ್ತ ಇನ್ನೊಬ್ರಿಗೆ ಕೊಡ್ಬೇಕಲ್ಲ. ಯಾರಿಗೆ ಕೊಡ್ಬೇಕು? ಯಾವ ತಂದೆಯಾದಂಥ ದೇವರು ಶಿಕ್ಷೆನ ನೇಮಿಸಿದನೋ, ಯಾವ ತಂದೆಯಾದಂಥ ದೇವರು ಈ ನೀತಿ ನ್ಯಾಯಗಳನ್ನು, ಈ ಒಂದು ಕ್ರಮಗಳನ್ನು ನೇಮಿಸಿದನೋ, ಆತನಿಗೆ ಶಿಕ್ಷೆಯ ರಕ್ತವನ್ನು ಆತನಿಗೆ ಕೊಡುವಾಗ ಆತನು ನಿಮ್ಗೆ ವಿಮೋಚನೆ ಉಂಟು ಮಾಡ್ತಾನೆ. ಸರಿ, ಇಬ್ರಿಯ ಪತ್ರಿಕೆಯಲ್ಲಿ ಹೇಳುವಾಗ ಆತನು ತನ್ನಷ್ಟಕ್ಕೆ ತಾನೇ ಎಲ್ಲ ಮಾಡ್ದ, ರಕ್ತ ತಗೊಂಡು ಹೋಗ್ತಾನೆ. ಅಲ್ಲಿ ತಗೊಂಡು ಹೋದ ತಕ್ಷಣ ರಕ್ತ ಕೊಡೋಷ್ಟೊಳಗೆ ಅವ್ನು ತಂದೆಯಾಗಿ ಚೇಂಜ್ ಆಗ್ತಾನೆ ಅಂದ್ರೆ ಏನರ್ಥ? ಅಥವಾ ಆತನು ಆತ್ಮನಾಗಿ ಸ್ವೀಕಾರ ಮಾಡ್ತಾನೆ. ಇವೆಲ್ಲ ಸುಮ್ಮನೆ ಕತೆ ಹೇಳೋದಿವೆಲ್ಲ. ಬೈಬಲಲ್ಲಿ ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳಿದೆ, ತಂದೆ, ಕುಮಾರ, ಪರಿಶುದ್ಧಾತ್ಮ 3 ವ್ಯಕ್ತಿಗಳು ಪ್ರತ್ಯೇಕವಾಗಿದ್ದಾರೆ. ಇದನ್ನ ಅರ್ಥ ಆಗ್ಬೇಕು. ಅದಕ್ಕೆ ನೋಡುವಾಗ ಒಂದು ವಚನ ನಾವು ಮುಗಿಸೋಣ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 14ನೇ ವಚನ ನಾವೇ ನೋಡಿದ್ದೇವೆ. 16ನೇ ವಚನ ನೋಡೋಣ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 16ನೇ ವಚನ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ ಎಲ್ಲರಿಗೂ ಗೊತ್ತಿರುವಂತಹ ವಚನ. ಯಾಕಂದ್ರೆ ಭೂಮಿ ಮತ್ತು ಸ್ವರ್ಗದಲ್ಲಿರುವ ದೃಶ್ಯಾದೃಶ್ಯಗಳೆಲ್ಲವೂ, ಸಿಂಹಾಸನಗಳಾಗಲಿ, ಇಲ್ಲವೇ ಪ್ರಭುತ್ವಗಳಾಗಲಿ, ಇಲ್ಲವೇ ದೊರೆತನಗಳಾಗಲಿ, ಇಲ್ಲವೇ ಅಧಿಕಾರಗಳಾಗಲಿ ಆತನಿಂದ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನಿಂದಲೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲದಕ್ಕೂ ಮೊದಲಿದ್ದಾತನು ಮತ್ತು ಆತನು ಸಮಸ್ತಕ್ಕೂ ಆಧಾರನಾಗಿದ್ದಾನೆ. ಸಭೆಂಬ ದೇಹಕ್ಕೆ ಆತನು ಶಿರಸ್ಸನಾಗಿದ್ದಾನೆ. ಆತನೇ ಆದಿಯಾಗಿದ್ದು ಎಲ್ಲದರಲ್ಲಿಯೂ ಪ್ರಮುಖನಾಗಿರುವಂತೆ ಆತನು ಸತ್ತವರಿಂದ ಬಂದ ಜ್ಯೇಷ್ಠನು ಆಗಿದ್ದಾನೆ. ಇಲ್ಲಿ ಯಾರ ಬಗ್ಗೆ ಹೇಳ್ತದೆ? ಎಲ್ಲ ವಾಕ್ಯ ಹೇಳ್ತಿರುವಂಥದ್ದು ಕುಮಾರನ ಅಂತ ಯೇಸು ಕ್ರಿಸ್ತನ ಬಗ್ಗೆ. ಇವರು ಹೇಳೋ ಪ್ರಕಾರ ಅಂದ್ರೆ ತಂದೆ ಮೊದಲೆಲ್ಲ ತಂದೆ ದೇವರೇ ಇದ್ದ, ಇವಾಗ ಮಗನಾಗಿ ಹುಟ್ಟಿದ ತಕ್ಷಣ, ಶರೀರದಲ್ಲಿ ಬಂದ ತಕ್ಷಣ ಆತನು ಮಗನಾದ ಅಂತ. ಇಲ್ಲಿ ಮಗನಾಗಿರುವಂಥವನ್ನೇ ಆದಿಯಲ್ಲೆಲ್ಲ ಸೃಷ್ಟಿ ಮಾಡಿದ ಅಂತ ಹೇಳ್ತದಲ್ಲ, ಮಗನಾಗಿರೋಲ್ಲಿ ಇದ್ದ ಅಂತ ಹೇಳ್ತದೆ ಈ ವಾಕ್ಯ. ಈ ವಾಕ್ಯದಲ್ಲಿ ಆತನು ಮುಂಚೆ ತಂದೆ ಆಗಿದ್ದ, ಅದಕ್ಕೆ ತಂದೆ ಸೃಷ್ಟಿ ಮಾಡ್ದ ಅಂತ ಹೇಳ್ತಾ ಇಲ್ಲ. ಯಾರಿಲ್ಲಿ ಜ್ಯೇಷ್ಠನಾದನೋ, ಯಾರು ಸತ್ತು ಗುಣ ಕೊಟ್ಟು ಎಬ್ಸಲ್ಪಟ್ಟನೋ, ಯಾರು ಇಲ್ಲಿ ಸಭೆಗೆ ಶಿರಸ್ಸಾಗಿದ್ದನೋ, ಆತನು ಆದಿಯಲ್ಲೇ ಸೃಷ್ಟಿಗೆಲ್ಲ ಮೂಲ ಆತನೇ ಆಗಿದ್ದಾನೆ. ಅಂದ್ರೆ ಈ ಕುಮಾರನು ಆದಿಯಲ್ಲಿಯೂ ಇದ್ದ. ಕರ್ತಾಂತ ಯೇಸು ಕ್ರಿಸ್ತನು ಬರೀ ಜನನದಿಂದ ಆತನಲ್ಲ. ದೇವರು ಆತ್ಮಸ್ವರೂಪ ದೇವರು ಮನುಷ್ಯನಾದ ತಕ್ಷಣ ತನ್ನ ಮಗನಾದ ಅಂದ್ರೆ ತಂದೆ ಜಾಗ ಖಾಲಿ ಅವ್ರ ಪ್ರಕಾರ. ಹಾಗಲ್ಲ, ತಂದೆ ಇದ್ದಾನೆ. ತಂದೆಯು ಕುಮಾರನಿಂದ ಇವೆಲ್ಲವನ್ನು ಸೃಷ್ಟಿಸಿದ. ಆತನು ತನಗೋಸ್ಕರ ತನ್ನಿಂದಲೇ ಎಲ್ಲವನ್ನು ಸೃಷ್ಟಿ ಮಾಡೋದನ್ನೇ ಹೇಳ್ತದೆ. ಹೀಗಿರುವಾಗ ನಮಗೆ ಇವತ್ತು ನಾವು ನೋಡಿರುವಂತಹ ಸಂಗತಿ ಏನಂದ್ರೆ, ಕಳೆದ ವಾರ ನಮಗೆ ಬಂದಾಗ ಸುವಾರ್ತೆಯಲ್ಲಿ ಪಾಪದ ಶಿಕ್ಷೆಯಿಂದ ಬಿಡುಗಡೆ, ಈ ವಿಷಯಗಳು ನಮ್ಗೆ ಅರ್ಥವಾದಾಗಲೇ ಸುವಾರ್ತೆ ನಂಬ್ತೇವೆ. ಆ ಪಾಪದ ಶಿಕ್ಷೆಯ ಬಿಡುಗಡೆಗೆ ಒಂದೇ ಮಾರ್ಗ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲುವಂತಹ ವಚನವನ್ನೇ ಎಫೆಸ 1:7, ಕೊಲೊಸ್ಸೆ 1:14 ನಾವು ನೋಡಿದ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ವಿಮೋಚನೆ ಉಂಟಾಗಿದೆ. ಸೊ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಪರಿಪೂರ್ಣವಾಗಿ ವಿಮೋಚನೆ ಉಂಟಾಗಿದೆ ಅಂತ ಹೇಳಿ ನಂಬಿರೋರಿಗೆ ರಕ್ಷಣೆ ಆಗಿದೆ. ಯಾರಿಗೆ ನಂಬಿಕೆ ಅಲ್ಲ, ಅದರಲ್ಲಿ 98% ಆಗಿದೆ, 2% ದೀಕ್ಷಾ ಸ್ನಾನದಿಂದ ಆಗುತ್ತೆ ಅಂತ ಅವ್ರಿಗೆ ರಕ್ಷಣೆ ಇಲ್ಲ. ಅವ್ರಿಗೆ ಸತ್ಯ ಗೊತ್ತಿಲ್ಲ, ಅವರಿಗೆ ಸುಳ್ಳನ್ನು ನಂಬಿದ್ದಾರೆ. ನಾವಾದರೂ ಹಾಗಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಏನ್ ಹೇಳ, ನಾವು ಒಂದು ಮನಸ್ಸಲ್ಲಿ ಏನೋ ಯಾರೋ ಹೇಳಿದ್ದು ತಕೊಂಡು ದೇವ್ರೊಬ್ಬನೇ ಅಂತ ಹೇಳಿದಾರೆ, ಅದಕ್ಕೆ ಅದೇ ವಾಕ್ಯ ಓದ್ತೇವೆ, ಅದೇ ಹೇಳ್ತೇವೆ ಅಂತ ಮೊದಲೇ ತಿಳ್ಕೊಂಬಂದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ನಾವು ಓದುವಾಗ ಸತ್ಯ ಬಂದಾಗ ನಾವು ಏನ್ ತಿಳ್ಕೊಂಡೆ ಅದು ಕೂಡ ನಮ್ಗೆ ಚೇಂಜ್ ಆಗ್ಬೇಕು. ಅದೇ ದೇವರ ವಾಕ್ಯದಲ್ಲಿರುವಂತಹ ಶಕ್ತಿ. ಬೈಕ್ ಕತ್ತಿಗಿಂತದ್ದು ಏನಂತ ಹರಿತವಾಗಿದೆ, ಶಕ್ತಿಯುಳ್ಳದಾಗಿದೆ ಅಂತ ಹೇಳುವಾಗ ದೇವರ ವಾಕ್ಯ ಹೋದಾಗ ನಮ್ಮ ಆಲೋಚನೆ, ನಮ್ಮ ನಾವು ಅನೇಕ ಸಾರಿ ನಾವು ಕಂಡಿರುವಂತಹ ನಿಜಗಳಿಗೂ ಕೂಡ ಸುಳ್ಳಾಗಿ ಮಾರ್ಪಾಟಾಗಬೇಕು.
ಯಾಕಂದ್ರೆ ದೇವರ ವಾಕ್ಯಕ್ಕೆ ಆ ಶಕ್ತಿ ಉಂಟು. ದೇವರ ವಾಕ್ಯದೇನು ಹೇಳುತ್ತೆ, ನಾವು ಅದನ್ನು ನಂಬಿದ ಮೇಲೆ ನಮಗೆ ದೀಕ್ಷಾ ಸ್ನಾನದ ಪಾತ್ರ ಎಲ್ಲಿ ಬರುತ್ತೆ ಅದರಲ್ಲಿ? ದೀಕ್ಷಾ ಸ್ನಾನ ಸುವಾರ್ತೆಯಲ್ಲಾಗಿ ರಕ್ಷಣೆಯಲ್ಲಾಗಿ ದೀಕ್ಷಾ ಸ್ನಾನದ ಪಾತ್ರ ಎಲ್ಲಿಯೂ ಇಲ್ಲ. ಕೇವಲ ಕ್ರಿಸ್ತನು ನಮಗೋಸ್ಕರ ವಿಮೋಚನೆ ಉಂಟು ಮಾಡಿದ್ದಾನೆ. ಆ ವಿಮೋಚಕನನ್ನು ನಾವು ನಂಬಿದರೆ ಆ ವಿಮೋಚನೆಯನ್ನೇ 1 ಕೊರಿಂಥ 15 ಹೇಳ ಪ್ರಕಾರ ಆತ ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಹುಣಲ್ಪಟ್ಟನು, ನಮ್ಮ ಪಾಪಗಳಿಗೋಸ್ಕರ ಆತನು ಎಬ್ಬಿಸಲ್ಪಟ್ಟನು. ಇದು ಸುವಾರ್ತೆಯ ಒಂದು ಮೂಲ ಭಾಗ. ಅದನ್ನು ವಿವರವಾಗಿ ರೋಮಪುರದವರಿಗೆ ನೋಡ್ಕೊಂಡು ಬಂದು ರೋಮಪುರ 3:25 ನೋಡಿ ಮುಗಿಸೋಣ. ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಚನ. ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಚನ. ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಚನ. ಇದಲ್ಲದೆ ಅಬ್ರಹಾಮನಿಗೆ ನಿನ್ನ ಸಂತತಿಯ ಮೂಲಕ 24ನೇ ವಚನ. ಓಕೆ, 22ನೇ ವಚನ ನೋಡ್ಕೊಂಬರೋಣ. ಯಾಕಂದ್ರೆ ಪಿತೃಗಳಿಗೆ ಮೋಶೆ ನಿಜವಾಗಿ ಹೇಳಿದೇನೆಂದ್ರೆ, ನನ್ನ ಹಾಗೆ ಒಬ್ಬ ಪ್ರವಾದಿ ನಿಮ್ಮ ಸಹೋದರ ನಿಮ್ಮ ದೇವರಿಂದ ಕರ್ತನು ನಿಮಗಾಗಿ ಎಬ್ಬಿಸುವನು. ಆತ ನಿಮಗೆ ಹೇಳುವ ಎಲ್ಲಾ ವಿಷಯಗಳಿಗೆ ನೀವು ಕಿವಿಗೊಟ್ಟತಕ್ಕದ್ದು. ಮತ್ತು ಆ ಪ್ರವಾದಿಗೆ ಕ್ಷಮಿಸಿರಿ, ನಾನು ಅಪೊಸ್ತಲ ಕೃತ್ಯ ಓದಿದ್ರೆ ಅದಕ್ಕೆ ಸರಿಯಾದ ವಾಕ್ಯ ಬರ್ತದೆ. ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಚನ. ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಚನ. ನಾನು ಮೊದಲೇ ತಪ್ಪಾಗಿ ಅಪೊಸ್ತಲ ಕೃತ್ಯ ಹೇಳಿದ ನನಗೆ ಗೊತ್ತಿಲ್ಲ. ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಚನ. ಈತನು ತನ್ನ ರಕ್ತದ ಮೂಲಕ ನಂಬಿಕೆ ಇದ್ದವರಿಗಾಗಿ ಪಾಪದ ಪ್ರಾಯಶ್ಚಿತ್ತವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ಸಹಿಸಿಕೊಂಡಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿವಂತನಾಗಿಯೂ ಯೇಸುವಿನಲ್ಲಿ ನಂಬಿಕೆಯುಳ್ಳವರನ್ನು ನೀತಿವಂತರೆಂದು ನೆನೆಸುವನಾಗಿಯೂ ಪ್ರಸಿದ್ಧಿಸಿಕೊಂಡನು. ಇಲ್ಲಿ ನೀವು ದೀಕ್ಷಾ ಸ್ನಾನ ನಂಬಿಕೆ ಇಟ್ಕೊಂಡ್ರೆ ನೀತಿವಂತರಾಗ್ತೀರಾ, ಕ್ರಿಯೆಗಳನ್ನು ಮಾಡಿದ್ರೆ ನೀತಿವಂತರಾಗ್ತೀರಾ, 2 ಸಾಕ್ಷಿಗಳು ಬೇಕು, ಸಾಕ್ಷಿ ಮಾಡಿದ್ರೆ ಆಗ್ತೀರಾ ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನ ಮೂಲಕ ನೀತಿವಂತಿದೆ, ಅದನ್ನು ನಾವು ನಂಬಿದ್ದೇವೆ. ಅದಕ್ಕೋಸ್ಕರವಾದರೂ ನಾವು ಇಂದು ಏನಂತಾರೆ ಕರ್ತನ ಮೇಜನ್ನು ಆಚರಿಸ್ತೇವೆ. ಕರ್ತನ ಮೇಜನ್ನು ಏನು ಆಚರಿಸ್ತೇವೆ? ಕರ್ತನ ನಮಗೋಸ್ಕರ ಸುರಿಸಿರುವಂಥ ರಕ್ತ, ಮೂಲ್ಯವಂತ ರಕ್ತವನ್ನು ನಾವು ಜ್ಞಾಪ ಮಾಡ್ತೇವೆ. ಆತನ ಮರಣ ಸಮಾಧಿಯನ್ನು ಆತನ ಬರೋ ತನಕ ಪ್ರಸಿದ್ಧ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಅದಕ್ಕೋಸ್ಕರವಾದ್ರೆ ಅದೇ ಅದು ಬಿಟ್ಟು ಕ್ರಿಯೆಗಳು ಮಾಡಿದ ಯಾವತ್ತೋ ವರ್ಷಕ್ಕೊಂದ್ಸಾರಿ ನಿಮ್ಮ ಬ್ಯಾಪ್ಟಿಸಮ್ ಆಚರಿಸ್ರಿ, ದೀಕ್ಷಾ ಸ್ನಾನ ಆಚರಿಸ್ರಿ ದೇವರಲ್ಲಿ ಹೇಳಿಲ್ಲ. ನಮಗೆ ರಕ್ಷಣೆ ಉಂಟಾಗಿರುವಂಥದ್ದು ಏನಂತಾರೆ ಕ್ರಿಸ್ತನ ರಕ್ತದಿಂದಲೇ ನಮಗೆ ಪಾಪ ವಿಮೋಚನೆ ಆಗಿದೆ. ಇದು ಮುಖ್ಯವಾಗಿರುತ್ತೆ. ಈ ಸಂಗತಿಯನ್ನು ತಿಳ್ಕೊಂಡವರಾಗಿ ಇವತ್ತು ಕ್ಷಮಿಸಲೇ